ಇಂದು ನಮ್ಮ ಪಯಣ ವಿಜಯನಗರ ಜಿಲ್ಲೆ ಹಗರಿಬೊಮ್ಮಳ್ಳಿ ತಾಲೂಕು ನಂದೀಪುರ ಪುಣ್ಯಕ್ಷೇತ್ರದೆಡೆಗೆ. ಗದ್ದಿಕೇರಿ ಹಿರೇಮಠದ ಪರಮಪೂಜ್ಯ ಚಂತಪ್ಪಯ್ಯ ಮಹಾಸ್ವಾಮಿಗಳು ಈ ನಂದೀಪುರ ಕ್ಷೇತ್ರಕ್ಕೆ ಆಗಮಿಸಿ ದೊಡ್ಡ ಬಸವೇಶ್ವರ ದೇವಸ್ಥಾನದೊಂದಿಗೆ ಮೂರ್ತಿಯನ್ನು ಕೂಡ ಪ್ರತಿಷ್ಠಾಪಿಸಿ ಅಂದಿನಿಂದ ಇಂದಿನವರೆಗೂ ಕೂಡ ಬಂದ ಭಕ್ತರ ಇಷ್ಟಾರ್ಥವನ್ನು ನೆರವೇರಿಸಿಕೊಡುವ ಕಾಮಧೇನು ಕಲ್ಪವೃಕ್ಷರಾಗಿದ್ದಾರೆ. ಪ್ರಸ್ತುತ ದಿನಗಳಲ್ಲಿ ಧಾರ್ಮಿಕ ಪರಂಪರೆಗೆ ಸೀಮಿತವಾಗಿರುವಂಥ ದೇವಸ್ಥಾನ, ಮಠ, ಕ್ಷೇತ್ರ ಇವತ್ತು ಹೊಸ ರೂಪವನ್ನು ಪಡೆದುಕೊಳ್ಳುತ್ತಿರುವಂಥದ್ದು ನಮ್ಮೆಲ್ಲರ ಸೌಭಾಗ್ಯವಾಗಿದೆ. ಹಾಲಿ ಇರುವಂಥ ಡಾಕ್ಟರ್ ಮಹೇಶ್ವರ ಮಹಾಸ್ವಾಮಿಗಳು ಧಾರ್ಮಿಕ, ಸಾಂಸ್ಕೃತಿಕ, ಸಾಮಾಜಿಕ, ಶೈಕ್ಷಣಿಕ ಹೋರಾಟಗಳೊಡನೆ ದೇವಸ್ಥಾನ ಮತ್ತು ಪುಣ್ಯಕ್ಷೇತ್ರದಲ್ಲಿ ಹೊಸದಾದ ಒಂದು ಐತಿಹಾಸಿಕವನ್ನು ಸೃಷ್ಟಿಸಿರುವಂಥದ್ದು ನಮ್ಮೆಲ್ಲರ ಭಾಗ್ಯ ಎನ್ನಲಾಗಿದೆ. 1953ರಲ್ಲಿ ಬೇಸಿಗೆಯ ಸಂದರ್ಭದಲ್ಲಿ ಆ ರೈತರು ಕೊಟ್ಟಂಥ ಆ ನೀರನ್ನು ಸೇವಿಸಿ ಉಳಿದ ನೀರನ್ನು ಆ ಒಂದು ಸ್ಥಳದಲ್ಲಿ ಹಾಕಿ ಮುಂದಿನ ವರ್ಷ ಇಲ್ಲಿ ಬಿಲ್ವ ವೃಕ್ಷ ಉದ್ಭವವಾಗುತ್ತೆ ಅಂತೇಳಿ ಆ ಸಂದರ್ಭದಲ್ಲೇ ಪವಾಡ ಪುರುಷರೆನಿಸಿಕೊಂಡಂಥವರು ಪರಮ ಪೂಜ್ಯ ಚರಂತಪ್ಪ ಮಹಾಸ್ವಾಮಿಗಳು. ಈಗ ನಾವು ವೀಕ್ಷಿಸುತ್ತಿರುವಂಥದ್ದು ಪರಮ ಪೂಜ್ಯ ಚರಂತಪ್ಪ ಮಹಾಸ್ವಾಮಿಗಳವರ ಕರ್ತೃ ಗದ್ದಿಗೆ. ಶಿಲಾಮಂಟಪದಿಂದ ತಯಾರಾದಂಥ ಈ ಕರ್ತೃ ಗದ್ದಿಗೆಯ ಬಲಭಾಗದಲ್ಲಿ ನಂದೀಶ್ವರನ ಮೂರ್ತಿಯನ್ನು, ಹಾಗೆಯೇ ಎಡಭಾಗದಲ್ಲಿ ಭೃಂಗಿ ಋಷಿಯ ಮೂರ್ತಿಯನ್ನು ನಾವು ಕಾಣಬಹುದು. ಇದು ದೇವಲೋಕದಲ್ಲಿರುವಂಥ ಅಂದರೆ ಕೈಲಾಸದಲ್ಲಿರುವಂಥ ಶಿವನ ದ್ವಾರಪಾಲಕರು ಎಂದೇ ಹೆಸರಾದಂಥ ಈ ಮೂರ್ತಿಗಳು. ಬನ್ನಿ, ಶ್ರೀ ಗುರು ಪರಮ ಪೂಜ್ಯ ಚರಂತಪ್ಪಯ್ಯ ಮಹಾಸ್ವಾಮಿಗಳವರ ಕರ್ತೃ ಗದ್ದಿಗೆಯ ದರ್ಶನವನ್ನು ಪಡೆದುಕೊಂಡು ಆ ಮಂಗಳಾರತಿಯ ಸೇವೆಯಲ್ಲಿ ಕೂಡ ಪಾಲ್ಗೊಂಡು ಆ ಪರಮ ಪೂಜ್ಯರ ಕೃಪೆಗೆ ನಾವೆಲ್ಲ ಪಾತ್ರರಾಗೋಣ. ಈಗ ನಾವು ಡಾಕ್ಟರ್ ಮಹೇಶ್ವರ ಮಹಾಸ್ವಾಮಿಗಳಿಂದ ಕೃಷಿಯ ಬಗ್ಗೆ ಅಂದರೆ ಸಾವಯವ ಕೃಷಿ ಬಗ್ಗೆ ನೀವೆಲ್ಲ ತಿಳಿದುಕೊಳ್ಳೋಣ ಬನ್ನಿ. ಹಂಗಾಗಿ 2 ವರ್ಷ ನಾವು ಈ ಹೈಡ್ರೋಪಾನಿಕ್ದೊಳಗೆ ನಾವು ಸೊಪ್ಪು ಬೆಳೆದು ಇದಕ್ಕೆ ನಮ್ಮ ಕುಮಾರ್ ಗೌಡ ಅಂತೇಳಿ ಹೊಸಪೇಟೆ ಹತ್ರ ನಾಗೇನಹಳ್ಳಿ ಅವರು ಹೈಡ್ರೋಪಾನಿಕ್ ಎಕ್ಸ್ಪರ್ಟ್. ಇದು ಅವನು ಹಿಂಗೆ ಎಲ್ಲವಲ್ಲಿ ದೇಶ ಎಲ್ಲ ತಿರುಗಿ ಇವು ಏನೇನು ಅದಾವ ಅವನ್ನೆಲ್ಲ ತೊಗೊಂಡು ಈ ಕೃಷಿ ಮೇಳ ಇದ್ದಲ್ಲೆಲ್ಲ ಅಲ್ಲೆಲ್ಲ ಡೆಮೋ ಮಾಡ್ತಾನೆ. ಸಾಕಷ್ಟು ಬೇಡಿಕೆ ಐತೆ. ಆಮೇಲೆ ಇದಕ್ಕೆ ಯಾವ ರೋಗನೂ ಭಾಳ ಕಡಿಮೆ. ಈ ಜಲಕೃಷಿ ಮಾಡೋದ್ರಿಂದ ರೋಗ ಭಾಳ ಕಡಿಮೆ, ಚೆನ್ನಾಗಿ ಬೆಳಿಬೋದು. ಇದು ಹೈಡ್ರೋಪನಿಕ್ ಇನ್ನೊಂದು ನಾವು ಮೆಕ್ಕೆಜೋಳ ಆಕಳಿಗೆ ಈ ಡಾಕ್ಟ್ರು ಈ ವೀಕ್ ಇರೋರಿಗೆ ಮೊಳಕೆ ಕಾಳು ತಿನ್ನ ಅಂತ ಹೇಳ್ತಾರೆ. ಅಂದರೆ ರಿಚ್ ಪ್ರೋಟೀನು ವಿಟಮಿನ್ಸ್ ಇರ್ತತೆ. ಅದಂಗೆ ನಾವು ಮೆಕ್ಕೆಜೋಳ ಅದನ್ನು ಒಂದು 24 ಗಂಟೆ ನೀರಲ್ಲಿ ನೆನೆಯಿಡೋದು. ಅದಾದಮೇಲೆ ಮತ್ತೆ 24 ಗಂಟೆ ಮೊಳಕೆ ಕಟ್ಟೋದು. ಒಂದು ಚೀಲದಾಗ ತಟ್ಟನ್ಯಾಗ ಕಟ್ಟಿ ಇಡೋದು, ಮೊಳಕೆ ಹೊಡಿತಾವೆ. ಅವನ್ನ ಟ್ರೇಗೆ ಹಾಕಿ ಅದು ತಾಸಿಗೆ ಒಂದು 10 ಸೆಕೆಂಡ್ ನೀರು ಸ್ಪ್ರೇ ಆಗ್ತದೆ, ಮಿಸ್ಟ್ ಥರ ಬರ್ತದೆ. ಅದರೊಳಗನ ಅದು ಬೆಳಿತೈತೆ. ಅದು 1 kg ಬೀಜ 10 ದಿನಕ್ಕೆ 10 kg ಫುಡ್ ಆಗ್ತದೆ. ಅಂದ್ರೆ ಅದ್ರದ್ದು ಬೇರು ಮತ್ತು ಸಸಿ ಮೇಲೆ 1 ಅಡಿವರೆಗೆ ಅದೆಲ್ಲ ಸೇರಿ ಅದು 10 ಪಟ್ಟು ಅದ್ರ ತೂಕ ಬರ್ತದೆ. 1 kg ಬೀಜ 10 kg ಫುಡ್ ಆಗ್ತದೆ. ನಾವು ಒಂದೂವರೆ 50 kg ನಾವು ಮೇವು ಹಾಕೋದು, ಇದು 1 kg ಹಾಕೋದು ಸಮ. ರಿಚ್ ಪ್ರೋಟೀನು ವಿಟಮಿನ್ಸ್ ಮಿನರಲ್ಸ್ ಇರ್ತದೆ, ಪೋಷಕಾಂಶಗಳಿರ್ತಾವೆ. ಹಾಲು ಹೆಚ್ಚಿಗೆ ಕೊಡ್ತದೆ ಆಕಳ. ಈಗೆಲ್ಲ ನಮ್ಮ ರೈತರೆಲ್ಲ ಜರ್ಸಿ, HF, ಡೆನ್ಮಾರ್ಕು ಅವನ್ನ ಬಳಸ್ತಾರೆ. ಅವಕ್ಕೆ ನಮ್ಮ ಕನೇರಿ ಮಠದ ಪೂಜ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಯವರು ಅವಕ್ಕೆ ಆಕಳನ ಅನ್ನಬಾರ್ದು ಅಂತ ಹೇಳ್ತಾರೆ. ಅಂದರೆ ಬೇರೆ ಬೇರೆ ಪ್ರಾಣಿಗಳ ಜೀನ್ಸ್ ಕ್ರಾಸ್ ಮಾಡಿ ಆರ್ಗನ್ಸ್ ಡೆವಲಪ್ ಮಾಡಿ ಹೆಚ್ಚು ಹಾಲು ಕೊಡೋಕ್ಕಾಗಿನ ಅದನ್ನು ಮಾಡಿರ್ತಾರೆ. ಆದರೆ ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂಥೇಳಿ ನಮ್ಮ ದೇಶಿ ಹಸು ಏನದಾವೆ, ನಾಟಿ ಹಸು ಅಂತೀವಿ, ಜವಾರಿ ಹಸು ಅಂತೀವಿ, ಅವು ಅದ್ರದ್ದು ಹಾಲು ಮತ್ತು ಮೂತ್ರ ಮತ್ತು ಸಗಣಿ ಎಲ್ಲವೂ ಔಷಧಿ ಗುಣ ಹೆಚ್ಚಿರ್ತಾವೆ. ಹಾಗಾಗಿ ನಮ್ಮ ದೇಶಿ ಆಕಳಿಗೆ ಮಾತ್ರ ಗೋಮಾತೆ ಅಂತ ಕರೀರಿ, ಅವಕ್ಕೆಲ್ಲ ಗೋಮಾತೆ ಅನ್ಬೇಡ್ರಿ, ಅದೊಂದು ಹಾಲು ಕೊಡೋ ಪ್ರಾಣಿ ಅನ್ಬೋದು ಅಂತ ಹಿಂಗಾಗಿ ಇದನ್ನು
ಅದು ಅದರಿಂದ ನಮಗೇನು ಶಕ್ತಿ ಏನು ಬರಲ್ಲ ಅದರಿಂದ. ಮತ್ತು ಅದಕ್ಕೆ ಏನೇನು ಕಾಯಿಲೆ ಇರ್ತಾವೆ ಅದ್ರ ಕಾಯಿಲೆ ನಮಗೆ ಬರ್ತಾವೆ. ಈಗ ಸಣ್ಣ ಕೂಸಿನ ತಾಯಿಗೆ ಆರಾಮಿಲ್ಲದ್ರೆ ಕೂಸಿಗೆ ಎಫೆಕ್ಟ್ ಆಗ್ತದೆ. ಅದೇ ಹೆಂಗೋ ಮತ್ತು ನಾವು ಅದ್ರ ಹಾಲು ಕುಡಿದ್ರೆ ನಮಗೂ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದೆ. ಹಂಗೆ ಇದು ಒಂದು ಹೈಡ್ರೋಪೋನಿಕ್ ಅಂತೇಳಿ. ಹಾಂ 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 ಅದಕ್ಕೆ ಫುಡ್ ಕೊಡೋದೇ 200 ಗ್ರಾಮ್ ಅಂತೆ. ಹೌದು, 180 ಗ್ರಾಮ್ ಮೊಟ್ಟೆನೇ ಇಡ್ತದೆ ದಿನಕ್ಕೆ. ಹೌದೌದು, ಅಂದ್ರೆ 20 ಗ್ರಾಮ್ ಮಾತ್ರ ವೇಸ್ಟೇಜ್. ಹೌದು, ಇನ್ನು ಪೂರ್ತಿ ಅದು ಮೊಟ್ಟೆ ಕನ್ವರ್ಟ್ ಆಗಿ ಬಂದ್ಬಿಡ್ತದೆ. ಹೌದೌದು, ಹಂಗಿದ್ದಾಗ ಅದು ಆರೋಗ್ಯಕರ ಹೆಂಗದು? ಹೌದೌದು. ಒಳಗೆ ಈ ಕಿಟಕಿ ಮಗ್ಲು ಏನಾದರೂ ಜಾಗ ಇತ್ತಂದ್ರೆ ಸಿಟಿ ಒಳಗೆ ಇಂಥವೆಲ್ಲ ಒಂದು 8-10 ಇಟ್ಕೊಂಡ್ರೆ ಇದ್ರೊಳಗೆ ಒಂದು ಫ್ಯಾಮಿಲಿ ಸೊಪ್ಪು ಬಳಸ್ಕೊಂಡು ಜೀವನ ಮಾಡ್ಬೋದು. ಹೈಡ್ರೋಪೋನಿಕ್ ಇದಕ್ಕೆಲ್ಲ ಕೋಕೋಪಿಟ್ ಹಾಕಿರ್ತೀವಿ, ತೆಂಗಿನದು ನಾರು ಪೌಡ್ರೆಲ್ಲ. ಇದಕ್ಕೊಂದಿಷ್ಟು ಎರೆಹುಳು ಬಿಡ್ತೇವೆ. ಇದು ಮನೆಯಾಗಿದ್ದವರು ಅವರು ಸುಮ್ಮನೆ ಏನು ಮಾಡೋದೊಳೆ ಒಂದು ಲೋಟ ನೀರು ಹಾಕೋದು. ಈ ನೀರು ಎಲ್ಲದಕ್ಕೂ ಪಾಸ್ ಆಗ್ತದೆ. ಇದಕ್ಕೆ ಈ ಮುಸುರಿ, ಹಸಿ ಕಸ, ಹಸಿ ತರಕಾರಿ ಅವನ್ನೆಲ್ಲ ಹಾಕಿದರೆ ಆ ಹಸಿ ತರಕಾರಿ ಅದನ್ನು ಎರೆಹುಳು ತಿಂದು ಅದು ಗೊಬ್ಬರ ಮಾಡ್ತದೆ. ಹಂಗಾಗಿ ಇದು ಸಾವಯವ ಕೃಷಿ ಒಳಗೆ ಇದೊಂದು ಭಾಗ ಹೈಡ್ರೋಪೋನಿಕ್ ಅಂತೇಳಿ. ಇದು ಈ ಸಿಟಿ ಒಳಗೆ ಒಂದು ಡೋರು ಮೂಲೆ ಒಳಗೆ ಇದನ್ನು ಇಟ್ಕೋಬೋದು. ಇದ್ರಾಗ ಒಂದು 60-70 ಸಸಿಗಳು ನಾಟಿ ಮಾಡ್ತಾವೆ. ಸುಮ್ಮನೆ ನಾವು ಇಲ್ಲಿ ಮೇಲೆ ಹಾಕಿದ್ರೆ ನೀರು ಹಾಕಿದ್ರೆ ಎಲ್ಲದಕ್ಕೂ ಹೋಗ್ತದೆ. ಈಗ ಇದು ಚೇಂಜ್ ಮಾಡಿವಿ. ಈಗ ಮತ್ತೆ ಮಾಡ್ಬೇಕ್ರಿ. ಇಲ್ಲ ಇವೇ ಅವು ಕಪ್ಪ ಇಟ್ಟಿವೆ. ಆ ಕಪ್ಪ ಇಟ್ಟಿವೆ ಕೋಕೋಪಿಟ್ ಹಾಕಿ ಇದು ಮೇಲೆ ನೀರು ಹಾಕಿದ್ರೆ ಎಲ್ಲದಕ್ಕೂ ಹೋಗ್ತದೆ 1 by 1. ಇದರಲ್ಲಿ ತರಕಾರಿ ಎಲ್ಲ ಸೊಪ್ಪು ತರಕಾರಿ ಬೆಳಿಬೋದು ರೀ. ಆದರೆ ತರಕಾರಿ ಅವು ಕಾಯಿ ಬಂದಮೇಲೆ ಗಿಡ ವಜ್ಜಿ ಆಗ್ತದಲ್ಲ, ಅವಕ್ಕೆ ದಾರ ಕಟ್ಟಿ ಹಾಕಿದರೆ ಬೆಳಿಬೋದು. ಮತ್ತು ವಜ್ಜಿ ಆಗೋದ್ರಿಂದ ಅದು ಬೀಳ್ತದೆ. ಸೊಪ್ಪು ಬೆಳೆಯೋಕ್ಕೆ ಮಾತ್ರ 100% ಇದು ಸೂಟಬಲ್. ಇದು ಹೈಡ್ರೋಪೋನಿಕ್ ಅಂತ. ಸಾವಯವ ಕೃಷಿ ಒಳಗೆ ಜಲಕೃಷಿ ಅಂತೇಳಿ. ಸಾವಯವ ಕೃಷಿ ಒಳಗೇ ಜಲಕೃಷಿ ಅಂತೇಳಿ. ಹಾಂ, ನೀರಿನಿಂದನೇ ಬೆಳೆಯೋದು. ಹಾಂ, ಇಸ್ರೇಲ್ ದೇಶ ನಮ್ದೇನು ಹಳೆ ಬಳ್ಳಾರಿ ಜಿಲ್ಲೆ ಐತಲ್ಲ ಅಷ್ಟು ಇರ್ಬೋದು ಅಂತ ಅನಿಸೈತೆ ನಾನು ನೋಡಿಲ್ಲ. ಭೂಮಿ ಕಡಿಮೆ ಮತ್ತು ಅಲ್ಲಿ ನೀರು ಕಡಿಮೆ. ಅಲ್ಲಿ ಉಪ್ಪು ನೀರು, ಸಮುದ್ರ ನೀರನ್ನೇ ಫಿಲ್ಟರ್ ಮಾಡ್ಕೊಂಡು ಜೀವನ ಮಾಡ್ತಾರೆ. ಹಾಗಾಗಿ ನೀರಿನ ಅಭಾವ ಭಾಳ. ಹಾಗಾಗಿ ಅವರು ನೀರನ್ನ ಎಷ್ಟು ಸಾಧ್ಯ ಅಷ್ಟು ಮಿತವಾಗಿ ಬಳಸ್ತಾರೆ. ಈ ಹನಿ ನೀರಾವರಿ ಬಂದಮೇಲೆ ನಾವು ಮಿತವಾಗಿ ಬಳಸೋದು ಕಲ್ತೀವಿ. ಇದಕ್ಕಿಂತ ಮಿತವಾಗಿ ಅವರು ಇಸ್ರೇಲ್ದೊಳಗೆ ಮಾಡ್ತಾರೆ. ಜಗತ್ತಿನೊಳಗೆ ಎಲ್ಲಿಲ್ಲದ ಕೃಷಿ ಅಲ್ಲಿ ಮಾಡ್ತಾರೆ. ಆದರೆ ಅವರು ಒಂದು ದುರಂತ ಏನಂದ್ರೆ ಅದೇನು ಮಾಹಿತಿ ಕೊಡಲ್ಲ. ನಾವು ಬೇರೆ ಬೇರೆ ಎಲ್ಲ ದೇಶದವ್ರು ಏನು ಕೇಳಿದ್ರು ನಾವು ಖುಷಿಯಾಗಿ ಮಾಹಿತಿ ಕೊಡ್ತೀವಿ, ಹೇಳ್ತೀವಿ, ಹಂಚ್ಕೊಳ್ತೀವಿ. ಅವ್ರು ಮಾಹಿತಿ ಕೊಡಲ್ಲ. ಹಾಂ, ಇಸ್ರೇಲ್ ಮಾದರೊಳಗೆ ಹೈಡ್ರೋಪೋನಿಕ್ ಅಂತೇಳಿ. ಹಾಂ, ಬರೀ ನೀರಿನಿಂದ ಬೆಳೆಯೋದು. ಅಂದರೆ ನೀರಿಗೆ ನಾವು ಮಣ್ಣೊಳಗೆ ಏನು ಲವಣಾಂಶ ಇರ್ತದೆ ಅದನ್ನೆಲ್ಲ ಹಾಕಿರ್ತೀವಿ. ಅದು ನೀರು ಲಿಕ್ವಿಡ್ನೊಳಗೆ ಹಾಕಿರ್ತೀವಿ. ಅದೇ ರೋಟೀನ್ ಆಗ್ತೈತೆ. ಗಂಟೆಗೆ ಒಂದು ಸಲ 10 ಸೆಕೆಂಡ್ ನೀರು ಬರ್ತೈತೆ, ಹೊಸ ನೀರು ಬರ್ತೈತೆ, ಹಳೆ ನೀರು ಹೋಗ್ತೈತೆ, ಮತ್ತು ಅದು ಫ್ರೆಶ್ ಆಗಿ ಬರ್ತೈತೆ. ಹಾಂ, ಹಾಕ್ತೀವಿ. ತಿಂಗಳಿಗೆ ಒಂದು ಸಲ 15 ದಿನಕ್ಕೆ ಒಂದು ಸಲ ಆ್ಯಡ್ ಮಾಡ್ತೀವಿ. ಈ ಗಿಡಗಳು ಬೆಳವಣಿಗೆ ನೋಡ್ಕೊಂಡು ಹೆಚ್ಚಾದ್ರೆ ಸ್ವಲ್ಪ ಅದೇ ಈ ಪಾಚಿ, ಸಮುದ್ರ ದಂಡೆ ಪಾಚಿ ಇರ್ತೈತಲ್ಲ ಅದರೊಳಗಿಂದ ಎಲ್ಲ ಮಿನರಲ್ಸ್ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ಇದಕ್ಕೆ ಹಾಕ್ತೀವಿ. ಆಮೇಲೆ ಗೋನಂದ ಜಲ ಅಂತ ಐತೆ, ಅವನ್ನೆಲ್ಲ ಹಾಕಿ ಮಾಡೋಣ ಅಂತ ಇಲ್ಲಿ ಹೊಸ ಮಾಡೆಲ್ ಮಾಡೋಣ ಅಂತ. ಅದು ನನಗನ್ಸಿದ ಮಟ್ಟಿಗೆ 99.9 ಸಕ್ಸಸ್ ಆಗ್ಬೋದು. 0.001 ನೋಡ್ಬೇಕು. ಅದು ಮಾಡಿದ ಮೇಲೆ ಗೊತ್ತಾಗ್ತೈತೆ. ಅದನ್ನು ಮಾಡಿ ಮತ್ತು ರೈತರಿಗೆ ಅದೊಂದು ಮಾಡಲು ಪೂರ್ಣ 100% ಅಂತ ಹೇಳಿದ್ರೆ ಭೂಮಿಯಲ್ಲಿ ಹದ ಆಗ್ಬಿಡುತ್ತೆ. ಹಾಂ, ಅದು ಗೋಕೃಪಾಮೃತ ಈ ಗುಜರಾತ್ನೊಳಗೆ ಗೋಪಾಲ್ ಬಾಯಿ ಸುತಾರಿ ಅಂತೇಳಿ ಅವರು 1 ಲಕ್ಷ ಆಕಳು ಸಾಕ್ತಾರೆ. ಎಲ್ಲ ನಮ್ಮ ದೇಶಿ ಹಸು, ನಾಟಿ ಹಸು, ಜವಾರಿ ಆಕಳದ ಹಾಲು, ಮೊಸರು, ತುಪ್ಪ, ಗೋಮೂತ್ರ, ಸಗಣಿ ಅವನ್ನೆಲ್ಲ ಕಲಿಸಿ ಒಂದು ಸಂಸ್ಕರಣೆ ಮಾಡಿ ಅದರೊಳಗೆ ಅದಕ್ಕೆ ಗೋಕೃಪಾಮೃತ ಅಂತ ಕರೆದ್ರೆ ಅದರೊಳಗೆ 66 ನಮೂನಿ ಬ್ಯಾಕ್ಟೀರಿಯಾ, ಬೇರೆ ಬೇರೆ ಟೈಪ್ಸ್ ಆಫ್ ಬ್ಯಾಕ್ಟೀರಿಯಾ ಡೆವಲಪ್ ಆಗ್ತಾವೆ. ಅದನ್ನು ನಮ್ಮ ಪೂಜ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಯವರು, ಕನ್ನೇರಿ ಮಠದ ಅಜ್ಜವರು, ಮಹಾರಾಷ್ಟ್ರ ಅವರು ಅಲ್ಲೇ ಮಠದೊಳಗೆ ಒಂದಿಷ್ಟು ಜನ ಸಂಶೋಧಕರನ್ನ ವ್ಯವಸ್ಥೆ ಮಾಡಿ ಅವರಿಗೆಲ್ಲ ಒಂದಿಷ್ಟು ಫೀಲ್ಡ್ ಕೊಟ್ಟು ಅಲ್ಲಿ ಪ್ರಾತ್ಯಕ್ಷಿಕವಾಗಿ ಅಲ್ಲಿ ಅವರು ಪ್ರಯೋಗ ಮಾಡಿ ಬೆಳವಣಿಗೆ ಮಾಡಿ ನೋಡ್ತಾರೆ. ಅವರು ಏನು ಸಂಶೋಧಕರಿರ್ತಾರೆ ಮತ್ತು ಅವರೆಲ್ಲರಿಗಿಂತ ಹೆಚ್ಚಿನ ಮಟ್ಟದೊಳಗೆ ಅಜ್ಜವರು ಅವರೊಂದು ನಡೆದಾಡೋ ವಿಶ್ವವಿದ್ಯಾನಿಲಯ, ಕೃಷಿ ವಿಶ್ವವಿದ್ಯಾನಿಲಯ ಅಂದರೆ ತಪ್ಪಾಗಲ್ಲ. ಅವರು ಅವ್ರಿಗೆ ಮಾರ್ಗದರ್ಶನ ಮಾಡ್ತಾರೆ, ಇದಕ್ಕೆ ಇದನ್ನೇ ಮಾಡ್ಬೇಕಂತೇಳಿ.
ಯೂಟ್ಯೂಬ್ನೊಳಗೆಲ್ಲ ಸಾಕಷ್ಟು ಅದಾವೆ ಕನ್ನೇರಿ ಮಠದ ಅಜ್ಜ ಅವ್ರದ್ದು. ಅವರಿಗೆಲ್ಲ ಈ ವಿಜ್ಞಾನಿಗಳಿಗೆ ಮಾರ್ಗದರ್ಶನ ಮಾಡಿ ಏನಾದರೂ ಬದಲಾವಣೆ ಮಾಡಿದ್ರೆ ಅವ್ರಿಗೆ ಹೇಳಿ ಬದಲಾವಣೆ ಮಾಡಿಸಿ ಅಲ್ಲಿ ಕೃಷಿ ಮಾಡ್ತಾರೆ. ಈಗ ಮೊನ್ನೆ 1.5 ಎಕರೆ ಒಳಗೆ 180 ಬೀಜ ನಾಟಿ ಮಾಡೋದು. ಈಗ ನಿಮ್ಮದೊಂದು ಎಕರೆ ತೊಗೊಳ್ಳೋದು, ತೊಗೊಂಡು 1.5 ಎಕರೆ ಒಳಗೆ 180 ಥರ ಬೀಜ ನಾಟಿ ಮಾಡಿ ಅವ್ರ ಮನೆಗೆ ಬಳಸ್ಕೊಂಡು ಉಂಡು ಉಳಿದದ್ದನ್ನು ಮಠದೊಳಗೆ ಒಂದು ಮಾರುಕಟ್ಟೆ ಅಂತ ಮಾಡಿ, ಸುಭಿಕ್ಷಾ ಮಳಿಗೆ ಅಂತ ಮಾಡಿ, ಸಾವಯವ ಕೃಷಿ ಸುಭಿಕ್ಷಾ ಮಳಿಗೆ ಅಂತ ಮಾಡಿ ಅಲ್ಲಿ ಮಾರುಕಟ್ಟೆಯಿಂದ ಅದನ್ನು ಮಾರಾಟ ಮಾಡ್ತಾರೆ. ಸುಮಾರು ಒಂದು 400-500 ಯುವಕರು, ಉದ್ಯೋಗ ಇಲ್ಲದೆ ಇರತಕ್ಕಂಥ ಯುವಕರಿಗೆ ಅದನ್ನು ಮಾರಾಟ ಮಾಡೋಕೆ ಹಚ್ಚಿ ಅವ್ರಿಗೆ ಸಂಭಾವನೆ ಕೊಟ್ಟು ಅದರೊಳಗೆ ಬಂದು ಲಾಭ ಸುಮಾರು 1-1.5 ಲಕ್ಷ ಲಾಭ ಆ ಹೊಲದವರಿಗೆ ಕೊಡೋ ವ್ಯವಸ್ಥೆ ಮಾಡ್ತಾರೆ ಅಜ್ಜವ್ರು. ಅಂಥದ್ದೊಂದು ಸುಭಿಕ್ಷಾ ಮಳಿಗಿದೆ. ಜನರ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಆರೋಗ್ಯ ಅದು ನಾನು ಊಟ ಬಲ್ಲವನಿಗೆ ರೋಗವೆಲ್ಲ, ಮಾತು ಬಲ್ಲವನಿಗೆ ಜಗಳವೆಲ್ಲ. ನಾವು ಊಟ ಮಾಡೋದು ಅದು ಹೇಳ್ತಾರೆ ಆಯುರ್ವೇದೊಳಗೆ, ಅದರಕ್ಕೆ ಸಿಹಿ ಉದರಕ್ಕೆ ಕಹಿ, ಬಾಯಿಗೆ ರುಚಿಯಾಗಿದ್ದ ಆರೋಗ್ಯಕ್ಕೆ ಹಾನಿಕರ ಅಂತೇಳಿ. ಈಗ ಕೇಂದ್ರ ಸರ್ಕಾರ ಸುಮಾರು ಒಂದು 15 ರಾಸಾಯನಿಕಗಳನ್ನು ಬ್ಯಾನ್ ಮಾಡೈತೆ. ಯಾಕಂತಂದ್ರೆ ಅವು ಔಷಧಿ ಬಳಸಿ ಅದು ನಾವು ಗಿಡಕ್ಕೆ ಬಳಸ್ತೀವಿ, ಆದರೆ ನೇರವಾಗಿ ಆ ದವಸ ಧಾನ್ಯ ಅದಕ್ಕೆ ಬಂದು ನೇರವಾಗಿ ಮನುಷ್ಯನ ದೇಹಕ್ಕೆ ಸೇರ್ತೈತೆ ಅಂತೇಳಿ ಅದಕ್ಕೊಂದು 15-20 ಔಷಧಿ ಬ್ಯಾನ್ ಮಾಡ್ಯಾರ. ಯಾವುದೋ ಒಂದು ಉದಾಹರಣೆಗೆ ಹೇಳ್ಬೇಕಂದ್ರೆ ಒಂದು ಟಿಮೆಟ್ ಅಂತ ಒಂದು ಔಷಧಿ, ಅದು 1 ತಿಂಗಳು ನೆಲ್ಲು ಕಟಾವು ಮಾಡೋಕ್ಕಿಂತ ಮುಂಚೆ 1 ತಿಂಗಳು ಮುಂಚೆ ಅದಕ್ಕೆ ಅಪ್ಲೈ ಮಾಡ್ಬೇಕು. ನಾವೇನೋ ಕಟಾವು ಮಾಡೋಕ್ಕಿಂತ ಸ್ವಲ್ಪ ದಿನ ಮುಂಚೆನೇ ಅದನ್ನು ಅಪ್ಲೈ ಮಾಡಿದರೆ ಅದನ್ನು ಬರೀ ನೆಲ್ಲಲ್ಲ, ಆ ನೆಲ್ಲುಲ್ಲು ತಿಂದು ಆಕಳು ಸತ್ತಾವು, ಅಷ್ಟು ಅದು ಔಷಧಿ ಸ್ಟ್ರಾಂಗ್ ಇರ್ತತೆ. ಹಂಗಾಗಿ ಅದನ್ನು ಬಳಸೋದು ಸೂಕ್ತ ಅಲ್ಲ. ಮೊನ್ನೆ ಯಡಿಯೂರಪ್ಪರು ಮುಖ್ಯಮಂತ್ರಿ ಇದ್ದಾಗ ಒಂದು ಸಾವಯವ ಕೃಷಿದು ಒಂದು ಚಿಂತನಗೋಷ್ಠಿ ಕರೆದಿದ್ರು. ಜಿಲ್ಲಾಕ್ಕೊಬ್ಬರು ಸ್ವಾಮೀಜಿಯವ್ರನ್ನ, ಒಬ್ಬರ ಸಂಶೋಧಕರನ್ನ, ವಿಜ್ಞಾನಿಗಳನ್ನ ಕರೆದಾಗ ಅವಾಗ ಯಡಿಯೂರಪ್ಪಾಜಿ ಅವ್ರಿಗೇನು ಸ್ವಲ್ಪ ಆರೋಗ್ಯದ ಅಸ್ತವ್ಯಸ್ತ ಆದಾಗ ಅವರು ಹಾಸ್ಪಿಟ್ಲಿಗೆ ಹೋದರು. ಆ ಉಪಮುಖ್ಯಮಂತ್ರಿ ನಮ್ಮ ಇವರು ಅಶ್ವಥ್ ನಾರಾಯಣ ಅವ್ರು ಬಂದಾಗ ನಮ್ಮ ಆಶು ಆನಂದ್ ಅಂತೇಳಿ ಸಾವಯವ ಕೃಷಿ ಪರಿವಾರದ ಅಧ್ಯಕ್ಷರು ಅವರು ಸುಮಾರು ಒಂದು 2-3 ತಾಸು ಅದ್ಭುತ ಉಪನ್ಯಾಸ. ಅವಾಗ ಅಲ್ಲಿ ಏನು ನಿರ್ಣಯಕ್ಕೆ ಬಂದಂದ್ರೆ ನಮ್ಮ ಏರಿಯಾದೊಳಗೆ, ಇಡೀ ಕರ್ನಾಟಕದೊಳಗಿಂತ ನಮ್ಮ ಈ ಬಳ್ಳಾರಿ, ಸಿರುಗುಪ್ಪ, ಸಿಂಧನೂರು, ರಾಯಚೂರು, ಈ ಕಡೆ ಕೊಪ್ಪಳ, ಗಂಗಾವತಿ, ಹೊಸಪೇಟೆ ಈ ಏರಿಯಾದೊಳಗೆ ಈ ಹಾರ್ಟ್ ಅಟ್ಯಾಕು, ಪ್ಯಾರಲಿಸಿಸ್ಸು, ಕ್ಯಾನ್ಸರು ಹೆಚ್ಚು ಐತೆ ಅಂತೇಳಿ. ಯಾಕಂದ್ರೆ ಔಷಧಿ ಬಳಸಿದ್ದು ಅವರು ದವಸ ಧಾನ್ಯ, ಸೊಪ್ಪು, ತರಕಾರಿ ಊಟ ಮಾಡ್ತಾರಂತ. ಹಾಗಾಗಿ ಔಷಧಿ ರಾಸಾಯನಿಕ ಬಳಸೋದು ಎಷ್ಟು ಕಡಿಮೆ ಮಾಡ್ತೀವಿ ಅಷ್ಟು ಒಳ್ಳೆಯದು. ನಾವೆಲ್ಲ ಮುಂದಿನ ಯುವ ಪೀಳಿಗೆಗೆ ನಮ್ಮ ತಂದೆ ತಾಯಿಗಳೆಲ್ಲ ಅನ್ಕೋತಾರೆ, ನಮ್ಮ ಮಕ್ಕಳಿಗೆ 10 ಎಕರೆ ಜಮೀನು ಮಾಡೀನಿ, ಆಸ್ತಿ ಮಾಡೀನಿ ಅಂತ. ಆದರೆ ಆ ಜಮೀನು ಏನು ಬೆಳೆದೇ ಇರ್ತಕ್ಕಂಥ ಇನ್ನೊಂದು 5 ವರ್ಷ ಹೋದರೆ ಏನು ಬೆಳೆಯಲ್ಲ, ಆ ಸ್ಥಿತಿಗೆ ನಾವು ಬರ್ತೀವಿ. ಹಂಗಾಗಿ ಈಗ ನಮ್ಮ ಎಲ್ಲ ರೈತರು ಎಚ್ಚೆತ್ತುಕೊಂಡು ಎಷ್ಟು ಸಾಧ್ಯ ಅಷ್ಟು ರಾಸಾಯನಿಕ ಕಡಿಮೆ ಮಾಡಿ, ಆದರೆ ಸಾವಯವ ಕೃಷಿ ಅದು ಭಾಳ ಕಷ್ಟ ಸಾಧ್ಯ. ಈಗ ನಮ್ಮ ಹೊಲ ಅವೆಲ್ಲ ಎದಕ್ಕೆ ಹೊಂದ್ಕೊಂಬಿಟ್ಟವು, ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಅಂಥೇಳಿ ಈ ಹುಳುಗಳು ಸಹಿತ ರಾಸಾಯನಿಕ ತಿಂದು ಬದುಕಂಥ ಸ್ಥಿತಿ ಬಂದ್ಬಿಟ್ಟವು. ಹಾಗಾಗಿ ನಾವು ಒಂದೇ ಸಲಕ್ಕೆ ಕಡಿಮೆ ಮಾಡಿದರೆ ಅದು ಸೆಳವಿಗೆ ಎದುರು ಈಸ್ದಂಗೆ ಆಗ್ತದೆ. ಹಾಗಾಗಿ ಕ್ರಮೇಣ ಕಡಿಮೆ ಮಾಡ್ಕೊಂತ ನಾವು ಈ ಭೂಮಿಗೆ ಏನೂ ಗೊಬ್ಬರ ಔಷಧಿ ಹಾಕೋದು ಅವಶ್ಯಕತೆ ಇಲ್ಲ. ಭೂಮಿ ತಾಯಿ ನಿಜವಾಗ್ಲೂ ಈ ಮಹಾಭಾರತದೊಳಗೆ ಕೃಷ್ಣ ಪಾಂಡವರಿಗೆ ಅಕ್ಷಯ ಪಾತ್ರೆ ಕೊಟ್ಟದ್ದಂತ. ಆ ಅಕ್ಷಯ ಪಾತ್ರೆ ನಾವು ನೋಡಿಲ್ಲ, ಕೇಳಿವಿ ಅಷ್ಟೇ. ಆದರೆ ಭಗವಂತ ನಮಗೆ 5 ಅಕ್ಷಯ ಪಾತ್ರೆ ಕೊಟ್ಟಾನ, ಈ ಪಂಚತತ್ವಗಳು ಅಂತೇಳಿ. ಭೂಮಿ, ಆಕಾಶ, ಸೂರ್ಯನ ಶಾಖ ಪ್ರಕಾಶ, ಗಾಳಿ ಮತ್ತು ನೀರು. ಈ ಪಂಚ ಮಹಾಭೂತ ಲೋಕಾರ್ಪಣೆ ಅಂತೇಳಿ ಪೂಜ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಯವರು ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದರು. ಸುಮಾರು ಒಂದು 11 ಲಕ್ಷ ಜನ ಇದ್ದರು ಆ ಕಾರ್ಯಕ್ರಮಕ್ಕೆ. 10 ದಿನ ಕಾರ್ಯಕ್ರಮ. ನಾವು 10 ದಿನ ಅಲ್ಲಿ ಹೆಂಗಿದ್ವಿ ಅಂತಂದ್ರೆ ನಮ್ಮ ಮನ್ಯಾಗ ಮತ್ತು ಬೀಗ್ರ ಮನ್ಯಾಗ ಇರೋಕ್ಕೆ ಸಾಧ್ಯ ಇಲ್ಲ. ಅದಕ್ಕಿಂತ ಹೆಚ್ಚಿನ ಮಟ್ಟದೊಳಗೆ ಆತಿಥ್ಯ 10 ಲಕ್ಷ ಜನಕ್ಕೆ. ನಿಜವಲ್ಲ ಮಹಾರಾಷ್ಟ್ರದ ಈ ಕಾರ್ಯಕರ್ತರಿಗೆ, ಅಜ್ಜವರಿಗೆ, ಆ ವ್ಯವಸ್ಥಾಪಕರಿಗೆ ಎಷ್ಟು ಸ್ಮರಣೆ ಮಾಡಿದ್ರೆ ಕಡಿಮೆ. 10 ಲಕ್ಷ ಜನಕ್ಕೆ ಪ್ರಸಾದ, ಅದು ಅವ್ರು ಯಾರ್ಯಾರು ಏನು ಬೇಕೋ ವಿಶೇಷ ಭಕ್ಷ್ಯ ಭೋಜ್ಯ ಪ್ರಸಾದಗಳು ವ್ಯವಸ್ಥೆ ಮಾಡಿದರು. ನಮ್ಗೆ ಯಾರಿಗೂ ಪ್ರಸಾದದ ಚಿಂತನೆ ಸುಮ್ಮನೆ ನೋಡ್ಬೇಕನ್ನೋದು ಅಷ್ಟೇ, ಸುಮ್ಮನೆ ಅಡ್ಡಾಡಬೇಕು. 10 ದಿನ ಅದು ಸಾಲು. ದೊಡ್ಡ ದೊಡ್ಡ ಕಾರ್ಯಕ್ರಮ ಅವೆಲ್ಲ ಒಂದು ಸುವರ್ಣಾಕ್ಷರದಲ್ಲಿ ಬರೆದಿರ್ತಕ್ಕಂಥ ಕಾರ್ಯಕ್ರಮ. ಯಾವ ಸರ್ಕಾರನೂ ಮಾಡದೇ ಇರ್ತಕ್ಕಂಥ ಕಾರ್ಯಕ್ರಮ ಪೂಜ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಯವ್ರು ಮಾಡ್ಯಾರ. ಅದನ್ನು ನೋಡಿ ನಾವು ಎಷ್ಟು ತಿಳ್ಕೊಂಡ್ರೆ ಕಡಿಮೆ. ಆಕಾಶ್ ಚೌರಾಸಿಯಾ ಅಂಥೇಳಿ
ಅವರು ರಾಷ್ಟ್ರಪತಿ ಅವಾರ್ಡ್ ಆಯಿತು ಈಗ ಒಂದು 2 ವರ್ಷ ಕೆಳಗೆ. ಅವರು ಏನಂತಂದ್ರೆ ಒಂದು ಎಕರೆ ಒಳಗೆ 3 ಎಕರೆ ಬೆಳೆಯೋ ತರಕಾರಿ 1 ಎಕರೆ ಒಳಗೆ ಬೆಳೆಯೋದು. ಅಂದರೆ ನೆಲದ ಕೆಳಗೆ ಬೆಳೆಯೋದು ಗೆಣಸು ಮತ್ತು ಮೂಲಂಗಿ, ಈರುಳ್ಳಿ, ಬೆಳ್ಳುಳ್ಳಿ, ಕ್ಯಾರೆಟು, ಬೀಟ್ರೂಟು ಅವೆಲ್ಲ ನೆಲದ ಒಳಗೆ ಬೆಳಿತಾವೆ ಅವು. ಮತ್ತು ನೆಲದ ಮೇಲೆ ಬೆಳೆಯವು ಮುಳಗಾಯಿ, ಮೆಣಸಿನ್ಕಾಯಿ, ಬೆಂಡೆಕಾಯಿ ಇವೆಲ್ಲ ನೆಲದ ಮೇಲೆ ಬೆಳೆಯವು. ಮತ್ತು ಬಳ್ಳಿ ಒಳಗೆ ಬೆಳೆಯವು ಹಾಗಲಕಾಯಿ, ಹೀರೆಕಾಯಿ, ಸೌತೆಕಾಯಿ ಮತ್ತು ಸೋರೆಕಾಯಿ ಇವೆಲ್ಲ ಬಳ್ಳಿ ಒಳಗೆ ಬೆಳೆಯವು. ನೆಲದ ಒಳಗೆ, ನೆಲದ ಮೇಲೆ ಮತ್ತು ಬಳ್ಳಿ 3 ಲೇಯರು. 3 ಎಕರೆಗೆ ಬೆಳೆಯೋದನ್ನು 1 ಎಕರೆಗೆ ಬೆಳೆಯೋದು. ಅದು ಒಂದು ರೈತರಿಗೆ ಮಾಡಲ್ ಹಾಕಿವಿ. ಈಗ ಇದು 2ನೇ ಬೆಳೆ. ಇದು ಮೊದಲನೇ ಬೆಳೆಯೆಲ್ಲ ಒಂದು ಕ್ರಾಪ್ ತೆಗೆದಿವಿ. ಹೀರೆಕಾಯಿ, ಸೋರೆಕಾಯಿಯನ್ನು ನೀವು ನಂಬಕ್ಕಾಗಲ್ಲ, 3-4 ಕಡೆ ಉದ್ದ ಹೀರೆಕಾಯಿ ಬೆಳೆದದ್ದು. ಹಾಂ, ಅವನ್ನೆಲ್ಲ ಫೇಸ್ಬುಕ್ಕಿಗೆಲ್ಲ ಮಾಡಿ ಎಲ್ಲ ರೈತರು ನೋಡ್ಲಂತ. ಈಗಿದು 2ನೇ ಬೆಳೆ. ಇವನ್ನೆಲ್ಲ ಈಗ ಹಳೆವೆಲ್ಲ ತೆಗೆದಿವಿ, ಈಗ ಮತ್ತು ಹೊಸದು ಇದು ಚಿಗಿತೈತೆ. ಇದು ಮಲ್ಟಿ ಲೇಯರ್ ಅಂತೇಳಿ ಆಕಾಶ್ ಚೌರಾಸಿಯ ಅವ್ರು ಭಾಳ ದೊಡ್ಡ ಸಾಧನೆಯನ್ನು ಮಾಡಿದರು. ಅದರದ್ದೇ ಇಲ್ಲಿ ಪ್ಲ್ಯಾನ್ ಮಾಡಿ ನಮ್ಮ ರೈತರು ಇದನ್ನು ನೋಡಿ ಕಲೀಲಿ ಅಂತೇಳಿ ಇದು ಮಲ್ಟಿ ಲೇಯರ್ದು ಒಂದು ಮಾಡ್ಯಾರ. ಭಾಳ ಜನ ಮಾಡ್ಯಾರ, 1 ಎಕರೆ ಹಿಂಗೆಲ್ಲ ಮಾಡಿ. ಈಗ ಇಲ್ಲೊಬ್ಬರು ಶೇಖರಯ್ಯ ಅಂತೇಳಿ ಒಬ್ಬ ಶಿಷ್ಯ, ಅವನು 1 ಎಕರೆ ಒಳಗನ ಈ ಸೊಪ್ಪು ತರಕಾರಿ ಅವನ್ನೆಲ್ಲ ಮಾಡಿ ಅವನು ಇಡೀ ಕುಟುಂಬದ ಜೀವನ ಅವನು ಇದ್ರ ಮೇಲೆ ನಿಭಾಯಿಸ್ತಾನೆ 1 ಎಕರೆ ಒಳಗೆ. ಇಲ್ಲೇ ನಂದೀಪುರ. ಹಾಂ ಅವ್ರು ಶೇಖರಪ್ಪ, ಇವ್ರು ಶೇಖರಯ್ಯ ಅಂತಂದ್ರೆ ಇಲ್ಲಿ ಅದು ಕೊಡು. ಇಲ್ಲ ಇದೇನು ಬೇಡ, ಅದೇನು ಬೇಡ. ನಾವು ನಮ್ಮಲ್ಲಿ ಈಗ 4-5 ವರ್ಷದ ಕೆಳಗೆ ಇದು ಭಾಳ ದೊಡ್ಡ ಸೈಜ್ ಕಾಯಿ, ಇದು ತೆಂಗಿನಕಾಯಿ. ಇದಕ್ಕೆಲ್ಲ ನುಸಿ ರೋಗ, ಅಂಟು ರೋಗ ಐತೆ. ಹಾಂ, ಈಗ ಇದೇ ಗಿಡದನ್ನ ಕಾಯಿ ನೋಡ್ರಿ, ಅಲ್ಲಿ ನುಸಿ ರೋಗ ಇಲ್ಲ, ಅಂಟು ರೋಗ ಇಲ್ಲ, ಎಲ್ಲ ಸ್ವಚ್ಛ ಅದಾವೆ. ಈ ಥರ ನೀವು ಎಲ್ಲಿ ಮಲೆನಾಡಿನಾಗ ಹೋದ್ರೂ ಈ ಥರ ಕಾಯಿ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಚುಕ್ಕಿ ರೋಗ, ನುಸಿ ರೋಗ ಇರ್ತತೆ, ಅಂಟು ರೋಗ ಇರ್ತತೆ. ಆಮೇಲೆ ಈಗ ಅದು ಕಾಯಿ ಇನ್ನೂ ಈ ಸೈಜ್ ಆಗ್ತದೆ, ಅದ್ರ 4 ಪಟ್ಟು ಇನ್ನೂ ಬೆಳೀತೈತೆ ಆ ಕಾಯಿ. ಹಾಂ, ನಾವಿನ್ನೂ ಇದಕ್ಕಿನ್ನ ನೀರು ಸರಿಯಾಗಿ ಕೊಟ್ಟಿಲ್ಲ. ನೀರು ಕೊಟ್ಟರೆ 4 ಪಟ್ಟು ಬೆಳೀತೈತೆ. ಒಂದು ಗಿಡ ಹತ್ತತ್ರ ಒಂದು 400-500 ಕಾಯಿ ಬಿಡ್ತಾವೆ. ಹೌದು. ಹಾಂ, ಒಂದು 6 ತಿಂಗಳ. ಒಬ್ಬರು ರೆಡ್ಡಿ ಅಂಥೇಳಿ ಅಜ್ಜ ಇದ್ದರು, ಅವರು ನಾರಾಯಣ ರೆಡ್ಡಿ ಅಂಥೇಳಿ. ಅವರು ಭಾಳ ಕೃಷಿ ಒಳಗೆ ದೊಡ್ಡ ಸಾಧನೆ ಮಾಡ್ಯಾರ. ಅವರು ಈ ನುಸಿ ರೋಗಕ್ಕೆ, ಅಂಟು ರೋಗಕ್ಕೆ ಈ ತಾಮ್ರದ ಮಳೆ ಹೊಡಿಬೇಕಂತೇಳಿ ಒಳ್ಳೆ ಮಾದರಿ ಮಾಡಿದರು. ಅದು ಮಾಡಿದ ಮೇಲೆ ಕಡಿಮೆ ಆಗೈತಿ. ಆದರೆ ನಮ್ಮ ಏರಿಯಾದಾಗೆ ಅದು ಏನು ಮಾಹಿತಿ ಇರಲಿಲ್ಲ. ಈ ನಾವು ಗೋಕೃಪಾಮೃತ ಹಾಕಿದ ಮೇಲೆ ಅವು ಕಾಯಿ ಭಾಳ ಈ ಸೈಜು ಕಾಯಿ ಅದಾವೆ. ನೀವು ನಂಬೋಕ್ಕಾಗಲ್ಲ. 1 ಲೀಟ್ರ್ ನೀರು ಇರ್ತೈತೆ. ಆಮೇಲೆ ಕೊಬ್ಬರಿ ನಾವು ಈ ಒಂದು ಗಿಟ್ಟಿಗೆ ಏನಿರ್ತೈತಲ್ಲ 300 ಗ್ರಾಮು, 400, 500, 600 ಗ್ರಾಮ್ ಇರ್ತೈತೆ. ಇದು 1 kg ಬರ್ತದೆ ಕೊಬ್ಬರಿ 1 ಗಿಟ್ಟಿಗೆ. ಅಷ್ಟು ಭಾಳ ಸಮೃದ್ಧಿಯಾಗಿ ಬೆಳೆದೈತೆ. ಅದು ಗೋಕೃಪಾಮೃತದ್ದು ಎಷ್ಟು ಹೇಳಿದ್ರೆ ಕಡಿಮೆನೇ. ರೈತರಿಗೆ ಒಂದು ಒಳ್ಳೆಯ ವರದಾನ. ಅದನ್ನು ನಮ್ಮ ಈ ಗೋಪಾಲಭಾಯಿ ಸುತಾರಿ ಮತ್ತು ಕಾಡಸಿದ್ದೇಶ್ವರ ಸ್ವಾಮೀಜಿಯವರಿಗೆ ನಮ್ಮೆಲ್ಲ ರೈತರ ಪರವಾಗಿ ಅವರಿಗೆ ಕೃತಜ್ಞತೆ ಹೇಳಿದ್ರೆ ಏನು ತಪ್ಪೇನಲ್ಲ. ಕೆಟ್ಟೋಗ್ತದೆ ನೆಲಗೆ, ಅದರೊಳಗಿರೋ ಬ್ಯಾಕ್ಟೀರಿಯಾ ಎಲ್ಲ ಸಾಯ್ತಾವೆ. ನಾವು ಒಂದು ವಿಚಾರಕ್ಕೆ, ಒಂದು ಉದ್ದೇಶಕ್ಕೆ ಔಷಧಿ ಬಳಸ್ತೀವಿ, ಆದರೆ ಅದಕ್ಕೆ ಬೇರೆ ಅದಕ್ಕೆ ಜೊತೆಗಿರೋ ಎಲ್ಲ ಬ್ಯಾಕ್ಟೀರಿಯಾ ಎಲ್ಲ ಸಾಯ್ತಾವೆ. ಹಾಂ, ನಾವೇನು ಅದು ಕೆಲವರು ಬೇಗ ಇಳುವರಿ ಬರಲಿ ಮತ್ತು ಬೇರೆ ಹುಳುಗಳೆಲ್ಲ ಈ ಗಿಡ ಹಾಳು ಮಾಡ್ತಾವಂತ ಅದಕ್ಕೆ ಔಷಧಿ ಹೊಡಿತಾರೆ. ಆ ಔಷಧಿ ತಿಂದು ಇನ್ನು ಬೇರೆ ನಮಗೆ ಪ್ರಕೃತಿ ಪೂರಕವಾಗಿ ಕೆಲಸ ಮಾಡೋ ಎಲ್ಲ ಬ್ಯಾಕ್ಟೀರಿಯಾಗಳು, ಈ ಜೇನುನೊಣ ಅವೆಲ್ಲ ಸಾಯ್ತವೆ. ಈ ಎರೆಹುಳು ರೈತನ ಮಿತ್ರ ಅಂತೀವಿ. ಆ ಎರೆಹುಳು ಇಲ್ಲ ಅಂತಂದ್ರೆ ಒಂದು ಚದರಡಿ ಒಳಗೆ ಸುಮಾರು 8-12 ಎರೆಹುಳು ಇರ್ತಾವೆ. ಅವು ಎರೆಹುಳು ದಿನಕ್ಕೆ 8-10 ಕಡೆ ಒಳಗೆ ಹೋಗಿ ಮೇಲೆ ಬರ್ತಾವೆ. ತನ್ನ ದೇಹದ 1.5 ತೂಕದಷ್ಟು ಮಣ್ಣನ್ನು ಹೊರಗೆ ತೆಗಿತಾವೆ, ತೀರ್ವರ್ಣೆ ಮಾಡ್ತಾವೆ. ಏನು ಕೂಲಿ ಕೇಳಾರ್ದಂಗೆ, ಊಟ ಕೇಳಾರ್ದಂಗೆ, ಫಲಾಪೇಕ್ಷೆ ಇಲ್ದಂಗೆ ನಮ್ಮ ಹೊಲನ ಕೃಷಿ ಮಾಡ್ತಾವೆ, ಕಲ್ಟಿವೇಷನ್ ಮಾಡ್ತಾವೆ. ಈಗ ನಾವೆಲ್ಲ ರಾಸಾಯನಿಕ ಬೆಳೆಸಿ ಅವೆಲ್ಲ 8-10 ಅಡಿ ಒಳಗೆ ಹೋಗಿ ಕೂತ್ಕೊಂಡವು. ಅವು ಏನು ಇಲ್ಲದ್ರೆ ಬರ್ತಾವೆ. ಈಗ ನಾವು ನಿಮ್ಗೆ ಉದಾಹರಣೆ ಹೇಳ್ಬೇಕಂತಂದ್ರೆ, ನಾವು ಸಣ್ಣ ಭಾಷೆ ಕತ್ತಿ ಅಂತ ಬೈತೀವಿ. ಕತ್ತಿ ಅಂತ ಬೈತಾರೆ. ಯಾಕೆ ಬೈತಾರೆ ಅಂದರೆ, ಕತ್ತಿ ಬರೀ ಮೈಲಿಗೆ ತೊಗೊಂಡೋಗೋದು, ಮಡಿ ಮಾಡ್ಕೊಂಬರೋದು, ಇಷ್ಟೇ ಕೆಲಸ ಅಂತ.
ಆದರೆ ಆ ಕತ್ತಿ ನೀವು ತಂಬಾಕು ಗಿಡದ ಹೊಲದಾಗ ಹೋಗಿ ನಿಲ್ಲಿಸಿದ್ರೆ ತಂಬಾಕು ತಿನ್ನಲ್ಲ. ನೀವು ಈ ಬೀಡಿ ಅಂಗಡಿ ಪಾನ್ ಅಂಗಡಿ ಹತ್ರ ಹೋದರೆ ಅಲ್ಲೆಲ್ಲ ಈ ತಂಬಾಕು ಚೀಟು ಅವನ್ನೆಲ್ಲ ಎಳೆಬಿಟ್ಟಿರ್ತಾರೆ. ಅದ್ರ ಜೊತೆಗೆ ಬಾಳೆಹಣ್ಣು ಇರ್ತದೆ, ಆ ಬಾಳೆಹಣ್ಣು ತಿಂತದೆ ಕತ್ತೆ, ಆದರೆ ತಂಬಾಕು ತಿನ್ನಲ್ಲ. ನಾವು ಮನುಷ್ಯರು ಮತ್ತು ನಾವೆಲ್ಲ ಏನು ತಿನ್ನಬಾರ್ದು ಅದನ್ನೆಲ್ಲ ತಿಂತೀವಿ. ಅದ್ರ ಮೇಲೆ ನೀಟಾಗಿ ಬರೆದಿರ್ತಾರೆ, ನಮ್ಮೆಲ್ಲ ಬುದ್ಧಿವಂತರು ನೋಡ್ತಾರೆ ಇದು ಇಂಜೆಸ್ಟ್ ಹೆಲ್ತ್ ಅಂತ, ಅದನ್ನು ನೋಡ್ತಾರೆ ತಿಂತಾರೆ ಅಷ್ಟೆ. ಹಂಗಾಗಿ ನಾವು ಅದನ್ನು ಮಾಡದೇ ಇರೋರು ಏನು ಮಾಡ್ತೀವಿ ಕತ್ತಿಗಿಂತ ಕಡೆ ಅಂತ. ಅದಕ್ಕೆ ಹೇಳ್ತಾರೆ ಹಾಲು ಕುಡಿದು ಮಕ್ಕಳ ಬದುಕಲ್ಲ, ವಿಷ ಕುಡಿದವ್ರು ಬದುಕ್ತಾರೆ ಅಂತ. ನಾವು ಎಷ್ಟು ಆಹಾರದೊಳಗೆ ಎಷ್ಟು ಸೂಕ್ಷ್ಮತೆ ಇದ್ದರೂ ಕಡಿಮೆನೇ. ಈಗ ಇತ್ತೀಚೆಗೆ ಈಗ ಮೊನ್ನೆ ಕರೋನಾ ಬಂತು, ಕರೋನಾ ಈಗ ಬಂದತ್ತಂತ ನಮಗೆ ಗೊತ್ತಾಯ್ತು. ಯಾಕೆ ಗೊತ್ತಾಯ್ತು ಅಂದ್ರೆ ನಾವೆಲ್ಲ ಈ ನಮ್ಮಲ್ಲಿರ್ತಕ್ಕಂಥ ರೆಸಿಸ್ಟೆನ್ಸ್ ಪವರು ಭಾಳ ಕಡಿಮೆ ಆಗೈತೆ. ಅವಾಗೆಲ್ಲ ಇಂಥವು ಅವಾಗವಾಗ ಬಂದು ಹೋಗವು. ಅವಾಗ ಈ ಪ್ಲೇಗ್ ಬಂತಂದರೆ ನಮ್ಮ ಪೂರ್ವಜರು ನಾವೆಲ್ಲ ಬುದ್ಧಿ ಇಲ್ಲ, ಅವ್ರಿಗೇನು ಓದಿಲ್ಲ ಅಂತ ಬೈತೀವಿ. ಆದರೆ ಅವರು ಊರೇ ಬಿಡ್ತಿದ್ರು. ಅವಾಗ ಪ್ಲೇಗ್ ಬಂದಾಗ ಊರು ಬಿಟ್ಟು ಅಡವೆಗೆ ಬಂದು ಟೆಂಟ್ ಹಾಕ್ಯಂಡು ಜೀವನ ಮಾಡ್ತಿದ್ರು. ಅಂದರೆ ಅಲ್ಲಿ ಅದು ಆ ವೈರಸ್ ಸತ್ತೋಗ್ಲಂತ. ಈಗ ನಾವೆಲ್ಲ ಬುದ್ಧಿವಂತರದೇವಿ, ಮಾಸ್ಕ್ ಹಾಕಿ ಅಂದ್ರೆ ಮಾಸ್ಕ್ ಹಾಕ್ಯಣಲ್ಲ ನಮ್ಮ ಬುದ್ಧಿವಂತರು ಎಲ್ಲ. ಎಮ್ ಎ PhD ಮಾಡಿರ್ತಾರೆ, ಮಾಸ್ಕ್ ಹಾಕಿ ಅಂದ್ರೆ ಹಂಗೆ ಇರ್ತಾರೆ. ಮತ್ತು ಅವ್ರಿಗಿಂತ ನಾವು ದಡ್ರೆ. ನಮ್ಮ ಹಿರಿಯರು ಅವಾಗ ಊರು ಬಿಡ್ತಿದ್ರು ಅವಾಗ. ಆದರೆ ಅವಾಗ ಹೆಚ್ಚು ಅದು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತದಿಲ್ಲ. ಯಾಕಂದರೆ ಅವರಲ್ಲಿ ರೆಸಿಸ್ಟೆನ್ಸ್ ಪವರ್ ಭಾಳ ಚೆನ್ನಾಗಿತ್ತು. ನಿಮಗೆ ಸುಮ್ಮನೆ ಒಂದು ಉದಾಹರಣೆ ಬೇಕಂದ್ರೆ 25 ವರ್ಷದ ಕೆಳಗೆ ಒಂದೊಂದು ಕ್ವಿಂಟಲ್ ಚೀಲ ನಮ್ಮ ರೈತರು ಈ ಹಮಾಲಿಗಳು ಎತ್ತಿದ್ರು. ಈಗ 25 kg ಪ್ಯಾಕೆಟ್ ಬಂದವು. ಮತ್ತು ಇನ್ನೊಂದು 5-10 ವರ್ಷ ಅಂದರೆ 5 kg ಪ್ಯಾಕೆಟ್ ಬರ್ತದೆ. ಸ್ವಲ್ಪ ಪ್ಯಾಕೆಟ್ ಎತ್ತಬಾರಪ್ಪ ಅನ್ನಂಗೆ ಆಕತ್ತೆ. ಅಂದರೆ ನಾವು ಊಟ ಮಾಡೋ ಆಹಾರ ಮತ್ತು ನಮ್ಮ ಜೀವನ ಶೈಲಿ ಭಾಳ ಬದಲಾಗೈತೆ. ಈಗ ನಮ್ಮ ಹುಡುಗರು ಯುವಕರಿಗೆ ಯಾರ್ಯಾದ್ರೂ ಸ್ವಲ್ಪ ಯಾರನ್ನಾರು ಕರೆದು ಬಾರಪ್ಪ ಊರಾಗ ಅಂಥೇಳಿ ನಾವು ಮಡ್ದಾಗ ಕುಂತ್ಕೊಂಡ್ರೆ ಹೊಲಕ್ಕೆ ಹೋಗ್ಬೇಕು, ಅದು ಊರಾಗೆಲ್ಲ ಹೋಗ್ಬೇಕಂದ್ರೆ ಅವ್ರಿಗೆ ಗಾಡಿ ಕೇಳ್ತಾರೆ. ಹುಡುಗರು ಗಾಡಿ ಐತೇನೆ ಅಂತ ಕೇಳ್ತಾರೆ. ಆದರೆ ನಮ್ಮ ಹಿರಿಯರೆಲ್ಲರೂ ಬೇರೆ ಊರಿಗೆ ಬೀಗರ ಊರಿಗೆ ಹೋಗ್ಬೇಕಂದ್ರೆ ನಡೆದೋಗೋರು. ಒಂದೇನೋ 50 kgದು 25 kgದು ಸಾಮಾನು ಹೊತ್ಕೊಂಡು ನಡ್ಕೊಂಡು ಹೋಗೋರು. ಅವರಿಗೆ ಎಕ್ಸಸೈಸ್ ಆಗೋದು, ದೈಹಿಕ ಶ್ರಮನ ಆಗೋದು. ಮತ್ತು ಅಲ್ಲಿ ಚೆನ್ನಾಗಿ ಹೋಗಿ ಖುಷಿಯಾಗಿ ಊಟ ಮಾಡೋರು, ಪ್ರೀತಿ ಹಂಚ್ಕೊಂಡಂತೂ ಜೊತೆಗೆ ಊಟನೂ ಖುಷಿಯಾಗಿ ಮಾಡೋರು. ಅವರು ಆರೋಗ್ಯವಾಗಿ, ದೈಹಿಕವಾಗಿ, ಮಾನಸಿಕವಾಗಿ ಭಾಳ ಸ್ಟ್ರಾಂಗ್ ಇದ್ದರು. ಈಗ ನಾವು ವೀಕ್ ಅದೀವಿ. ಹಾಗಾಗಿ ಇವು ಕರೋನಾ ಈಗ ಇತ್ತೀಚೆಗೆ ಬೆಳಕಿಗೆ ಬಂದೈತಿ. ಇಲ್ಲದ್ರೆ ಕರೋನಾ ನಮ್ಮ ಮೈಯಾಗ ಎಷ್ಟು ಎಲಬದಾವ ಅಂತೇಳಿ ಅದನ್ನು ಲೆಕ್ಕ ಹೇಳ್ತಾರೆ. ಮತ್ತು ಪುರಾಣದೊಳಗೆ ವಿಜ್ಞಾನ ಇತ್ತು, ನಾವಂತ ತಿಳ್ಕೊಂಡಲ್ಲ. ಈಗ ಅತಿಯಾದ ಬುದ್ಧಿವಂತರು ಅವರೆಲ್ಲ ಏನು ಹೇಳಿದ್ರು ಮೂಢನಂಬಿಕೆ ಅಂತಾರೆ. ಹಾಗಾಗಿ ಎಷ್ಟು ತಿಳ್ಕೊಂಡ್ರೆ ಕಡಿಮೆನೇ. ಇದು ಗೋನಂದ ಜಲ ಅಂಥೇಳಿ. ಏನಾದರೂ ವಾಸನೆ ಐತಾ? ವಾಸನೆ ಇಲ್ಲ. ಅಲ್ಲಲ್ಲ, ನೀವು ಇದು ವಾಸನೆ ಅಲ್ಲ, ಅದು ಸುಮ್ಮನೆ ಇದು ಬರುತ್ತೆ. ಹಾಂ, ನಾವು ಇಲ್ಲಿ 110 ಹಸು ಅದಾವೆ, ದೇಸಿ ಆಕಳು. ಅದು ಆಕಳು ಏನಾದರೂ ಅನಾರೋಗ್ಯದಿಂದ ಅದು ಸತ್ತರೆ ಅದು ಆಕಳ ತೂಕ ಮಾಡ್ತೀವಿ, ಎಷ್ಟು kg ಐತೆ ಅಂತೇಳಿ. ಆ ತೂಕದಷ್ಟು ಸಗಣಿ, ಅಷ್ಟು ಲೀಟ್ರ್ ಗೋಮೂತ್ರ ಹಾಕಿ, ಒಂದು 20 ಪಪ್ಪಾಯಿ ಕಾಯಿ ಹೆಚ್ಚಾಕ್ತೀವಿ. ಹೆಚ್ಚಾಕಿ ಒಂದು 5 ಲೀಟ್ರ್ ಮೊಸರು, 1 kg ಆಕಳು ತುಪ್ಪ ಅದು ಹಾಕಿ ಇದು ಮುಚ್ಚಿಡ್ತೀವಿ. ಮುಚ್ಚಿಟ್ರೆ ಇದು 3 ತಿಂಗಳಿಗೆ ನಾವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಆ ಆಕಳದ ಎಲುಬು, ಚರ್ಮ, ಮಾಂಸ ಎಲ್ಲ ಡಿಕಂಪೋಸ್ ಆಗಿ ನೀರು ಆಗ್ತೈತೆ. ಇದು ಸುಮಾರು ಒಂದು 10 ಎಕರೆಗೆ ಬೇಕಾದಷ್ಟು ಐರನ್ನು, ಕ್ಯಾಲ್ಸಿಯಮ್ಮು, ಮ್ಯಾಗ್ನೀಷಿಯಮ್ಮು, ಪೊಟ್ಯಾಷಿಯಮ್ಮು, ಸಲ್ಫೇಟು ಅದರೊಳಗೆ ಸಿಗ್ತದೆ. ಇದಕ್ಕೆ ಗೋನಂದ ಜಲ ಅಂತ ಕರೆದೀವಿ. ಇದು ಒಂದು 1000 ರೂಪಾಯಿ ಲೀಟ್ರ್ ತೊಗೋತಾರೆ ರೈತರು. ನಾವು ಒಂದು 300 ರೂಪಾಯಿ ಲೀಟ್ರ್ ಕೊಡ್ತೇವೆ ರೈತರಿಗೆ. ಇದಾಕತ್ತಂತ. ಮತ್ತು ಇಲ್ಲಿ ಸುತ್ತಮುತ್ತಲು ಎಲ್ಲ ಆಕಳು ಯಾವುದಾದ್ರು ಸತ್ತರೆ ನಾವು ಹೋಗಿ ತೊಗೊಂಬಂದು ಇದಕ್ಕೆ ಹಾಕಿ ಗೋನಂದ ಜಲ ಮಾಡ್ತೀವಿ. ಅವ್ರು ಆಕಳು ಯಾರು ಕೊಟ್ಟಿರ್ತಾರೋ ಅವರಿಗೆ ನಾವು ಇದು ಗೋನಂದ ಜಲ ಅಂತೇಳಿ ಮಾಡ್ತೀವಿ. ಇದು ಈಗ ಭಾಳ ಬೇಡಿಕೆ ಐತೆ. ಇಲ್ಲ, ನಮ್ಮ ದೇಶಿ ಆಕಳು ಮಾತ್ರ. ಹಾಂ, HF ಜರ್ಸಿ, ಡೆನ್ಮಾರ್ಕ್ ಅವನ್ನ ನಾವು ಬಳಸಲ್ಲ. ಭಕ್ತರೇನೋ ಒಂದು 3-4 ಕೊಟ್ಟಾರ, ಅವು ಸುಮ್ಮನೆ ಇಟ್ಕೊಂಡಿವೆ. ಮತ್ತು ಬಿಟ್ಟರೆ ಕಟಗರು ಹೋಯ್ತಾರೆ ಅಂತೇಳಿ ಅವನ್ನ ಹಂಗೆ ಇಟ್ಕೊಂಡಿವಿ. ಅದೇ ಐರನ್ನು, ಕ್ಯಾಲ್ಸಿಯಮ್ಮು, ಮ್ಯಾಗ್ನೀಷಿಯಮ್ಮು, ಪೊಟ್ಯಾಷಿಯಮ್ಮು, ಸಲ್ಫೇಟು 10 ಎಕರೆಗೆ ಸಿಗ್ತದೆ ಒಂದು ಆಕಳದ್ದು. ಒಂದು ಆಕಳು 10 ಎಕರೆ. ಹಾಂ, ಒಂದು ಆಕಳು 10 ಎಕರೆಗೆ ಬಳಸ್ಬೋದು. ಬಳಸಿದಾಗಂತ ಕೆಪಾಸಿಟಿ ಎಷ್ಟು ತಿಂಗಳುಗಳು ಇರ್ಬೋದು? ಈಗ ನಾವು ಬಳಸ್ತೀವಿ ಒಂದ್ಸತಿ, ನಾವು ವರ್ಷಕ್ಕೊಂದ್ಸಲ ಬಳಸಿ ಸಾಕು. ಹಾಂ, ಹೆಚ್ಚು ಬಳಸೋ ಅವಶ್ಯಕತೆ ಇಲ್ಲ, ವರ್ಷಕ್ಕೊಂದ್ಸಲ ಬಳಸಿ ಸಾಕು. ಬರ್ರಿ, ಇಲ್ಲಿ ಲಿಫ್ಟಿಗೇಷನ್ ಐತೆ. ಆ ಲಿಫ್ಟಿಗೇಷನಾಗ ಇವೆಲ್ಲ ಹೊಡೆದಾವ ನೋಡ್ರಿ. ಇವೆಲ್ಲ ಹೊಡೆದದ್ದು ವೇಸ್ಟಾಗಿ ಸುಮ್ಮನೆ ಇದ್ದಾವ. ಅವನ್ನ ಇಂಜಿನಿಯರ್ಗೆ ಹೇಳಿ ನಾವು ತರಿಸ್ಕೊಂಡು ಇಲ್ಲಿ ಇದಕ್ಕೆ ಒಂದು ಪ್ರಾಯೋಗಿಕವಾಗಿ ಬಳಸ್ತೀವಿ ಅಂತೇಳಿ ಕೊಟ್ಟಾರ. 3 ಆಗ್ಯಾವ, ಇನ್ನೊಂದು 3-4 ಮಾಡ್ಬೇಕೀಗ. ಈಗ ಅವೆಲ್ಲವೂ ಫುಲ್ ಅದಾವೆ. ಈಗ ಸುಮಾರು ಒಂದೊಂದು ಟ್ಯಾಂಕಿದು 1000 ಲೀಟ್ರ್ ಅಂತಂದ್ರೆ
1,000 ರೂಪಾಯ್ಗೆ 1 ಲೀಟ್ರ್ ಎಷ್ಟಾತು ರೀ? ಹಾಂ, 3 ಕೋಟಿ ಆತದ. 3 ಕೋಟಿ ಔಷಧಿ ಇಲ್ಲಿ ನಮ್ಮಲ್ಲಿ ಐತೆ, ನಾವು ಬಳಸ್ತೇವೆ, ಬೇಕಾದ್ರೆ ಕೊಡ್ತೇವೆ. ಅದು ಆದ್ರೆ 1,000 ರೂಪಾಯ್ಗೆ ಲೀಟ್ರ್ ಕೊಡ್ತಾರೆ, ನಾವು 300 ರೂಪಾಯ್ಗೆ ಲೀಟ್ರ್ ಕೊಡ್ತೇವೆ. ಬಿಸಿಲು ಗಾಳಿ ಬೇಕು, ಹೆಚ್ಚು ಬೇಕಾಗಲ್ಲ. ಬಿಸಿಲು ಗಾಳಿ ಇದ್ರೆ ಒಳ್ಳೆಯದು. ತೀರಾ ಏರ್ ಟೈಟು ಮಾಡಬಾರ್ದು, ಪೂರ್ತಿ ಓಪನ್ ಇಡಬಾರ್ದು. ಹಾಂ, ಈಗ ರೆಡಿ ಇದೆ. ಹಾಂ, ರೆಡಿ ಇದೆ. 3 ತಿಂಗಳಾಯ್ತು. ಹಾಂ ಹಾಂ, ಅದು ಈಗ ಮೊನ್ನೆ ಹಾಕ್ಯೈತಿ. ಒಂದು ಆಕಳ ಇದಾಗಿ ಹಾಕ್ಯಾರ, ಆ ಕಡೆ ಒಂದು ಕರು ಹಾಕ್ಯಾರ, ಈಗ ಅದ್ರದ್ದು ಸ್ಮೆಲ್ ಇದ್ರದ್ದೇನಲ್ಲ, ಹಂಗೆ ಹಾಕಿಬಿಡ್ತೀವಿ ಅದು. ಹಾಂ ಹಾಂ, ಸಗಣಿ ಗೋಮೂತ್ರ ಹಾಕಿದ್ರೆ ಆತ. ನೀವು ನಂಬೋಕ್ಕಾಗಲ್ಲ, ಆ ಕಾಲಿನ ಗೊರಸು ಕೊಂಬು ಮಾತ್ರ ಉಳಿದಿರ್ತದೆ, ಉಳಿದೆಲ್ಲ ಡಿಕಂಪೋಸ್ ಆಗಿರುತ್ತೆ. ಎಲುಬು, ಚರ್ಮ, ಮಾಂಸ ಎಲ್ಲ ಕರಗಿ ನೀರಾಗಿ, ಅದೇ ಗೊರಸು ಅಂತಾರೆ ಅದಕ್ಕೆ. ಗೊರಸು ಕೊಂಬು ಅವು ಮಾತ್ರ ಉಳಿತಾವೆ, ಉಳಿದೆಲ್ಲ ಎಲುಬು, ಚರ್ಮ, ಮಾಂಸ ಎಲ್ಲ ಡಿಕಂಪೋಸ್ ಆಗಿ. ಫಲ ಇತ್ತಲ್ಲ, ರಾಮಫಲ, ಸೀತಾಫಲ ಇತ್ತಲ್ಲ, ಅದರದ್ದೇ ಇದು ಹೊಸ ತಳಿ. ಇದ್ರ ಎಲೆ ಮತ್ತು ಹಣ್ಣು ಎಲ್ಲ ಕ್ಯಾನ್ಸರಿಗೆ ಔಷಧಿ. ಈ ಎಲೆನ ನೆಳ್ಳಾಗನ ಒಣಗಿಸಿ ಪೌಡ್ರ್ ಮಾಡಿ ಕಷಾಯ ಮಾಡ್ಕೊಂಡು ಕುಡಿಯೋದು. ಆಮೇಲೆ ಹಣ್ಣು ಈ ಥರ ಇರೋವೆಲ್ಲ ರಾಮಫಲ. ಇದೇ ಥರನೂ ಸ್ವಲ್ಪ ಬೆಳ್ಳಗದವ, ಅವು ಲಕ್ಷ್ಮಣ ಫಲ. ಇವು ಈಗ ಅದು ಹತ್ತತ್ರ 1 kg ಬರ್ತದೆ ಹಣ್ಣು. ಅದೇ ಇದು ಸೀತಾಫಲದ ಥರನೇ ಇರ್ತದೆ, ಕಸ್ಟರ್ಡ್ ಆ್ಯಪಲ್ ಅಂತೇವೆ. ಇದ್ರ ಹಣ್ಣು ಮತ್ತು ಎಲೆ ಎರಡು ಔಷಧಿಗೆ, ಕ್ಯಾನ್ಸರಿಗೆ ಔಷಧಿ. ಬೀಟಾ ಸೆಲ್ಸ್ ಇಂಪ್ರೂವ್ ಮಾಡ್ತದೆ ಕ್ಯಾನ್ಸರಿಗೆ ಒಳ್ಳೆಯ ಔಷಧಿ. ಮತ್ತು ಇದು ಇನ್ನೊಂದು ಇದ್ರದ್ದು ಮತ್ತು ಪೇರ್ಲದ್ದು ಇದು ಎಲೆ ನೆಳ್ಳಾಗ ಒಣಗಿಸಿ ಟೀ ಪುಡಿಗೆ ಬಳಸ್ಬೋದು. ಈಗ ಯಾವುದೋ ಒಂದು ಒಬ್ರು ಯಾರೋ ಅಡಿಕೆ ಇದನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಯಾವುದೋ ಒಂದು ಟೀ ಹಂಗೆ ಮಾಡಿದ್ರಲ್ಲ, ಅದಕ್ಕಿಂತ ಈ ಎಲೆ ನೀವು ನಂಬೋಕ್ಕಾಗಲ್ಲ, ಚಹಾ ಹೌದಲ್ಲ ಅಂತೇಳಿ. ಈಗ ರೆಡ್ ಟೀ ಏನು ಕುಡಿತೀವಲ್ಲ, ಅದಕ್ಕಿಂತ ಚೆನ್ನಾಗಿ ಟೇಸ್ಟ್ ಇರ್ತದೆ. ಸೇಮ್. ಈಗ ಅದು ಟೀ ಪುಡಿ ಒಳಗೆಲ್ಲ ಸ್ವಲ್ಪ ಎಲ್ಲ ಪೌಡ್ರ್ ಮಿಕ್ಸ್ ಮಾಡಿ ಕಲಸಿತ್ತು ಮಾಡ್ತಾರೆ. ಆಹಾರದೊಳಗೆ ಏನೂ ಕ್ವಾಲಿಟಿ ಉಳಿದೇ ಇಲ್ಲ. ಈ 1 kg ಶೇಂಗಾ ಎಣ್ಣೆ ತಯಾರಾಗಬೇಕಂದ್ರೆ 3 kg ಬೀಜ ಖರ್ಚಾಗ್ತದೆ. 1 kg ಬೀಜಕ್ಕೆ 120 ರೂಪಾಯಿ ಅಂದಾಜು ಇವತ್ತಿನ ರೇಟಿಗೆ. 3 kg ಬೀಜ ಅಂದರೆ 360 ರೂಪಾಯಿ. 360 ರೂಪಾಯಿ ಬೀಜ ತೊಗೊಂಡು ಕ್ರಷಿಂಗ್ ಮಾಡಿ, ಕರೆಂಟ್ ಬಿಲ್ಲು, ಲೇಬರ್ ಚಾರ್ಜು ಪ್ಲಸ್ ಟ್ರಾನ್ಸ್ಪೋರ್ಟಿಂಗ್ ಅವೆಲ್ಲ ಅಂದರೆ ನಮಗೊಂದು 500 ರೂಪಾಯಿ ಕೊಡ್ಬೋದು. ಅದು 180 ರೂಪಾಯಿಗೆ ನಮಗೆ ಶೇಂಗಾ ಎಣ್ಣೆ ಕೊಡ್ತಾರೆ. ಹಾಂ, ಮತ್ತು ಅಂದರೆ ಇದು ಯಾವುದು ವೈಟ್ ಪ್ಯಾರಫಿನ್ ಆಯಿಲ್ ಅಂತೇಳಿ ಡೀಸೆಲ್ಲು ಪೆಟ್ರೋಲು ಫಿಲ್ಟರ್ ಮಾಡಿದಾಗ ಏನು ವೇಸ್ಟ್ ಆಯಿಲ್ ಬರ್ತದಲ್ಲ, ಅದನ್ನು ಹಾಕಿ ಕೊಡ್ತಾರೆ. ಹಾಗಾಗಿ ಈಗ ನೀವು ಸುಮ್ಮನೆ ಒಂದು 25 ವರ್ಷದ ಕೆಳಗೆ ನೀವು ಹೋದ್ರೆ, ಆವಾಗ ಈ ಶುಗರು BP ಶ್ರೀಮಂತರ ಕಾಯಿಲೆ ಅಂತಿದ್ರು. ದೊಡ್ಡ ಶ್ರೀಮಂತರಿಗೆ, ಎಲ್ಲೋ ಲಕ್ಷಕ್ಕೊಬ್ಬರಿಗೆ ಕೋಟಿಗೊಬ್ಬರಿಗೆ ಬರೋರು ದೊಡ್ಡ ಶ್ರೀಮಂತರು. ಯಾರು ಮನೆಗೆ ಅಕ್ಕಿಯನ್ನು ಉಣ್ಣಲ್ಲ, ಅವ್ರಿಗೆ ಯಾರಿಗೆ ಶುಗರು BP ಇರ್ತದಿಲ್ಲ. ಅವ್ರು ಹೇಳೋರು, ಬಡವರೆಲ್ಲ ಖುಷಿಯಾಗಿ ಅವ್ರ ಮನೆಗೆ ನೆಲಕ್ಕಿ ಅನ್ನ ಮಾಡ್ಯಾರಂತ ಖುಷಿಯಾಗಿ ನೀಡಿಸ್ಕೊಂಡು ಉಣ್ಣೋರು. ಅದು ಅಳಿಸಿದ್ದು, ಕೆಟ್ಟದ್ದು, ಮೊಸರಿಗೆ ಹಾಕಂಥದ್ದು ಅನ್ನ ಕೊಟ್ಟರು ನಮ್ಮ ಬಡವರು ಭಾಳ ಖುಷಿಯಿಂದ ಮೃಷ್ಟಾನ್ನ ಭೋಜನ ಅಂತ ಉಣ್ಣೋರು. ಯಾಕಂದ್ರೆ ಅವರೆಲ್ಲ ನವಣೆ ಅನ್ನ, ಮುದ್ದೆ, ರೊಟ್ಟಿ ಇದನ್ನು ನುಚ್ಚು ಮಜ್ಜಿಗೆ ಉಂಡು ಜನ ಬಾಯಿ ರುಚಿಗೆ ಸೊಸೈಟಿ ಅಕ್ಕಿ, ಅವಾಗ ಸೊಸೈಟಿ ಅಕ್ಕಿನೇ ಇರ್ತದಿಲ್ಲಲ್ರಿ ಅವಾಗ. ಇತ್ತೀಚೆಗೆ ಬಂದು ಇದು ಬಂದ ಮೇಲೆ ಎಲ್ಲರೂ ಇದು ಊಟ ಮಾಡಕತ್ತಿದ್ರು. ಆದ್ರೆ ಅಕ್ಕಿ ಅದು 3 ಲೇಯರ್ ತೆಗಿತಾರೆ. ಒಂದು ಪಾಲಿಶು, ಒಂದು ಸಿಲ್ಕಿ, ಒಂದು ವೈಟ್ನರ್. 3 ಲೇಯರ್ದೊಳಗೆ ಫೈಬರ್ ಕಂಟೆಂಟ್ ಹೋಗ್ಬಿಡ್ತತೆ. ಸಿರಿಧಾನ್ಯದೊಂದು ಜೀನಿ ಅಂತ ಬಂದತ್ತೆ ನೋಡ್ರಿ. ಆ ಜೀನಿ ಫೇಮಸ್ ಆಗೋಕ್ಕೆ ಕಾರಣ ಈ ಫೈಬರ್ ಕಂಟೆಂಟ್ ನಾವು ಊಟ ಮಾಡದೇ ಇರೋಕ್ಕೆ ಅದು ಫೇಮಸ್ ಆಗೈತೆ. ಹಾಗಾಗಿ ನಾವು ಈಗ ಊಟ ಮಾಡೋವು ಈ ಮನೆಗೆಲ್ಲ ಅವರಿ ನಿಮಗೆಲ್ಲ ಹೇಳಿ ಕಳಿಸ್ತಾರೆ, ಭಾಳ ಸಣ್ಣಗಿರ್ಬೇಕು, ಬೆಳ್ಳಗಿರ್ಬೇಕು, ಚಂದ ಇರ್ಬೇಕು, ಕೈಗೆ ಹಿಡ್ಕೊಂಡ್ಕೊಳ್ಳೆ ಅವು ಜಾರಬೇಕು ಅಂತ ಅಕ್ಕಿ ತೊಗೊಂಬರಿ ಅಂತೇಳಿ. ಆದರೆ ಅದರೊಳಗೆ ಏನೂ ಇರೋಲ್ಲ. 3 ಲೇಯರ್ ತೆಗೆದು ಬಿಡ್ತಾರೆ. ಆ 3 ಲೇಯರ್ದೊಳಗೆ 1 ಲೇಯರು ರೈಸ್ ಬ್ರ್ಯಾನ್ ಆಯಿಲ್ ಮಾಡ್ತಾರೆ. ಅದು ಎಣ್ಣೆ ನಿಮಗೆ ಒಳ್ಳೆ ಕೊಡ್ತಾರೆ. ಅದನ್ನು 180-190 ರೂಪಾಯಿ ಅದನ್ನು ನಿಮಗೆ ಕೊಡ್ತಾರೆ. ಅದರೊಳಗೆ ಫೈಬರ್ ಕಂಟೆಂಟ್ ಇರ್ತೈತಿ. ಆದರೆ ನಾವು ಅದನ್ನು ಕರೆದು ಎಲ್ಲ ಕೆಡಿಸಿ ಕೊಲೆಸ್ಟ್ರಾಲ್ ಮಾಡ್ಕೊಂಡು ತಿಂತೀವಿ. ಹಂಗಾಗಿ ಈಗ ನಾವು ಊಟ ಮಾಡೋ ಎಣ್ಣೆನೂ ಕಲುಷಿತ, ಆಹಾರನೂ ಕಲುಷಿತ. ಹಾಗಾಗಿ ನಾವು ಊಟ ಮಾಡೋದು ಈಗ ನಾವು ಪ್ರೈಮರಿ ಸ್ಕೂಲಾಗಿದ್ದಾಗ ಮಿಡ್ ಡೇ ಮೀಲ್ಸ್ ಅಂತ ಕೊಡ್ತಿದ್ರು. ಇಲ್ಲ ಮಿಡ್ ಡೇ ಮೀಲ್ಸ್ ಅಂತೇಳಿ ಮಿಡ್ ಡೇ ಮೀಲ್ಸ್ ಅಂತ ಕೊಡ್ತರು. ಅದು 2-3 ತುಂಡಿರೋದು ಗೋಧಿ ನುಚ್ಚು. ಆವಾಗ ಅದನ್ನು ಗೋಧಿ ನುಚ್ಚು ನಾವು ಸ್ವಾಮಿಯರಲ್ಲ ಐನರು ನಮ್ಮ ಮನೆಯಾಗೆಲ್ಲ ಈ ಮೇಲ್ವರ್ಗದ ಜನರಿಗೆ ಹೇಳಿ ಕಳ್ಸೋರು, ಅಲ್ಲಿ ಶಾಲೆಗೆ ಏನು ಕೊಟ್ಟರು ತಿನ್ನಬೇಡ ಅಂಥೇಳಿ.
ಈ ಶಂಕರಪುಳಿ ಅಂತ ಕೊಡೋರು, ಈ ಮಿಡ್ ಡೇ ಮೀಲ್ಸ್ ಕೊಡೋರು, ಅದು ತಿನ್ಬೇಡಿ ಎಲ್ಲ ನಮ್ಮನೆ ಜನ ಇರ್ತಾರಂತ ಅವರಿಗೆ. ನಮಗೆಲ್ಲ ಅದು ರುಚಿ ಆ ವಾಸನೆ ನೋಡಿ ಕಳುವಿಲಿ ತಿಂದು ಬರ್ತಿದ್ವಿ ನಾವು ಅದು ತಿನ್ಬೇಕಂತೇಳಿ. ನಾನು ಅವಾಗೇನು ಅದನ್ನು ಎಂಜಾಯ್ ಮಾಡೀನಿ ಅದನ್ನ ತಿನ್ನೋಕಾಲಕ್ಕೆ. ಈಗ ಅಂಥ ಉಪ್ಪಿಟ್ಟು ತಿನ್ನೋಕ್ಕಾಗಲ್ಲ. ಅದು ಆ್ಯಕ್ಚುಲಿ ನಮ್ಮ ಗೋಧಿ ಜವೆ ಗೋಧಿ, ದಪ್ಪ ಉಪ್ಪಿಟ್ಟು ಜವೆ ಗೋಧಿ. ನೀವು ಅದು ಸುಮ್ಮನೆ ಉಪ್ಪಿಟ್ಟು ಮಾಡ್ಕೊಂಡು ತಿಂದರೆ ಇದಕ್ಕೆ ತುಪ್ಪ ಹಾಕಿ ಮಾಡ್ಯಾರ ಅನ್ನೋವಷ್ಟು ರುಚಿ ಇತ್ತು. ಈಗ ನಾವು ದೊಡ್ಡ ಏನು ಬಾಂಬೆ ರವೆ, ಆ ರವೆ ಈ ರವೆ ತೊಗೊಂಬಂದು ಚೆನ್ನಾಗಿ ಉಪ್ಪಿಟ್ಟು ಮಾಡಿದ್ರೆ ತುಪ್ಪ ಹಾಕಿದ್ರು ಟೇಸ್ಟ್ ಬರೋದು. ಪಾರ್ಥಿನಿಯಮ್ಮಿ ಗಿಡ ಈಗ ಅದು ಈ ಆಸ್ತಮಾ ಇದ್ದವ್ರಿಗೆ, ದಮ್ಮು ಕೆಮ್ಮು ಇದ್ದವ್ರಿಗೆ ಭಾಳ ಡೇಂಜರ್. ಅದು ಉಸಿರಾಟ ಸಮಸ್ಯೆ ಮಾಡ್ತತೆ, ಅದು ಭಾಳ ಸಮಸ್ಯೆ ವೀಕ್ ಮಾಡ್ತತೆ. ಅಷ್ಟು ಪ್ರಬಲವಾಗಿ ಅವರು ಆಂತರಿಕವಾಗಿ ಈ ಯುದ್ಧ ಮಾಡಿದರು. ಇವರಿಗೆಲ್ಲ ಹಿಂಗೆ ಮಾಡಿ ಹಿಂಗೆ ಬಡಿಬೇಕಂತೇಳಿ. ಇಲ್ಲೇ ನಮ್ಮ ನಾಗನಗೌಡ ಅಂಥೇಳಿ ಹೊಸಪೇಟೆಗೆ ಮಾಜಿ ಶಾಸಕ, ಆತ ನಾಗನಗೌಡ್ರೆ ಏನೈತೆ ಅವ್ರ ಹೆಸರು. ಅವರು ಈ ಅಮೇರಿಕಕ್ಕೆ ಹೋದಾಗ ಈ ಜಾಲಿ ಬೀಜ ತೊಗೊಂಬಂದರು. ಆ ಜಾಲಿ ಬೀಜ ಅವರು ಅವಾಗ ಅಲ್ಲಿ ಅಮೇರಿಕದಾಗ ಫೆನ್ಸಿಂಗಿಗೆ ಬಳಸ್ತಿದ್ರು. ಈಗ ನಮ್ಮ ಹೆಂಗೆ ವಿಷಮದಾರಿ ದುರಂತ ಗೋಡೆ ಬಳಸ್ತೀವಲ್ಲ, ಅದನ್ನು ಈ ಫೆನ್ಸಿಂಗಿಗೆ ಬಳಸ್ತಿದ್ರು. ಭಾಳ ಚೆನ್ನಾಗಿ ಬೆಳೆಯೋದು. ಅದು ಫೆನ್ಸಿಂಗಿಗೆ ಹಾಕಿ ಎಲ್ಲವಲ್ಲಿ ಬೀಜ ಆಗಿ ಅದು ಬಳ್ಳಾರಿ ಜಾಲಿ ಅಂತ ಹೆಸರಾಗೈತೆ. ಬಳ್ಳಾರಿ ಒಳಗೆ ಹೆಚ್ಚು ಆ ಜಾಲಿ ಬೆಳಿತೇವೆ, ಬೇರೆ ಕಡೆ ಭಾಳ ಕಡಿಮೆ ಆ ಜಾಲಿ. ಹಿಂಗೆ ಅದು ಬೀಜ ಒಂದು ಸಲ ನಾಟಿ ಮಾಡಿದ್ರೆ ಈ ಸುಬಾಬುಲ್ ಅಂತ ಒಂದು ಗಿಡ, ಅದು ಈ ಹಾಡು ಕುರಿ ಮತ್ತು ಈ ದನಕ್ಕೆ ಒಳ್ಳೆ ಫುಡ್. ಅದರ ಎಲೆ ಭಾಳ ಚೆನ್ನಾಗಿ ಬೆಳೆದು ಒಂದು ಗಿಡ ಹಾಕಿದರೆ ಅದು ಬೀಜಾಗಿ ಸುತ್ತಲೂ 1000 ಗಿಡ ಹುಡ್ತಾವೆ. ಹಂಗಾಗಿ ಅದಕ್ಕೆ ದೇವಕುಲ ಅಂತೀವಿ ನಾವು ಹಳ್ಳಿ ಒಳಗೆ. ಅದು ಒಂದು ಬೀಜ ಹಾಕಿದ್ದು ಸಾಕು, ಅದು ಒಳ್ಳೆ ಆಕಳಿಗೆ ಒಳ್ಳೆ ಫುಡ್ಡು ಮತ್ತು ಚೆನ್ನಾಗಿ ಬೆಳಿತೈತೆ, ಭಾಳ ವೇಗವಾಗಿ ಬೆಳಿತೈತೆ ಸುಬಾಬಲ್. ಹಾಂ, ಇಲ್ಲ ಅದೇ ಥರ ಇರುತ್ತೆ, ಅದಲ್ಲ ಅದೇ ಥರ ಇರುತ್ತೆ ಸುಬಾಬಲ್ ಅಂತ. ಹಾಂ, ಇದು 20 ಪೈಸೆಗೆ ಒಂದು ಬೀಜ. ಆವಾಗ ಒಂದು ಕಾಲಕ್ಕೆ ಬೀಜ ಮಾರ್ತಿದ್ರು ಅವಾಗೆಲ್ಲ. ರೈತರಿಗೆಲ್ಲ ಹೇಳ್ತಿದ್ರು ಆಕಳಿಗೆ ಮೇವಾಗಿ ಬಳಸ್ರಿ ಅಂತೇಳಿ ಕೊಡೋರು. ಈಗ ಕಡಿಮೆ ಆಗೈತೆ, ಎಲ್ಲರೂ ಬಳಸ್ತಾರೆ ಈಗ. ಸುಮ್ಮನೆ ಒಂದು ಬೀಜ ತೊಗೊಂಡು ಹಾಕಿದ್ರೆ ಸಾಕು, ಹತ್ತತ್ತೆ, ಭಾಳ ಫಾಸ್ಟಾಗಿ ಬೆಳಿತೈತೆ. ಇದು ಪ್ರಕೃತಿ ಸ್ನೇಹಿ ಗಿಡ ಅಂಥೇಳಿ. ಪ್ರಕೃತಿಯೊಳಗೆ ಕಾರ್ಬನ್ ಡೈಆಕ್ಸೈಡ್ ತಿಂದು ಆಮ್ಲಜನಕ ಫ್ರೀ ಮಾಡಿಕೊಡ್ತತೆ. ಆಮೇಲೆ ಇದು ಕಟ್ಟಿಗೆ ಸುಮಾರು ಒಂದು 12ರಿಂದ 15 ವರ್ಷ ಆದಮೇಲೆ ಒಂದು ಮರ ಸುಮಾರು ಒಂದು 25ರಿಂದ 30 ಸಾವಿರ ಬಾಳ್ತದೆ. ಇದು ಹಡಗಕ್ಕೆ ಬಳಸ್ತಾರೆ, ಉಪ್ಪು ನೀರಿಗೆ ಏನೂ ಆಗಲ್ಲ ಅಂಥೇಳಿ. ಮತ್ತು ಇದು ಕಡಿದ ಮೇಲೂ ಹಡಗಕ್ಕೆ ಬಳಸ್ತಾರೆ. ಇದ್ದಾಗ ಇದೆಲ್ಲ ಆಮ್ಲಜನಕ ಫ್ರೀ ಮಾಡಿ ಕಾರ್ಬನ್ ಡೈಆಕ್ಸೈಡ್ ತಿಂದು ನಮಗೆ ಪ್ರಕೃತಿ ಶುದ್ಧಿ ಮಾಡಿ ಕೊಡ್ತತೆ. ಇದ್ದಾಗ ಕೆಲಸ ಮಾಡ್ತೈತಿ, ಹೋದ್ಮೇಲೆ ಕೆಲಸ ಮಾಡ್ತೈತೆ. ಹಂಗಾಗಿ ಇದು ಈಗ ಕೇಂದ್ರ ಸರ್ಕಾರ ಇದಕ್ಕೆ ಹೆಚ್ಚು ಆದ್ಯತೆ ಕೊಟ್ಟೈತಿ. ಆಫ್ರಿಕನ್ ಇದು ನಮ್ಮಲ್ಲಿ ಅಲ್ಲಿ ಒಂದು 300 ಅಡಿ ಬೆಳಿತೈತೆ, ನಮ್ಮಲ್ಲಿ ಒಂದು 100 ಅಡಿ ಬೆಳಿಬೋದು. ಇದು ಅಷ್ಟು ವರ್ಷ ಒಂದು 10 ಅಡಿ ವಾತಾವರಣ ಮೇಲೆ ಒಂದು 100 ಅಡಿ ಬೆಳಿಬೋದು. ಈಗ ನಾವು ತೇಗದ ಗಿಡ ನಮ್ಮ ರೈತರೆಲ್ಲ ಮ್ಯಾರಿಗೆ ಹಚ್ಕೊಳ್ತಾರೆ. ಆದರೆ ಮಲೆನಾಡಿಗಿರೋ ತೇಗನ ಬೇರೆ, ಇಲ್ಲಿರೋ ತೇಗನ ಬೇರೆ. ಮಲೆನಾಡಿಗಿರೋ ಒಂದು 4-5 ಮರ ಸುತ್ತ ಇರ್ತಾವೆ. ಇವು ದಪ್ಪನ ಆಗಲ್ಲ, ಎತ್ತರನೂ ಬೆಳೆಯಲ್ಲ. ಯಾಕಂತಂದ್ರೆ ನಮ್ಮ ಭೂಮಿ ಒಳಗೆ ಕೆಳಗಡೆ ಕಲ್ಲು ಐತೆ, ಕಲ್ಲು ಬಂಡೆ ಇರೋದ್ರಿಂದ ಈ ಮರ ಎಷ್ಟು ಎತ್ತರ ಇರ್ತತೋ ಅದ್ರ 2ರಷ್ಟು ಬೇರು ಇರ್ತದೆ. ಆ ಬೇರು ಗಟ್ಟಿಯಾಗಿರೋದ್ರಿಂದ ಮರ ಗಟ್ಟಿಯಾಗಿ ನಿಂದಿರ್ತತೆ. ಹಾಗಾಗಿ ನಮ್ಮಲ್ಲಿ ಹೆಚ್ಚು ಬೆಳೆಯಲ್ಲ ತೇಗ. ನಾವೆಲ್ಲ ಆಸೆ ಪಟ್ಟು ಹಚ್ತೀವಿ. ಅಲ್ಲಿ ಅಡವಿಯೊಳಗೆ ಏನಂತಂದ್ರೆ 2-3 ಸುತ್ತು ಮರ ಸುತ್ತ ಇರ್ತತೆ. ಅಲ್ಲಿ ಮಣ್ಣು ಯಥೇಚ್ಛವಾಗಿರೋದ್ರಿಂದ ಈಗ ಮೊನ್ನೆ ಒಂದು ಫ್ಲಡ್ಸ್ ಆಯ್ತು ನೋಡ್ರಿ, ಅಲ್ಲೆಲ್ಲ ಕೇರಳ ಅಲ್ಲೆಲ್ಲ ಇದಾಯಿತು. ಯಾಕಾಯ್ತು ಅಂತಂದ್ರೆ ನಾವೇ ಈ ಗುಡ್ಡ ಬೆಟ್ಟಗಳ ಒಳ್ಳೊಳ್ಳೆ ಜಾಗ ನೋಡಿ, ಒಳ್ಳೆ ವಾತಾವರಣ ನೋಡಿ ನಮ್ಮ ಜನ ಈ ರೆಸಾರ್ಟು, ಹೋಟೆಲು, ಲಾಡ್ಜ್ ಎಲ್ಲ ಮಾಡ್ತಾರೆ. ಮಾಡಿ ಅಲ್ಲೆಲ್ಲ ಕಡ್ದು ಇದನ್ನು ಮಾಡಿ ಗಿಡಗಳೆಲ್ಲ ಕಡ್ದು ಇದು ಮಾಡ್ತಾರೆ. ಒಂದು ಮರ ಹತ್ತತ್ರ ಒಂದು 20ರಿಂದ 22 ಸಾವಿರ 25 ಸಾವಿರ ಲೀಟ್ರ್ ನೀರು ಸಂಗ್ರಹ ಮಾಡಿ ಇಟ್ಕೊಳ್ತೈತಿ ತನ್ನ ಒಳಗೆ, ಭೂಮಿ ಗರ್ಭದೊಳಗೆ. ಆದರೆ ಈಗ ಅವೆಲ್ಲ ಕಡ್ದಿರೋದ್ರಿಂದ ಮತ್ತು ಮಣ್ಣು ಉಚಿತವಾಗಿ ಬರೋದ್ರಿಂದ ಅದು ಕೊಚ್ಕೊಂಡು ನೆರೆ ಹಾವಳಿ ಆಗ್ತಾಯಿದೆ. ಅದಕ್ಕೆ ಕಾರಣ ಮಳೆ ಹೆಚ್ಚಾಗೋಕ್ಕೂ ಕಾರಣ ಕಡಿಮೆ ಆಗೋಕ್ಕೆ ಕಾರಣ ಈ ನಮ್ಮ ಶಾಲೆ ಒಳಗೆ ಮೇಷ್ಟ್ರು ಕಾಲಗಳು 3 ಅಂತ ಹೇಳ್ತಾರೆ: ಬೇಸಿಗೆಗಾಲ, ಮಳೆಗಾಲ, ಚಳಿಗಾಲ. ಈಗ ನಾವು ಕಾಲ 3 ಅಂತ ಹೇಳ್ಬೋದು, ಆದರೆ ಯಾವಾಗಂತ ಹೇಳಂಗಿಲ್ಲ. ಹಂಗೆ ಜೂನ್, ಜುಲೈ, ಆಗಸ್ಟು ಮಳೆಗಾಲ ಅಂಥೇಳಿ, ಸೆಪ್ಟೆಂಬರು, ಅಕ್ಟೋಬರು, ನವಂಬರು ಚಳಿಗಾಲ, ಮತ್ತು ಬೇಸಿಗೆ ಅಂತ ಹಿಂಗೆ ಹೇಳ್ಬೋದು. ಆದರೆ ಈಗ ಹಂಗಲ್ಲ. ಮಳೆ ಯಾವಾಗ ಬರ್ತದೆ ಮಳೆಗಾಲ, ಬಿಸಿಲಿದ್ದಾಗ ಬಿಸಿಲುಗಾಲ. ಈಗ ಮೊನ್ನೆ ಚಳಿಗಾಲದಾಗ ಬಿಸಿಲು ವಿಪರೀತ ಬಿಸಿಲಿತ್ತು, ಬೇಸಿಗೆಗಾಲ ಅಂತ. ಅದಕ್ಕೆ ಕಾರಣ ಏನಾಯ್ತು ಅಂದರೆ ನಾವು ನಮ್ಮಲ್ಲಿ ಇರೋ ಅಡವಿಯಾಗಿರೋ ಎಲ್ಲ ಗಿಡ ಮರಗಳೆಲ್ಲ ಕಡಿದ್ಬಿಟ್ಟಿವಿ. ಈಗ ಇಲ್ಲೇ ನಿಮ್ಗೆ ಉದಾಹರಣೆ ಹೇಳ್ಬೇಕಂದ್ರೆ ನಾವು ಕೊಟ್ಟೂರಿಗೆ ಹೋಗ್ತಾ ಬೆಣಕಲ್ನಿಂದ ಧೂಪದಳ್ಳಿವರೆಗೆ ಅದು ಅಡವಿ. ಅಡವಿ ನಾನು ಈಗ 25 ವರ್ಷದಿಂದ ನೋಡ್ತಾ ಇದ್ದೀನಿ.
ಭಾಳ ಅಂದ್ರೆ 4ರಿಂದ 5 ಅಡಿ ಎತ್ತರ ಅಷ್ಟೇ ಐತೆ, ಅದ್ರ ಮೇಲೆ ಹೋಗಿಲ್ಲ ಮರಗಳು. ಹಾಗಾಗಿ ಎಲ್ಲಿ ಹೆಚ್ಚು ಗಿಡ ಮರಗಳು ಅದಾವೋ ಅಲ್ಲಿ ತಂಪು ಹವೆ ಉತ್ಪತ್ತಿ ಆಗ್ತೈತಿ, ಮೋಡಗಳ ಆಕರ್ಷಣೆ ಆಗಿ ಮಳೆ ಆಗ್ತೈತೆ, ಅಲ್ಲಿ ಅತಿವೃಷ್ಟಿ ಆಗ್ತೈತೆ. ಎಲ್ಲಿ ಮರಗಳಿಲ್ಲೋ ಅಲ್ಲಿ ಮಳೆ ಆಗದಂಗೆ ಅನಾವೃಷ್ಟಿ ಆಗ್ತೈತೆ. ಇದಕ್ಕೆ ಕಾರಣ ನಾವೇ ಮರಗಳೆಲ್ಲ ಕಡಿದು ಅಡವಿ ಎಲ್ಲ ಹಾಳು ಮಾಡೀವಿ. ಆದ್ರೆ ಭೂಮಿ ಮೇಲಿರೋ ಎಲ್ಲ ಇರುವಿಯಿಂದ ಹಿಡಿದು 84 ಲಕ್ಷ ಜೀವರಾಶಿ ಮನುಷ್ಯನೊಬ್ಬನ ಬಿಟ್ಟರೆ ಪ್ರಕೃತಿಗೆ ಎಲ್ಲವೂ ಪೂರಕವಾಗಿ ಕೆಲಸ ಮಾಡ್ತಾವೆ. ಮನುಷ್ಯ ಒಬ್ಬನ ಪ್ರಕೃತಿಗೆ ವಿರುದ್ಧವಾಗಿ ಕೆಲಸ ಮಾಡ್ತಾನೆ. ಈಗ ಮೊನ್ನೆ ನಮ್ಮಲ್ಲಿ ಒಂದು 12 ಆಕಳ ಈ ನಮ್ಮ ಪುರಸಭೆ ಕಾರ್ಯದರ್ಶಿ ಮತ್ತು ನ್ಯಾಯಾಧೀಶರು ಮತ್ತು ಪೊಲೀಸ್ ಅಧಿಕಾರಿಗಳು ಅದನ್ನು FIR ಮಾಡಿ ಒಂದು 12 ಆಕಳ ಈ ಬಿಡಾಡಿ ದನಗಳು ಸಿಟಿಯಾಗ ಅಲ್ಲೆಲ್ಲ ರೋಡ್ನೇ ಮಲಗ್ತಾವೆ ಅಂಥೇಳಿ ಅವನು ತೊಗೊಂಬಂದುಬಿಟ್ರು. ಒಂದು ತಿಂಗಳಿದ್ದು, ಒಂದು ತಿಂಗಳ ಒಂದು ಆಕಳದ ಹೊಟ್ಟೆ ಉಬ್ಬಿತ್ತು. ನಾವು ಇಲ್ಲಿ ತೊಗೊಂಬಂದಾಗ ಅದೇನು ತೀರ್ಕೊಂಡಾಗ ನಾವು ಮತ್ತು ಅದು ಕಾನೂನು ಪ್ರಕಾರವಾಗಿ ಅದನ್ನು ಪೋಸ್ಟ್ಮಾರ್ಟಮ್ ಮಾಡಿ ರಿಪೋರ್ಟ್ ಕೊಡ್ಬೇಕು. ಅವ್ರು ಲೀಗಲಾಗಿ ಅದನ್ನು ಅವರಿಗೆ ನಾವು ರೆಕಾರ್ಡ್ ಕೊಡ್ಬೇಕಂತೇಳಿ ನಮ್ಮ ವೆಟರ್ನರಿ ಡಾಕ್ಟ್ರಿಗೆ ಫೋನ್ ಮಾಡಿ ಕರೆದ್ವಿ. ಅವರು ಆ ಕೂಡಲೇ ಬಂದು ಪೋಸ್ಟ್ಮಾರ್ಟಮ್ ಮಾಡಿ ಅದು ರಿಪೋರ್ಟ್ ಕೊಡ್ಬೇಕಂತ ನೋಡಿದಾಗ ಅದ್ರ ಹೊಟ್ಟೆಗೆ 70 kg ಪ್ಲಾಸ್ಟಿಕ್ ಇತ್ತು. ಈ ಚಪ್ಪಲಿ, ಮಳೆ, ತಂತಿ, ಈ ಸಿಟಿ ಒಳಗೆ ಈ ಬೇಕ್ರಿ ಒಳಗೆ ಏನು ತಿಂದು ಪ್ಲಾಸ್ಟಿಕ್ ಒಗೆದಿರ್ತಾರಲ್ಲ ಆ ವಾಸನೆ ಅದಕ್ಕೆ ಆ ಪ್ಲಾಸ್ಟಿಕ್ ತಿಂತಾವೆ. ಹಾಗಾಗಿ ನಾವೆಲ್ಲ ಪ್ರಕೃತಿಗೆ ವಿರುದ್ಧವಾಗಿದ್ದೀವಿ. ಈ ಹೊಳೆಯಾಗೆಲ್ಲ ಇದು ಮಾಡೋದಂತೆ ತೊಗೊಂಡೋಗಿ ಹಾಕೋದು, ಪ್ಲಾಸ್ಟಿಕ್ ಹಾಕೋದು, ಅಲ್ಲೆಲ್ಲ ಜಲಚರ ಪ್ರಾಣಿಗಳು ಸಾಯ್ತವೆ. ಪ್ರಕೃತಿ ಒಳಗೆ ಇಲ್ಲಿ ಅಡವಿ ವನ್ಯಜೀವಿಗಳು ಅವು ಸಾಯ್ತವೆ. ಹಾಗಾಗಿ ಮನುಷ್ಯ ಒಬ್ಬವ ಪ್ರಕೃತಿಗೆ ವಿರುದ್ಧವಾಗ್ಯದ. ಉಳಿದೆಲ್ಲ ಪ್ರಾಣಿಗಳು ಅದಕ್ಕೆ ಈ ಜೇನು ಉಳಿದು ಇದನ್ನು ಐನ್ಸ್ಟೀನ್ ಅಧ್ಯಯನ ಮಾಡ್ತಾನೆ. ಅಧ್ಯಯನ ಮಾಡಿ ಆ ಜೇನು ಉಳಿದು ಒಂದು ದೊಡ್ಡ ಇತಿಹಾಸನೇ ಐತೆ. ಅದು ಒಂದು 3-4 ಜನ PhD ಮಾಡ್ಬೋದು, ಅಷ್ಟು ವಿಷಯ ಐತೆ. ಆ ಜೇನುಳದ ಬಗ್ಗೆ ಅಧ್ಯಯನ ಮಾಡಿ ಐನ್ಸ್ಟೀನ್ ಒಂದು ಕನ್ಕ್ಲೂಷನ್ ಬರ್ತಾನೆ. ಈ ಭೂಮಿ ಮೇಲೆ ಜೇನುಳದ ಸಂತತಿ ನಾಶ ಆದ್ರೆ ಅವತ್ತಿಂದ ಒಂದು 4 ವರ್ಷ ಆದಮೇಲೆ ಒಬ್ಬ ಮನುಷ್ಯನು ಇರೋಕ್ಕೆ ಸಾಧ್ಯನೇ ಇಲ್ಲ ಅಂತ. ಅಂದರೆ ಅವು ನ್ಯಾಚುರಲ್ಲಾಗಿ ಪರಾಗಸ್ಪರ್ಶ ಮಾಡಿ ತಳಿ ಅಭಿವೃದ್ಧಿ ಮಾಡಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂತ ಕರಿತೀವಿ ನಾವು. ಅದನ್ನು ಮಾಡಿ ತಳಿಯನ್ನು ಅಭಿವೃದ್ಧಿ ಮಾಡ್ತಾವೆ. ಅದು ಮತ್ತು ಪಕ್ಷಿಗಳು ಎಲ್ಲೇ ಒಂದು ಹಣ್ಣು ಕಿತ್ಕೊಂಡ್ಬಂದು ತಿಂದು ಇನ್ನೊಂದು ಕಡೆ ಬೀಜ ಒಗಿತಾವೆ, ಅಲ್ಲಿ ಒಂದು ಗಿಡ ಹುಡ್ತತೆ. ಹಾಗಾಗಿ ಅಡವಿ ಬೆಳೆಸೋದು ಅವೇ, ನಾಶ ಮಾಡೋದು ನಾವು. ತೂಕ ಇದು ಸಣ್ಣದೈತೆ, ಸಣ್ಣದಿದ್ದ ಹಣ್ಣು ಐತೆ. ಹಣ್ಣು ಈ ಸೀತಾಫಲಕ್ಕಿಂತ ಸ್ವಲ್ಪ ರುಚಿ ಕಡಿಮೆ, ಆದ್ರೆ ಸ್ವೀಟ್ ಕಡಿಮೆ ಇರ್ತದೆ, ಆದರೆ ಮಧುರ ಇರ್ತದೆ. ಇದು ಹಣ್ಣು ಮತ್ತು ಎಲೆ ಎರಡೂ ಕ್ಯಾನ್ಸರಿಗೆ ಒಳ್ಳೆಯ ಔಷಧಿ. ಈಗೆಲ್ಲ ಔಷಧಿ ಕೊಡ್ತಾಯಿದ್ದೀವಿ, ಸಾಕಷ್ಟು ಜನ ಆರಾಮಾಗ್ಯಾರ. ಮಾರ್ಕೆಟ್ನಾಗ ಸಿಗಲ್ಲ. ಈಗ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಎಲ್ಲ ಕಡೆ ಸಿಗ್ತದೆ. ಭಾಳ ಜನ ಆಗ್ತದಾರ. ಅಂದರೆ ಹಾಂ, ಹೌದು ಅದೇ ಹೈಬ್ರಿಡ್ ಇರೋದು. ಹಾಂ, ಹೌದು ಹಾಂ, ಅದು NMK ಗೋಲ್ಡ್ ಅಂತೇಳಿ. ಇದಕ್ಕೆ ಈ ಜೇನು ಹುಳದ ಒಂದು ವಿಶೇಷತೆ ಅಂದರೆ ಈ ಥರ ಬಾರಿಸ್ಬೇಕು. ಈ ಥರ ಬಾರಿಸಿದ್ರೆ ಅವು ಈ ನಮ್ಮ ರಿಲೇಟಿವ್ ಅಂತ ತಿಳ್ಕೊತಾವೆ. ನೀವು ಬಾರಿಸದೇ ಇದ್ರೆ ಸುಮ್ಮನೆ ಇದನ್ನು ಮಾಡಿದರೆ ಅವು ಅಟ್ಯಾಕ್ ಮಾಡ್ತಾವೆ. ಹಾಂ, ಅದ ಹುಳ. ಇದಕ್ಕೆ ಈ ಜೇನು ಹುಳಕ್ಕೆ ಈ ಸೆಂಟ್ ವಾಸನೆ ಆಗಲ್ಲ, ಪರ್ಫ್ಯೂಮ್ ವಾಸನೆ ಆಗಲ್ಲ. ಈಗ ಇದ್ರೊಳಗೆ ಒಂದಿಷ್ಟು ಕೆಳಗಡೆ ಬ್ರೌನ್ ಕಲರ್ ಅದ ನೋಡ್ರಿ, ಬ್ರೌನ್ ಕಲರ್ ಅದಾವ. ಹೊರಗಡೆ ಒಂದಿಷ್ಟು ವೈಟ್ ಐತಿ, ಮೇಲೆ ವೈಟ್ ಪ್ಯಾಕ್ ಅದಾವ. ಅದೆಲ್ಲ ತತ್ತಿ. ಅದು ತತ್ತಿ. ಆಮೇಲೆ ಆ ಜೇನು ಹುಳದ ತುಪ್ಪ ತುಂಬಿದ ಮೇಲೆ ಅದನ್ನು ಪ್ಯಾಕ್ ಮಾಡ್ತಾವೆ. ಪ್ಯಾಕ್ ಮಾಡಿದರೆ ಅದು 100% ತುಪ್ಪ ಬಳಸ್ಲಿಕ್ಕೆ ರೆಡಿ ಐತೆ ಅಂತ. ಆಮೇಲೆ ಈ ಜೇನು ಹುಳದೊಳಗೆ ಒಂದು ಗುಂಪು ಸೈನಿಕ ಹುಳ ಅಂತ, ಇನ್ನೊಂದು ಗುಂಪು ಕಾರ್ಮಿಕ ಹುಳ ಅಂತ, ಒಂದು ರಾಣಿ ಹುಳ ಇರ್ತತೆ. ರಾಣಿ ಹುಳ ಅದು ನೋಡ್ಲಿಕ್ಕೆ ಬೇರೆ ಇರ್ತತೆ. ಇದು ಕಾರ್ಮಿಕ ಕೆಲಸ ಮಾಡ್ತಾವೆ. ಏನಂದರೆ ಈ ಗೂಡು ಕಟ್ಟೋದು, ಅದರೊಳಗೆ ಒಂದು ಭಾಗ ಗೂಡು ಕಟ್ಟೋದು, ಇನ್ನು 2ನೇ ಭಾಗ ಈ ಮಕರಂದ ಏರ್ಕೊಂಬರಕ್ಕೆ ಹೋಗ್ತಾವೆ. ಸುಮಾರು 3-4-5 ಕಿಲೋಮೀಟ್ರು ಒಂದೊಂದು ಹುಳ ಹೋಗ್ತಾವೆ. ಇದಕ್ಕೆ ಓನ್ GPS ಐತೆ. ನಮಗೆ ಹೆಂಗೆ GPS ಐತೋ, ನಾವು ಹೆಂಗೆ ನಿಮ್ಮ ಅಡ್ರೆಸ್ ಹುಡ್ಕೊಂಡು ಫಸ್ಟ್ ಮೇನ್, ಸೆಕೆಂಡ್ ಸ್ಟೇಜ್, ಥರ್ಡ್ ಬ್ಲಾಕ್ ಅಂತ ಹೆಂಗೆ ಹುಡ್ಕೊಂಬರ್ತೀವೋ, ಅದು ಈ ಬಾಕ್ಸ್ನಾಗಿರೋ ಹುಳ ಆ ಬಾಕ್ಸಿಗೆ ಹೋಗಲ್ಲ, ಆ ಬಾಕ್ಸ್ನಾಗಿರೋ ಹುಳ ಈ ಬಾಕ್ಸಿಗೆ ಬರಲ್ಲ. ಈ ಬಾಕ್ಸು GPS ಮಾಡ್ಕೊತಾವೆ. ಇಲ್ಲಿ ನಮ್ಮದೊಂದು ಮರ ಐತೆ, ಪೂರ್ವಕ್ಕೆ ಒಂದು ಮರ ಐತೆ, ಉತ್ತರಕ್ಕೆ ಇದೆಲ್ಲ ಜಾಗ ಖಾಲಿ, ಇದನ್ನೆಲ್ಲ GPS ಮಾಡ್ಕೊತಾವೆ. ಮಾಡ್ಕೊಂಡು ಇದೇ ಬಾಕ್ಸಿಗೆ ಬರ್ತಾವೆ, ಬೇರೆ ಬಾಕ್ಸಿಗೆ ಹೋಗಲ್ಲ.
ಒಂದು ವೇಳೆ ಯಾವುದಾದ್ರೂ ಒಂದು ಹುಳು ಈ ಬಾಕ್ಸ್ನೇ ಬಂದರೆ ಅಲ್ಲಿ ಯುದ್ಧ ಆಗ್ತದೆ. ನಿಮ್ಮ ಮನೆಯೊಳಗೆ ಹೆಂಗೆ ಅಪರಿಚಿತರು ಬಂದಾಗ ನೀವು ಯಾರು ಏನು ಅಂತೇಳಿ ಜಗಳ ಮಾಡ್ತೀರಿ ಹೆಂಗೋ, ಆವಾಗ ಹಂಗೆ ಇವು ಯುದ್ಧ ಮಾಡ್ತಾವೆ. ಇಲ್ಲ ಅಲ್ಲೇ ಗುರು ಸರ್, ಅಲ್ಲೇ ಒಳಗೆ ಆರ್ತಾವೆ ಈಗ ಅವು. ಹಾಂ, ಇದು 15 ದಿನಕ್ಕೆ ಒಂದು ಸಲ ತುಪ್ಪ ಬರುತ್ತೆ, ಸಿಗ್ತದೆ ನಮಗೆ. ಈ ಬೇಸಿಗೆಗೆ 15 ದಿನಕ್ಕೆ ಒಂದು ಸಲ ಸಿಗ್ತತೆ. ಈ ಮಳೆಗಾಲದಾಗ ಸ್ವಲ್ಪ ಕಡಿಮೆ. ಹಾಂ, ಬರ್ರಿ ಯಾಕಂದ್ರೆ ಹಾಂ. ಇದು ಕಾರ್ಮಿಕಗಳು ಆ ಗೂಡು ಕಟ್ಟ ಕೆಲಸ ಮಾಡ್ತಾವೆ. ಸೈನಿಕಗಳು ಇದರೊಳಗೆ ಒಂದು 4-5 ಹುಳ ಇಲ್ಲಿ ಪಾರ ತಿರುಗ್ತಿರ್ತಾವೆ ಈ ಗೂಡಿನ ಸುತ್ತಲ. ಇದಕ್ಕೆ ಶತ್ರುಗಳು ಯಾರಂತಂದ್ರೆ ಈ ಜೊಂಡಿಗೆ, ಹಲ್ಲಿ, ಗೆದ್ದಲು, ಇರುವೆ ಮತ್ತು ಹಾವು, ಚೋಳು ಇವೆಲ್ಲ ಇದಕ್ಕೆ ಶತ್ರುಗಳು. ಅವು ಬಂತಂದ್ರೆ ಅವು ಒಂದು ನಮೂನಿ ನೃತ್ಯ ಮಾಡ್ತಾವೆ. ಅವಾಗ ಉಳಿದು ಸೈನಿಕಗಳೇ ಅಟ್ಯಾಕ್ ಮಾಡ್ತಾವೆ, ಅದನ್ನ ಫಾಲೋ ಮಾಡ್ತಾವೆ. ಯಾರೋ ಶತ್ರುಗಳು ಬಂದಾರ ನೀವೆಲ್ಲ ರೆಡಿ ಆಗಿರಿ ಯುದ್ಧಕ್ಕೆ ಅಂತೇಳಿ ಅದನ್ನ ಅಟ್ಯಾಕ್ ಮಾಡಿ ಓಡಿಸ್ತಾವೆ. ಆದರೆ ಅವ್ರವ್ರ ಕೆಲಸ ಅವರೇ ಮಾಡ್ತಾರೆ. ಕಾರ್ಮಿಕಗಳ ಕೆಲಸ ಕಾರ್ಮಿಕಗಳ, ಸೈನಿಕಗಳ ಕೆಲಸ ಸೈನಿಕಗಳ. ರಾಣಿ ಹುಳ ಇಡೀ ಜೀವನದೊಳಗೆ ಒಂದೇ ಸಲ ಸಂಸಾರ ಮಾಡೋದು. ಒಂದು ಸಲ ಸಂಸಾರ ಮಾಡಿದ ಮತ್ತೆ ಸಂಸಾರ ಮಾಡಲ್ಲ. ಅದು ಎಷ್ಟು ಮಟ್ಟಿಗೆ ಅಂತಂದರೆ, ನಾವು ಹೆಂಗೆ ಈ ನಮ್ಮ ಈ ಶರಣರು ಮಹಾತ್ಮರು ಅವರೊಳಗೇನು ನಾವು ಮಹಾಸತಿಯರು ಅಂತ ಕರ್ಕೊಂಬಂದೀವಿ, ಪಾತಿವ್ರತ್ಯ ಮಹಾಸತಿಯರು ಅಂತ ಕರ್ಕೊಂಬಂದೀವಿ. ಅವರು ಇನ್ನೊಬ್ಬ ಪುರುಷನನ್ನು ನೋಡಲಾರ್ದಂಗೆ ಹೆಂಗೆ ಜೀವನ ಮಾಡ್ತಾರೋ ಹಂಗಿದು ರಾಣಿ ಹುಳ ಒಂದು ಸಲ ಸಂಸಾರ ಮಾಡಿದ ಮತ್ತೆ ಸಂಸಾರ ಮಾಡಲ್ಲ. ಅದು ಇಡೀ ಜೀವನ ಸಂಸಾರ ಮಾಡಲ್ಲ, ಬರೀ ತತ್ತಿ ಹಾಕೋದಷ್ಟೇ ಕೆಲಸ. ಆದರೆ ಆ ರಾಣಿ ಹುಳನ್ನು ಫಾಲೋ ಮಾಡ್ತಾವೆ ಎಲ್ಲವು. ಅದು ಮೇನ್, ಅದಕ್ಕೆ HOD ಅದನ್ನು ಫಾಲೋ ಮಾಡ್ತಾವೆ, ಅದನ್ನು ರಕ್ಷಣೆನೂ ಮಾಡ್ತಾವೆ. ಇದು ಒಂದು 6 ತಿಂಗಳ ಇರ್ಬೋದು ಅಷ್ಟೇ. ಮತ್ತು ಮರಿ ಆಗ್ತಾವೆ, ಮರಿ ಹೆಚ್ಚಾಗ್ತಾವೆ. ಇಲ್ಲ, ಇರ್ತದೆ ನಮ್ಮ ಕಂಟಿನ್ಯೂ. ಮತ್ತೆ ಮರಿ ಹಾಕ್ತಿರ್ತಾವೆ, ಬರ್ತಿರ್ತತೆ. ಹಳೆವು ಸಾಯ್ತಾವೆ. ಅದು ಹೊಸ ಇದಾಗ್ತದೆ. ನಮ್ಮ ಮತ್ತೆಲ್ಲ ಬಾಕ್ಸ್ ಮಾಡಿ ಒಂದು ಫ್ಯಾಮಿಲಿ ಎಲ್ಲ ಸೆಟ್ ಮಾಡಿ ಇನ್ನೊಂದು ಬಾಕ್ಸಿಗೆ ಹಾಕ್ತಾರೆ. ನಮ್ಮ ಹುಡುಗರು ಅದಾನ ಚಂದ್ರಗೌಡ ಅಂತೇಳಿ, ನಮ್ಮ ಜೈನ ಕೃಷಿ ತಜ್ಞ ಅದಾನ. ಅವನು ಇದನ್ನೆಲ್ಲ ಮೇಂಟೈನ್ ಮಾಡಿ ಅವೆಲ್ಲ ಒಂದು ಫ್ಯಾಮಿಲಿ ಒಂದು ಬಾಕ್ಸಿಗೆ, ಹೊಸ ಬಾಕ್ಸಿಗೆ ಸೆಟ್ ಮಾಡಿ. ಇದು 1-1.5-2 kg ಸಿಗ್ತದೆ. ಹಾಂ, ತಿಂಗಳಿಗೆ 15 ದಿನಕ್ಕೆ ತಿಂಗಳಿಗೆ ಸಿಗ್ತದೆ. ಹಾಂ, ಈ ಬೇಸಿಗೆಗೆ ಹೆಚ್ಚು ಬರ್ತತೆ, ಮಳೆಗಾಲಕ್ಕೆ ಕಡಿಮೆ. ಹಾಂ ತೆಗಿತಿರ್ತೀವಿ. ನಾವೀಗ 3 ವರ್ಷ ಹತ್ತತ್ರ ಒಂದು 35-40 ಕ್ವಿಂಟಲ್ ತುಪ್ಪ ತೆಗೆದೇವಿ 3 ವರ್ಷದೊಳಗೆ. ಒಂದು 100 ಬಾಕ್ಸ್ ಅದಾವೆ. ಮತ್ತು ಇದು ನಾವು ಈ ಬ್ರ್ಯಾಕೆಟ್ಸ್ ಈಗೇನು ನಾನು ಹಿಡ್ಕೊಂಡಿದ್ನಲ್ಲ, ಅವನ್ನ ಸ್ಟೀಲಿನ ಟ್ಯಾಂಕಿಗೆ ಒಂದು ವೀಲ್ ಐತೆ. ಆ ವೀಲ್ನಾಗ ಇಟ್ಟು ಸುಮ್ಮನೆ ಹಿಂಗೆ ತಿರುವಿದ್ರೆ ಅದು ಗಾಳಿ ಬರ್ತತೆ, ಆ ತುಪ್ಪ ಅಷ್ಟೇ ಕಡೆಗೆ ಬರ್ತತೆ. ಮತ್ತು ಅದು ಗೂಡು ಹಂಗೆ ಇರ್ತದೆ ಸೇಫಾಗಿ. ನಾವು ಗೂಡು ಈಚೆಗೆ ಇದನ್ನು ಮಾಡಿ ತೆಗೆದ್ರೆ ಮತ್ತು ಗೂಡು ಕಟ್ಟೋಕ್ಕೆ 1-2-3 ತಿಂಗಳು ಬೇಕು. ಹಾಗಾಗಿ ಮತ್ತು ನಾವು ಅದನ್ನು ಗೂಡು ರೆಡಿ ಮಾಡಿ ಕೊಟ್ಟರೆ ಮತ್ತು 15ರಿಂದ 1 ತಿಂಗಳೊಳಗೆ ಮತ್ತೆ ನಮಗೆ ತುಪ್ಪ ರೆಡಿಯಾಗಿ ಸಿಗ್ತದೆ. ಅದಕ್ಕೆ ಈ ಜೇನು ಹುಳಕ್ಕೂ ನಮಗೇನು ವ್ಯತ್ಯಾಸ ಅಂತಂದರೆ, ನಮಗೆಲ್ಲ ಒಂದು ಈ ಜಾತಿ ಮಾಡ್ಕೊಂಡ್ವಿ, ಒಂದು ಊರಂತ ಮಾಡ್ಕೊಂಡ್ವಿ, ಒಂದು ಮನೆ ಅಂತ ಮಾಡ್ಕೊಂಡ್ವಿ. ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ರಾಜ್ಯ, ದೇಶ ಮತ್ತು ಖಂಡಗಳು, ಜಗತ್ತೈತಿ. ಮತ್ತು ನಮಗೆಲ್ಲ ಸಮಾಜ ಅದಾವು, ಮೇಲು ಕೀಳು ಇವನ್ನೆಲ್ಲ ಆಲೋಚನೆ ಮಾಡ್ತೀವಿ. ಒಬ್ರನ್ನ ಕಂಡ್ರೆ ಒಬ್ರು ಸೇರಿದಂಗೆ ಇದು ಮಾಡ್ತೀವಿ. ಅವಕ್ಕೇನು ನಮಗಿದ್ದಂಗೆ ಕಂಚಿನ ಪತ್ರ ಇಲ್ಲ, ರಿಜಿಸ್ಟ್ರ್ ಆಫೀಸ್ ಇಲ್ಲ, ತಾಲೂಕು ಆಫೀಸ್ ಇಲ್ಲ, ಮತ್ತು ಕಾರ್ಯಾಂಗಿಲ್ಲ, ಶಾಸಕಾಂಗಿಲ್ಲ, ನ್ಯಾಯಾಂಗಿಲ್ಲ, ಯಾವುದಿಲ್ಲ. ಆದರೆ ಅವ್ರವ್ರ ಕೆಲಸ ಅವರೇ ಮಾಡ್ತಾವೆ. ಯಾವ ಜಗಳ ಮಾಡೋಂಗಿಲ್ಲ. ಒಂದು ಗುಂಪಿನಗಳು ಒಟ್ಟಿಗೆ ಇರ್ತಾವೆ, ಎಲ್ಲ ಒಂದು ಫ್ಯಾಮಿಲಿ ಇದ್ದಂಗೆ. ನಮಗಿಂತ 100 ಪಟ್ಟು ಅವು ಎಷ್ಟೋ ಉತ್ತಮ. ಆದ್ರೆ ಮನುಷ್ಯ ನಾವೆಲ್ಲ ಮೇಲು ಕೀಳು ಅಂದ್ಕೊಂಡು ಜಾತಿ ಮಾಡ್ತೀವಿ, ರಾಜಕೀಯ ಮಾಡ್ತೀವಿ. ಯಾರಾದರೂ ಒಬ್ರು ಚೆನ್ನಾಗಿ ಅಭಿವೃದ್ಧಿ ಆಗಿನಂದ್ರೆ ಅವ್ನು ತುಳಿಯೋಕೆ ನೋಡ್ತೀವಿ, ಮನೆ ಮುರಿತೀವಿ, ಮೋಸ ಮಾಡ್ತೀವಿ, ವಂಚನೆ ಮಾಡ್ತೀವಿ, ಏನೆಲ್ಲ ಮಾಡ್ತೀವಿ. ಆದ್ರೆ ಆ ಹುಳ ತುಪ್ಪ ಸಂಗ್ರಹ ಮಾಡಿ ಇಟ್ಟದ್ದನ್ನು ನಮ್ಮ ಈ ಹಾಳಾದ ಮನುಷ್ಯ ಅದಕ್ಕೆ ಹೊಗೆ ಹಾಕಿ ಸುಟ್ಟು ಅವನು ಸಾಯಿಸಿ ಈ ತುಪ್ಪ ತಿಂತಾನೆ. ಅದಕ್ಕೆ ಕಬೀರ್ದಾಸ್ ಹೇಳ್ತಾನೆ, ಹುಡ್ಕೊಂತ ಹೋಗ್ತಾನೆ ಯಾರು ಒಳ್ಳೆಯರು ಯಾರು ಕೆಟ್ಟಾರಂತ. ಹಿಂಗೆ ನೋಡ್ಕೊಂತ ಹೋಗ್ತಾನೆ, ಈತ ಒಳ್ಳೆತ ಕೆಟ್ಟತ್ತು, ಒಳ್ಳೆಯದು ಕೆಟ್ಟತ್ತಂತ ನೋಡ್ತಾನೆ. ಅವಾಗ ಅವನು ಆಲೋಚನೆ ಮಾಡ್ತಾನೆ, ನನ್ನ ಮನಸ್ಸಿನೊಳಗೆ ಕೆಟ್ಟದ್ದು ಅನ್ನೋದು ಭಾವನೆ ಬಂತಲ್ಲ, ನನ್ನ ಮನಸ್ಸೇ ಕೆಟ್ಟೋತು, ನನಗಿಂತ ಕೆಟ್ಟರು ಜಗತ್ತಿನಾಗಿಲ್ಲ ಅಂತಾನವ. ಹಂಗಾಗಿ ಮನುಷ್ಯನಿಗಿಂತ ಕೆಟ್ಟ ಪ್ರಾಣಿ, ವಿಷಕಾರಿ ಯಾವುದೂ ಇಲ್ಲ ಅಂತ ನನ್ನ ಭಾವನೆ. ಹಾಂ, ಇದು ನಾನು ಆಗಲೇ ಹೇಳಿದೆ ನಿಮಗೆ. ಇದು ಜೇನು ಹುಳದ ಹುಟ್ಟಿದು ವ್ಯಾಕ್ಸ್ ಇರ್ತದೆ ನೋಡಿರಿ. ಇದು ನೀವು ಭಾಳ ಅದ್ಭುತ.
ಈ ಜೇನುಹುಳ ಏನು ಡಿಪ್ಲೊಮಾ ಮಾಡಿಲ್ಲ, ITI ಮಾಡಿಲ್ಲ, ಇಂಜಿನಿಯರಿಂಗ್ ಮಾಡಿಲ್ಲ, ಇವೆಲ್ಲ ಗೂಡು ಅದ ನೋಡಿ, ಎಲ್ಲ ಒಂದಕ್ಕಿಂತ ಒಂದು ಸೇಮ್ ಶೇಪ್ ಅದಾವೆ. ಇದು ಸ್ವಲ್ಪ ಗೂಡು ಕೆಟ್ಟತಿ, ಇಲ್ಲಿದು ಭಾಳ ಚಂದ ಐತೆ, ಸೇಮ್ ಡೈಮಂಡ್ ಶೇಪ್ ಅದಾವೆ. ಅದಕ್ಕೇನು ನಾವು ಸ್ಕೇಲ್ ಇಲ್ಲ, ಸ್ಕ್ರೂ ಗೇಜ್ ಇಲ್ಲ, ಕ್ಯಾಲಿಫರ್ಸ್ ಇಲ್ಲ, ಏನು ಮೆಜರ್ಮೆಂಟ್ ಇಲ್ಲ, ಆದರೂ ಎಲ್ಲವೂ ಒಂದೇ ಅಳತೆ ಅದಾವೆ ಮತ್ತು ಒಂದೇ ಶೇಪ್ ಅದಾವೆ. ಅದು ಭಾಳ ಅದ್ಭುತವಾಗಿ ಇದು ಭಗವಂತ ಕೊಟ್ಟ ಇದು ಕಾಣಿಕೆ. ಮತ್ತು ಇದರಿಂದ ಔಷಧಿ ಮಾಡ್ತೀವಿ ನಾವು. ಇದರಿಂದ ಅಮೃತಾಂಜನ, ವಿಕ್ಸು ಮಾಡ್ತೀವಿ. ಈ ವ್ಯಾಕ್ಸಿಂದ, ಮೇಣದಿಂದ ಬೇರೆ ಬೇರೆ ಆಯುರ್ವೇದಿಕ್ ಗಿಡಮೂಲಿಕೆ ಎಲ್ಲ ಆ್ಯಡ್ ಮಾಡ್ತೀವಿ. ನಮ್ಮಲ್ಲಿ ಜೇನು ಕೃಷಿ ತಜ್ಞ ಬಸಯ್ಯ ಅಂತದನ ಕಡ್ಡಿ ರಾಂಪುರ, ಅವ್ರು ಇದನ್ನೆಲ್ಲ ಮಾಡ್ತಾರೆ. ಇದು ನೊಣಜೇನು. ಅದು ಬೇರೆ, ಹೆಜ್ಜೇನು ಬೇರೆ. ನೊಣಜೇನು. ಇನ್ನೊಂದು ಮಜೆಂಟಾ ಜೇನು ಅಂತ ಐತೆ, ಭಾಳ ಸಣ್ಣದು, ಈ ದೋಮಾರಿ ಅಷ್ಟು ಇರ್ತದೆ. ಇವು ಕಡಿತಾವೆ, ಆದರೆ ಅವು ಕಡಿಯಲ್ಲ. ಆದರೆ ಅವು ಎಲ್ಲ ಕಣ್ಣಾಗೆಲ್ಲ ಬಾಯಾಗ ಮೂಗಿನ ಒಕ್ಕೋತಾವೆ. ಅದಕ್ಕೆಲ್ಲ ಇದನ್ನು ಮಾಸ್ಕ್ ಹಾಕ್ಕೊಂಡು ತೆಗಿಬೇಕು, ಕಡಿಯಲ್ಲ ಅವು. ಅದು ಅದು ಸುಮಾರು ಒಂದು 6,000 to 8,000 ರೂಪಾಯಿ kg ಅದು ತುಪ್ಪ. ಇದು 600 ರೂಪಾಯಿ kg. ಅದರಲ್ಲಿ ಅಂದರೆ ಔಷಧಿ ಗುಣ ಹೆಚ್ಚಿರ್ತತೆ, ಹಂಗಾಗಿ ಬೇಡಿಕೆ. ಹೆಜ್ಜೇನು ಅದು ಇದಕ್ಕಿಂತ ಸ್ವಲ್ಪ ಇದು ಮಧುರ ಇರ್ತತೆ, ಅದು ಸ್ವಲ್ಪ ಕಾಕಿರ್ತತೆ, ಸ್ವಲ್ಪ ತಿನ್ನಲಿಕ್ಕೆ ಅದು ಮುದ ಅನಿಸಲ್ಲ. ಅದು ಜಾಸ್ತಿ ರೇಟು. ಅದು ಮೊಜೆಂಟಕ್ಕಿಂತ ಕಡಿಮೆ, ಇದಕ್ಕಿಂತ ಸ್ವಲ್ಪ. ಇದನ್ನೆಲ್ಲ ಔಷಧಿಗೆ ಬಳಸ್ತಾರೆ. ಈಗ ಪ್ಯಾರಲಿಸಿಸ್ ಆದವರು, ಅವರಿಗೆ ಶುಗರ್ ಇಲ್ಲ ಅಂತಂದ್ರೆ 1 ಲೋಟ ಜೇನುತುಪ್ಪ ಕುಡಿದ್ರೆ 1 ತಾಸಿನೊಳಗೆ ಮತ್ತು ಯಥಾಸ್ಥಿತಿ ಅವ್ರನ್ನ ರಕ್ಷಣೆ ಮಾಡ್ತದೆ. ಶುಗರ್ ಇದ್ದರೆ 1 ಲೋಟ ಕೊಬ್ಬರಿ ಎಣ್ಣೆ ಕುಡಿಸೋದು ಪ್ರಿಕಾಕ್ಷನರಿ. ಪ್ಯಾರಲಿಸಿಸ್ ಆತಂದ್ರೆ ಈ ಇಂಗ್ಲೀಷ್ ಮೆಡಿಸಿನ್ ಡಾಕ್ಟ್ರ್ ಹೇಳಲ್ಲ, ಅವ್ರು ನಮ್ಮ ತಾಗ ಬಂದ್ರೆ ಟ್ರೀಟ್ಮೆಂಟ್ ತೊಗೊತಾರಂತ ಹೇಳಲ್ಲ. ಆದರೆ ಆಯುರ್ವೇದ ಡಾಕ್ಟ್ರ್ ಹೇಳ್ತಾರೆ ಇದನ್ನು ಪ್ರಿಕಾಕ್ಷನರಿ ಏನು ಮಾಡ್ಬೇಕಂತೇಳಿ. ಸಡನ್ನಾಗಿ ಇದನ್ನು ಕುಡಿದ್ರೆ ಮತ್ತು ಯಥಾಸ್ಥಿತಿ. ಯಾಕೆ ಪ್ಯಾರಲಿಸಿಸ್ ಆಕತ್ತೆ ಅಂದರೆ ನಮ್ಮ ಮೆದುಳಿನಿಂದ ನಮ್ಮ ಎಲ್ಲ ಅವಯವಗಳಿಗೂ ಒಂದೊಂದು ನರ ಸಂಪರ್ಕ ಐತೆ. ಆ ಸಂಪರ್ಕ ಇದ್ದಾಗ ಈ ಮೆದುಳಿಗೆ ಸಂಪರ್ಕ ಇದ್ದ ನಮ್ಮ ಈ ಕೈ, ಕಾಲು, ಈ ನರಗಳು ಅಲ್ಲಿ ಕನೆಕ್ಷನ್ ಇರ್ತಾವೆ. ಅಲ್ಲೇನಾರು ಬ್ಲಾಕ್ ಆತಂತಂದರೆ ಈ ನರ ಎಲ್ಲ ಸುಟ್ಟು ಹೋಗ್ತದೆ, ಬರ್ನ್ ಆಗ್ತದೆ. ನಾವು ಈ ಜೇನುತುಪ್ಪ ಕೊಬ್ಬರಿ ಎಣ್ಣೆ ಕುಡಿದ್ರೆ ಅದು ಬರ್ನ್ ಆಗ್ಲಾರ್ದಂಗೆ ರಕ್ಷಣೆ ಮಾಡ್ತದೆ 1 ತಾಸಿನೊಳಗೆ. ಅದೇ ಇಲ್ಲಿ ಯಾವುದು ಕಾರವಾರ ಹತ್ರ ಒಂದು ಅಲಗ ಅಂತೇಳಿ, ಅಲ್ಲಿ ಒಳ್ಳೆ ಆರೈಕೆ ಕೊಡ್ತಾರೆ. ನಾವು ಸೊರಟೂರು, ಅರೆಮಲಾಪುರ ಅವರು ಕಾಡು ಔಷಧಿ ಕೊಡ್ತಾರೆ, ಆಯುರ್ವೇದ ಔಷಧಿ ಕೊಡ್ತಾರೆ. ಆರಾಮಾಗ್ತವೆ, ಭಾಳ ಮಂದಿ ಆರಾಮಾಗಿ. ಪ್ಯಾರಲಿಸ್ ಬರಬಾರ್ದು ಅಂತಂದ್ರೆ ಈ ಹೆಚ್ಚು ಕರೆದ ಪದಾರ್ಥ ಹೆಚ್ಚು ಊಟ ಮಾಡಬಾರ್ದು. ನಮಗೆ ಎಲ್ಲಿ ವೇನ್ಸ್ ಬ್ಲಾಕ್ ಆಗ್ಲಾರ್ದಂಗೆ. ಆಮೇಲೆ ಈ ಆಹಾರದೊಳಗೂ ಕೊಲೆಸ್ಟ್ರಾಲ್ ಇರ್ತದೆ, ಅದನ್ನು ಕಡಿಮೆ ಮಾಡೋದು. ಆ ಕೊಲೆಸ್ಟ್ರಾಲ್ ಕಡಿಮೆ ಮಾಡೋಕ್ಕೈತಿ ಆಯುರ್ವೇದ ಡಾಕ್ಟ್ರ್ ಹೇಳ್ತಾರೆ, ತುಪ್ಪ ಊಟ ಮಾಡಿದರೆ ಕೊಲೆಸ್ಟ್ರಾಲ್ ಕಡಿಮೆ ಆಗ್ತದೆ. ಲೂಬ್ರಿಕೆಂಟ್ ಇದ್ದಂಗೆ, ಗಾಡಿಗೆ ಹೆಂಗೆ ಲೂಬ್ರಿಕೆಂಟ್ ಇರ್ತದೋ ನಮ್ಮ ದೇಹಕ್ಕೆ ಲೂಬ್ರಿಕೆಂಟ್ ಇದ್ದಂಗೆ. ಸಿಟಿ ಒಳಗೆ ಯಾರು ತುಪ್ಪ ಊಟ ಮಾಡೋದೇ ಇಲ್ಲ. ಮೆಸೇಜ್ ರಾಂಗ್ ಐತೆ. ಈ ಇಂಗ್ಲೀಷ್ ಮೆಡಿಸಿನ್ ಡಾಕ್ಟ್ರು ಈ ಆಯುರ್ವೇದ ಯಾರು ಒಪ್ಪಲ್ಲ, ಆದ್ರೆ ಅವ್ರು ಆಯುರ್ವೇದ ತೊಗೋತಿರ್ತಾರೆ ಗೊತ್ತಿಲ್ದಂಗೆ. ನಮಗೆ ಇಂಗ್ಲೀಷ್ ಮೆಡಿಸಿನ್ ಒಂದು ನಮ್ಮನೆ ಮೆಡಿಕಲ್ ಗ್ಯಾಮ್ಲಿಂಗ್ ಇದು. ಆ ಹಿಂದೆ ನಮ್ಮ ಪೂರ್ವಜರು ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅಂತ ಒಂದು ಗಾದಿ ಮಾತು ಬರ್ದಾರ. ಆಮೇಲೆ ಈಗ ನಾವು ಹಳ್ಳಿಯೊಳಗೆ ಸುಮ್ಮನೆ ಮಾತಾಡ್ತೀವಿ, ತುಪ್ಪ ತಿಂತೇಲಿ ಅಂತೇಳಿ. ಬ್ರಾಹ್ಮಣರು ಹೆಚ್ಚು ತುಪ್ಪ ಊಟ ಮಾಡ್ತಾರೆ. ಯಾಕೆ ಅವರು ಬುದ್ಧಿವಂತಿರ್ತಾರೆ ಅಂದ್ರೆ ಇದೇ ವಿಷಯಕ್ಕೆ ತುಪ್ಪ ಉಣ್ತೇಲಿ ಅಂತೇಳಿ. ನಾವು ಅದರಕ್ಕೆ ಸಿಹಿ ಉದರಕ್ಕೆ ಕೈ, ಬಾಯಿಗೆ ರುಚಿಯಾಗಿದ್ದು ಆರೋಗ್ಯಕ್ಕೆ ಹಾನಿಕರ ಅದನ್ನ ಹೆಚ್ಚು ತಿಂತೀವಿ. ಜೇನನ್ನು ಪ್ರತಿದಿನ ಯಾವಾಗ ತೊಗೋಬೋದು? ಬೆಳಗ್ಗೆ ಎದ್ದ ತಕ್ಷಣ 1 ಚಮಚ 2 ಚಮಚ ಕುಡಿದ್ರೆ ಭಾಳ ಒಳ್ಳೆಯದು. ಶುಗರ್ ಇದ್ದವರು ಕುಡಿದ್ರೆ ಏನಾಗಲ್ಲ. ಅಲ್ಲಿ ಡಾಕ್ಟರ್ ವೆಂಕಟರಮಣ ಹೆಗಡೆ ಅಂತೇಳಿ ಶಿರಸಿ ಒಳಗೆ ನಿಸರ್ಗ ಮನೆ ಅಂತ ಮಾಡ್ಯಾರ. ಪ್ರಕೃತಿ ಚಿಕಿತ್ಸಾ ತರಬೇತಿ ಕೊಡ್ತಾರೆ, ಅಲ್ಲೆಲ್ಲ ಚಿಕಿತ್ಸೆನೂ ಕೊಡ್ತಾರೆ. ಅವರು ಹೇಳ್ತಾರೆ ಶುಗರ್ ಇದ್ದರೂ 1 ಬೌಲ್ ಹಣ್ಣು ತಿನ್ಬೋದು, ಜೇನುತುಪ್ಪ ತಿನ್ಬೋದು. ಅದು ಊಟ ಮಾಡೋದು ನಾವು ಈಗ 25 ವರ್ಷದ ಕೆಳಗೆ ಶುಗರ್ ನಾನು ಆಗಲೇ ಹೇಳ್ದಂಗೆ ಹೆಚ್ಚಿರಲಿಲ್ಲ. ಈಗ ಯಾಕೆ ಹೆಚ್ಚಾಗಿತ್ತು ಅಂದ್ರೆ ಈ ಒಂದು ವಾತಾವರಣ ಸೃಷ್ಟಿ ಮಾಡಿಬಿಟ್ಟಾರೆ, ಎದುರಿಸ್ಬಿಟ್ಟಾರೆ. ಶುಗರ್ ಬಂದರೆ ಹಿಂಗೆ ಇದನ್ನೇ ಫಾಲೋ ಮಾಡ್ಬೇಕಂತೇಳಿ. ಹಾಗಾಗಿ ಅವಾಗೆಲ್ಲ ಟೈಮ್ ಸರಿಗೆ ಊಟ ಮಾಡ್ತಿದ್ರು, ಅವ್ರವ್ರ ಕೆಲಸ ಮಾಡ್ತಿದ್ರು. ಅದು ಶುಗರ್ ಯಾಕೆ ಬರ್ತಂದ್ರೆ ಈ ಪ್ಯಾಂಕ್ರಿಯಾಸ್ ಗ್ಲ್ಯಾಂಡು ಇನ್ಸುಲಿನ್ ಉತ್ಪತ್ತಿ ಮಾಡ್ತದೆ. ನಾವು ಊಟ ಮಾಡಿದ ಆಹಾರ ಫ್ರಕ್ಟೋಸ್ ಆಗಿ ಸುಕ್ರೋಸ್ ಆಗಿ ಗ್ಲುಕೋಸ್ ಆಗಿ ಕನ್ವರ್ಟ್ ಆಗ್ತದೆ. ಆ ಗ್ಲುಕೋಸನ್ನು ರಕ್ತದೊಳಗೆ ಬೆರಲಾರ್ದಂಗೆ ಇದು ನಮ್ಮ ಫೈಬರ್ ಕಂಟೆಂಟ್ ಅವಾಯ್ಡ್ ಮಾಡ್ತದೆ.
ಯಾವಾಗ ನಾವು ಫೈಬರ್ ಕಂಟೆಂಟು ಕಡಿಮೆ ಊಟ ಮಾಡ್ತೀವಿ, ಯಾವಾಗ ನಮ್ಮ ತಕ್ಕ ದೈಹಿಕ ಶ್ರಮ ಕಡಿಮೆ ಆಗ್ತದೆ, ಈ ಪ್ಯಾಂಕ್ರಿಯಾಸು ಇಲ್ಲಿರೋ ಎಲ್ಲ ಗ್ಲ್ಯಾಂಡ್ಸು ನಿಷ್ಕ್ರಿಯ ಆಗ್ತಾವೆ. ಆವಾಗ ಆಟೋಮೆಟಿಕ್ಕಾಗಿ ನಮಗೆ ದೇಹಕ್ಕೆ ಇನ್ಸುಲಿನ್ ಬೇಕು. ಅದು ಇನ್ಸುಲಿನ್ ಕೊಡೋಕ್ಕಾಗಲ್ಲ, ಈಗ ನಾವು ಇಲ್ಲಿ ಹೊರಗಿಂದ ಇನ್ಸುಲಿನ್ ತೊಗೊಳ್ಳೋ. ಯೋಗ ಈಗ 25 ವರ್ಷದ ಕೆಳಗೆ ಯೋಗಕ್ಕೆ ಅಷ್ಟು ಮಹತ್ವ ಇದ್ದಿಲ್ಲ. ಆದರೆ ಪತಂಜಲಿ ಮಹರ್ಷಿಗಳು ಈಗ ಸಾವಿರಾರು ವರ್ಷದಿಂದ ಮಾಡೇ ಇಟ್ಟಾರ. ಯಾಕೆ ಮಹತ್ವ ಇದ್ದಿಲ್ಲ ಅಂದ್ರೆ ನಮ್ಮ ಜನ ಎಲ್ಲರೂ ಪ್ರತಿದಿನ ಎದ್ದು ಅವ್ರವ್ರ ಕೆಲಸ ಅವರೇ ಮಾಡ್ತಿದ್ರು. ಹಳ್ಳಿ ಒಳಗೆ ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲ್ಲಿ ಎಳ್ಳು ಜೀರಿಗೆ ಬೆಳೆಯೋಳ ಎದ್ದೊಂದು ಗಳಿಗೆ ನೆನೆದೇನ ಅಂಥೇಳಿ ಬೆಳಗ್ಗೆ ಎದ್ದ ತಕ್ಷಣ ಅವರು ದನದ ಕೊಟ್ಟಿಗೆಗೆ ಎಲ್ಲ ಸಗಣಿ ಎಲ್ಲ ತುಂಬಿ ಒಂದು 4-5 ಕಿಲೋಮೀಟ್ರ್ ತೊಗೊಂಡೋಗಿ ಅಲ್ಲಿ ತಿಪ್ಪಿ ಹಾಕಿ ಹಂಗೆ ಅವರು ಬಹಿರ್ದೇಶಕ್ಕೆ ಹೋಗಿ ಮುಖ ಈಕ ತೊಗೊಂಡು ಬೇವಿನ ಕಡ್ಡಿ ತೊಗೊಂಡು ಹಲ್ಲು ತಿಕ್ಕೊಂಡು ಬರೋರು. ಅವ್ರ ಹಲ್ಲು ಗಟ್ಟಿರ್ತದ್ದು, ಅದ್ರಾಗ ವಾಕಿಂಗ್ ಹಾಕತ್ತು, ಎಕ್ಸಸೈಜ್ ಹಾಕತ್ತು, ಎಲ್ಲ ಕೆಲಸನೂ ಆಗ್ತಿತ್ತು. ಅವಾಗ ಯೋಗದ ಅವಶ್ಯಕತೆ ಇದ್ದಲ್ಲ. ಈಗ ನಾವೆಲ್ಲ ಆಲಸ್ಯಗಳಾಗಿವೆ, ಯೋಗ ಅವಶ್ಯಕತೆ ಐತೆ. ಅದಕ್ಕೆ ಸುಮ್ಮನೆ ಒಂದು ಉದಾಹರಣೆ ಎಷ್ಟು ಆಲಸ್ಯಗಳಾಗಿವೆ ಅಂತಂದ್ರೆ, ಮೊದಲು ನಾವು ಈ ಲ್ಯಾಂಡ್ ಫೋನ್ ಇತ್ತು. ಲ್ಯಾಂಡ್ ಫೋನ್ ಇದ್ದಲ್ಲಿ ಹೋಗಿ ಎತ್ತಿದ್ವಿ, ಅಲ್ಲೋ ಒಂದು ಮಾತಾಡಿರ್ತಿದ್ವಿ, ಯಾರು ಬಂದು ಮಾತಾಡಿ ಬಂದು ಕರಿತಿದ್ವಿ. ಸ್ವಲ್ಪ ಸುಧಾರಣೆ ಆದಾಗ ಕಾರ್ಡ್ಲೆಸ್ ಬಂತು, ಅವಾಗ ಅದನ್ನ ಅಲ್ಲಿ ಇಟ್ಕೊಂಡು ಕುತ್ಕೊಂಡು ಎತ್ತಿ ಇಡ್ತೀವಿ. ಒಂದು 10 ಹೆಜ್ಜೆ ಆಲಸಿಗೆ ಆದ್ವಿ. ಈಗ ಈ ಟಿ ವಿಗೆ ಸಹಿತ ರಿಮೋಟ್ ಬಂದತೆ, ಅಲ್ಲೇ ಕುತ್ಕೊಂಡು ಹಚ್ಚೋದು, ಈ ಕಾರ್ಡ್ಲೆಸ್ಸು. ಮತ್ತು ಈಗ ಮೊಬೈಲ್ ಬಂದತೆ. ಆ ಮೊಬೈಲ್ನಾಗ ಮಾತಾಡೋ ಹೊತ್ತಿನಾಗ ಯಾರು ಎಲ್ಲಿರ್ತಾರೋ ಹೇಳೋಕ್ಕಲ್ಲ, ಬೇರೆ ಕಡೆ ಇದ್ದೀನಿ ಅಂತ ಅವು ಎಲ್ಲಿ ಇದ್ದ ಜಾಗ ಹೇಳೋಕ್ಕಾಗಲ್ಲ, ಕೇಳೋಕ್ಕಾಗಲ್ಲ. ಹಂಗಾಗಿ ಅಷ್ಟು ಆಲಸ್ಯಗಳಾಗಿವೆ. ಸರಿಯಾದ ಆಹಾರ ಇಲ್ಲ, ಅದಕ್ಕೆ ತಕ್ಕ ದೈಹಿಕ ಶ್ರಮ ಇಲ್ಲ. ಹಂಗಾಗಿ ಎಲ್ಲವೂ ರೋಗಗಳು ಹೆಚ್ಚಾಗ್ಯಾವ. ಅದೇ ನಮ್ಮ ರೈತರು ಈ ಸಾವಯವ ಕೃಷಿಯನ್ನು ಬಿಟ್ಟು, ಅಂದರೆ ಸಹಜ ಕೃಷಿಯನ್ನು ಬಿಟ್ಟು ಎಲ್ಲ ಈ ಮಲ್ಟಿನ್ಯಾಷನಲ್ ಕಂಪ್ನಿಯವ್ರನ್ನ ಅವಲಂಬಿಸಿ ರಾಸಾಯನಿಕ ಬಳಸಿ ಈಗ ಅನಿವಾರ್ಯತೆ ನಾವು ಅವ್ರನ್ನ ಅವಲಂಬಿಸಿಬಿಟ್ಟಿವಿ. ಹಾಗಾಗಿ ಈಗ ನಮ್ಮ ಹೊಲಗಳು ಸಹಿತ ಅದಕ್ಕೆ ಹೊಂದ್ಕೊಂಬಿಟ್ಟವು. ನಾವೆಲ್ಲ ಪರಾವಲಂಬಿ ಆಗಿವೆ. ನಮ್ಮ ರೈತರು ಈಗ 20 ವರ್ಷದ ಕೆಳಗೆ ನಮ್ಮಲ್ಲೇ ಬೆಳೆದ ಜೋಳ, ಸಜ್ಜಿ, ನವಣೆ, ರಾಗಿ, ಶೇಂಗಾ ಅವನು ಒಂದಿಷ್ಟು ಬೀಜಕ್ಕಂತ ತೆಗೆದಿಟ್ಕೊಂಡು ಅವನ್ನ ಬಿತ್ತಿದ್ವಿ. ಈಗ ಯಾವ ತೆಗೆದಿಟ್ಟು ಬೀಜಕ್ಕಂತ ತೆಗೆದಿಟ್ಕೊಂಡಂಗೆಲ್ಲ ಹುಟ್ಟಂಗೂ ಇಲ್ಲ ಅವು. ಯಾಕಂದ್ರೆ ಆ ರೀತಿ ಪರಿಷ್ಕರಣೆ ಮಾಡಿ ನಮ್ಮ ಮಲ್ಟಿನ್ಯಾಷನಲ್ ಕಂಪ್ನಿಯವ್ರು ನಮಗೆ ಕೊಡ್ತಾರೆ. ಹಾಗಾಗಿ ರೈತರು ಸ್ವಾವಲಂಬಿಗಳಾಗಬೇಕು. ಈಗ ಪೂಜ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಯವರು ಬೀಜ ಸಂರಕ್ಷಣೆ ಒಂದು ಕ್ರಾಂತಿ ಮಾಡ್ತಾ ಇದ್ದಾರೆ. ಹಂಗಲ್ಲಿ ನಮ್ಮಲ್ಲಿ ಒಬ್ಬರು ವಸ್ತ್ರದ್ದು ಹಿರೇಮಠ ಅಂತೇಳಿ ಇಲ್ಲೇ ಕೊಪ್ಪಳದವರು, ಅವರು ವಕೀಲರು ಅದಾರ, ವೃತ್ತಿಯೊಳಗೆ ವಕೀಲರು, ಉಪನ್ಯಾಸಕರು ಮತ್ತು ಕೃಷಿನೂ ಮಾಡ್ತಾರೆ. ಅವರು ಈ ಬೀಜ ಸಂರಕ್ಷಣೆ ಮಾಡ್ಯಾರ. ಒಂದು ಬೀಜ ನಿಮಗೆ ಹೇಳ್ತೀನಿ, ದುರಂತ ಅಂದ್ರೆ ಈ ಕರಿ ಗೋಧಿ ಅಂತ ಒಂದು ಬೀಜ ನಮ್ಮ ಪೂರ್ವಜರು ಬೆಳೆಸೋದು. ಆ ಕರಿ ಗೋಧಿ 10 ದಿನಕ್ಕೆ ಒಂದೇ ಸಲ ಊಟ ಮಾಡ್ಬೇಕು ನಾವು. ದಿನ ಉಂಡ್ರೆ ನಮ್ಮಲ್ಲಿ ಪ್ರೋಟೀನ್ ಹೆಚ್ಚಾಕತಿ. ಗೌಟ್ ಅಂತೇಳಿ ಗಂಟು ಫಾರ್ಮೇಷನ್ ಹಾಕವು, ಈ ಕೀಲು ನೋವು, ಆರೋಗ್ಯ ಕೆಡ್ತದೆ, ಅಸಿಡಿಟಿ ಆಕತಿ, ಗ್ಯಾಸ್ಟ್ರಿಕ್ ಆಕತಿ. ಅಂಥವು ಆಹಾರಗಳು ನಮ್ಮಲ್ಲಿ ಜಗ್ಗದಾವೆ. ಈಗ ಅಕ್ಕಿ ಸುಮಾರು ಒಂದು 180 ತಳಿ ಅಕ್ಕಿ. ಅದರೊಳಗೆ ನಮ್ಮ ಆನಂದ್ಜಿಯವ್ರು ಹೇಳ್ದಂಗೆ ಯಾವುದೋ ಒಂದು ಭುಜಗುಂಡ ಅಂತ ಒಂದು ಅಕ್ಕಿ. ಆ ಅಕ್ಕಿಯನ್ನು ಊಟ ಮಾಡಿದರೆ ಶುಗರ್ ಬರೋಕ್ಕೆ ಸಾಧ್ಯನಿಲ್ಲ ಅಂಥ ಅಕ್ಕಿ. ಈಗ ಅದು ಸಿಗ್ತಾಯಿಲ್ಲ. ಅದು ಈಗ ಎಲ್ಲೋ ಒಂದು ಸ್ವಲ್ಪ ಸಿಗ್ತೈತೆ, ಅದನ್ನ ಬೀಜ ಸಂರಕ್ಷಣೆ ಮಾಡಿ ಅದನ್ನು ಅಭಿವೃದ್ಧಿ ಮಾಡ್ತಾಯಿದ್ದಾರೆ. ಸುಮಾರು 100-200 ವಿಶೇಷ ತಳಿಗಳು ಅಕ್ಕಿ ಒಳಗೆ. ಅವು ಯಾವ ಸಿಗ್ತಾಯಿಲ್ಲ. ಬಂಗಾರ ಕಡ್ಡಿ ಅಕ್ಕಿ ಅನ್ನ ಅಂತ ಹೇಳ್ತಿದ್ರು, ನಾವು ಕೇಳಿವಿ ನೋಡಿಲ್ಲ ಅಂಥ ಸ್ಥಿತಿ. ಹಾಗಾಗಿ ಎಲ್ಲ ಬೀಜಗಳು ಸಾಕಷ್ಟು ನಶಿಸಿ ಹೋಗ್ಯಾವೆ. ಈಗ ಒಂದು ಬೀಜ ಸಂರಕ್ಷಣೆ ಮಾಡೋ ಕೆಲಸ ಒಂದು ಕ್ರಾಂತಿ ಪೂಜ್ಯ ಕಾಡಸಿದ್ದೇಶ್ವರು ಮಾಡ್ಯಾರ. ಹಾಗಾಗಿ ರೈತರು ಯಾರು ಆತಂಕ ಪಡೋದು ಅವಶ್ಯಕತೆ ಇಲ್ಲ. ಈ ಭೂಮಿಗೆ ಏನು ಹಾಕೋದು ಬೇಡ, ನಾವು ಗೊಬ್ಬರ ಔಷಧಿ ಏನು ಹೊಡೆಯೋದು ಬೇಡ. ಭೂಮಿ ತನ್ನ ಪರಿವರ್ತನೆ ತಾನು ಮಾಡ್ಕೊಳ್ತತೆ. ಆದರೆ ಅದಕ್ಕೆ ಸ್ಪಂದಿಸ್ಬೇಕಷ್ಟೆ. ನಮ್ಮ ರೈತರು ಎಲ್ಲಿ ಫೇಲ್ಯೂರ್ ಹಾಕೋರಂತಂದ್ರೆ, ಯಾವ ಬೆಳೆಗೆ ಎಷ್ಟು ಔಷಧಿ ಹೊಡಿಬೇಕು, ಯಾವ ಗೊಬ್ಬರ ಹಾಕಬೇಕು, ಎಷ್ಟು ಹಾಕ್ಬೇಕು ಬೆಳೆಸಲ್ಲ, ಗೊತ್ತಿಲ್ಲ, ಮಾಹಿತಿ ಇಲ್ಲ. ಮೊದಲು ನಮ್ಮ ಭೂಮಿಯನ್ನು ಮಣ್ಣು ಪರೀಕ್ಷೆ ಮಾಡಬೇಕು. ನಮ್ಮ ಮಣ್ಣಿನೊಳಗೆ ಏನೇನು ಲವಣಾಂಶಗಳದು, ಪೋಷಕಾಂಶಗಳು ತಿಳ್ಕೊಳ್ಬೇಕು. ಯಾವ ಬೆಳೆಗೆ ಏನು ಪೋಷಕಾಂಶಗಳು ಬೇಕೋ ಅದನ್ನು ಕೊಟ್ಟರೆ ಮಾತ್ರ ರೈತ ಮಾಡಿದ್ದು ಸಾರ್ಥಕ ಆಕತ್ತೆ. ಈಗ ನನಗೆ ಜಿಲೇಬಿ ಅಂದ್ರೆ ಭಾಳ ಇಷ್ಟ, ಅವ್ರಿಗೆ ಮೈಸೂರು ಪಾಕ್ ಅಂದ್ರೆ ಭಾಳ ಇಷ್ಟ, ನಿಮಗೆ ಬಾದುಷಾ ಅಂದ್ರೆ ಇಷ್ಟ, ಅವ್ರಿಗೆ ಹೋಳಿಗೆ ಅಂದ್ರೆ ಇಷ್ಟ, ಇವ್ರಿಗೆ ಪಾಯಸ ಅಂದ್ರೆ ಇಷ್ಟ. ನನಗೆ ಜಿಲೇಬಿ ಕೊಟ್ಟಂಗೆ ಎಲ್ಲರಿಗೆ ಜಿಲೇಬಿ ಕೊಟ್ಟರೆ ನಾನೊಬ್ಬನ ಖುಷಿ ಹಾಕಿನ ಅವರೆಲ್ಲ ಏನೋ ಸ್ವೀಟ್ ಕೊಟ್ಟರೆ ಸುಮ್ಮನೆ ತಿಂತಾರೆ, ಮನಸ್ಸಿಲ್ಲದೆ ತಿಂತಾರೆ. ಹಂಗೆ ಒಂದೊಂದು ಬೆಳೆಗೆ ಒಂದೊಂದು ಪೋಷಕಾಂಶಗಳು, ಲವಣಾಂಶಗಳು ಇಷ್ಟ ಇರ್ತಾವೆ. ಆ ಬೆಳೆಗೆ ಅದನ್ನೇ ಕೊಡಬೇಕು. ಆಮೇಲೆ ಹೆಚ್ಚು ಕೊಡೋದ್ರಿಂದ ಅವಶ್ಯಕತೆ ಅದು ಉಪಯೋಗ ಇಲ್ಲ. ನಾನು ಇಷ್ಟೇ ಅನ್ನ ಊಟ ಮಾಡ್ತೇನೆ, ನನಗೆ ಎಷ್ಟು ನೀಡಿದರೆ ಅದನ್ನು ಚೆಲ್ತೇನೆ. ಹಂಗೆ ಭೂಮಿಗೆ ಹೆಚ್ಚು ಗೊಬ್ಬರ ಹಾಕಿದ್ರೆ ಅದು ದಂಡ ಆಗ್ತದೆ. ಈ ಬೆಳೆ ತೆಗೆದು ಇನ್ನೊಂದು ಬೆಳೆ ಬರೋತ್ತಿಗೆ ಅದು ಮಣ್ಣು ತಿಂದು ಹೋಗ್ತದೆ, ಕೊಳೆತು ಹೋಗ್ತದೆ.
ಅದು ಕಳಿಯೋದ್ರೊಳಗನ ನಾವು ಇದನ್ನು ಬೆಳೆ ಬೆಳ್ಕೊಬೇಕು. ಹೆಂಗೋ ಕೊಳೆತ ಮೇಲೆ ಅದು ಉಪಯೋಗ ಬರಲ್ಲ, ಅದು ಕಸ ಆಗ್ತದೆ. ಈಗಿನ ಸರ್ಕಾರ ಶಿಕ್ಷಣದೊಳಗೆ ಏನು ಮಾನವೀಯ ಮೌಲ್ಯಗಳು ಏನು ಉಳಿದಿಲ್ಲ, ಅವೇನಿಲ್ಲ. ಅದರೊಳಗೆ ಈ ಪಕ್ಷದವ್ರು ಆ ಪಕ್ಷದವ್ರು ಏನೋ ಒಂದು ಮಾಡಿದ, ಈ ಪಕ್ಷದವ್ರು ಚೇಂಜ್ ಮಾಡಿದ, ಅದನ್ನು ಒಪ್ಪಲಿಲ್ಲ, ಇನ್ನು ಬರೀ ಇದನ್ನು ಮಾಡ್ತಾರೆ. ಆದರೆ ನಮ್ಮ ಮಕ್ಕಳಿಗೆ ಅಂಥ ಒಂದು ಶಿಕ್ಷಣ ಕೊಡ್ಬೇಕು ಅನ್ನೋದಿಲ್ಲ. ಅವಾಗೆಲ್ಲ ಈ ಗುರುಕುಲ ಪದ್ಧತಿ ಅಂತಿತ್ತು. ಅದು ಗುರುಕುಲ ಪದ್ಧತಿಯೊಳಗೆ 64 ವಿದ್ಯೆಗಳನ್ನು ಪರಿಚಯ ಮಾಡಿಸಿದ್ರು. ಈಗ ಪರಿಚಯ ಎಲ್ಲ ಎಷ್ಟು ವಿದ್ಯೆ ಅದಾವ ಅನ್ನೋದು ನಮ್ಮ ಮಕ್ಳಿಗೆ ಗೊತ್ತಿಲ್ಲ. ಇದು ಮೆಕಾಲೆ ಪದ್ಧತಿ ಶಿಕ್ಷಣ ಪದ್ಧತಿ ಅಳವಡಿಸ್ಕೊಂಡು ಅದರೊಳಗೆ ಜಾತಿ ಮಾಡ್ತಾರೆ, ರಾಜಕೀಯ ಮಾಡ್ತಾರೆ, ಮತ್ತು ಅದರೊಳಗೆ ಹಿಂಗೆ ಟಿಪ್ಪುನ ತಂದಿಡ್ತಾರೆ, ಇದು ಬಸವಣ್ಣನ ತಂದಿಡ್ತಾರೆ. ಹಿಂಗೆ ಒಬ್ಬೊಬ್ರನ್ನೆಲ್ಲ ತಂದಿಟ್ಟು ಆ ಪಕ್ಷದವ್ರು ಇವ್ರನ್ನ ದೂಷಣೆ ಮಾಡ್ತಾರೆ, ಈ ಪಕ್ಷದವ್ರು ಅವ್ರನ್ನ ದೂಷಣೆ ಮಾಡ್ತಾರೆ. ಹಂಗಾಗಿ ನಾವು ಏನಲ್ಲ, ಏನು ಮಕ್ಕಳಿಗೇನು ಶಿಕ್ಷಣ ಕೊಡ್ಬೇಕು, ನಮ್ಮ ಜೀವನ ಶೈಲಿ ಹೆಂಗಿರ್ಬೇಕು. ಈಗ ನಾವು ಓದಿದ ಮೇಲೆ ಈಗ ನಮಗೆ ಸೈನ್ ತೀಟ ಬೈ ತೀಟ ಈಕ್ವಲ್ ಟು 1 ಅಂತ, ಸೈನ್ ತೀಟ ಬೈ ತೀಟ ಈಕ್ವಲ್ ಟು 1 ಅಂತ ಐತೆ. ಅದು ಎದಕ್ಕೆ ನಾವು ಉಪಯೋಗ ಮಾಡ್ತೀವಿ? ನಮ್ಮ ಜೀವನಕ್ಕೆ ಉಪಯೋಗ ಆಕತ್ತೆ? a+b² ನಮಗೆ ಉಪಯೋಗ ಆಕತ್ತೆ? ಆಗಲ್ಲ. ತಂದೆ ಅಂದ್ರೇನು, ತಾಯಿ ಅಂದ್ರೇನು, ಕೃಷಿ ಅಂದ್ರೇನು, ಅದ್ರೊಳಗೆ ಈ ವನ ಕೃಷಿ ಅಂದ್ರೇನು, ಮತ್ತು ಈ ಆರ್ಟಿಕಲ್ಚರು, ಸೆರಿಕಲ್ಚರು, ಅಗ್ರಿಕಲ್ಚರು, ಮತ್ತು ಆಕಳದೊಳಗೆ ಎಷ್ಟು ತಳಿ ಅದಾವೆ, ಹೈನುಗಾರಿಕೆ ಅಂದ್ರೇನು, ಕುರಿ ಸಾಕಾಣಿಕೆ ಅಂದ್ರೇನು, ಕೋಳಿ ಸಾಕಾಣಿಕೆ ಯಾಕೆ ಮಾಡ್ತಾರೆ, ಹೆಂಗೆ ಮಾಡ್ತಾರೆ, ಇವನ್ನ ಒಂದೊಂದು ಸಬ್ಜೆಕ್ಟ್ ಇಟ್ಟನೆ ಅಂತಂದ್ರೆ ಒಂದು ವೇಳೆ ಅವರು ಓದಿ ಡಿಗ್ರಿ ಮಾಡ್ಕೊಂಡು ಬಂದು ನೌಕರಿ ಸಿಗದೇ ಇದ್ದರೂ ಸ್ವಂತ ಕೃಷಿಯಾರ ಮಾಡಿ ಅವ್ನು ಜೀವನ ಮಾಡ್ತಾನೆ. ಜೀವನಕ್ಕೆ ಏನು ನಮಗೆ ಹತ್ರ ಅದಾವೋ ಅವನ್ನ ಕಲಿಸಿಬಿಟ್ರೆ ಸಾಕು. ಈ ಸಮಾಜ, ನಮ್ಮ ಮಣ್ಣು, ನಮ್ಮ ನೆಲ ಜಲ, ನಮ್ಮ ಪ್ರಕೃತಿ ಇವನ್ನ ರಕ್ಷಣೆ ಮಾಡಿದರೆ ಸಾಕು. ಅದನ್ನು ಪಾಠ ಮಾಡಿದರೆ ಅವ್ರು ಏನೂ ನೌಕರಿ ಕೊಡೋದು ಅವಶ್ಯಕತೆ ಇಲ್ಲ ಸರ್ಕಾರದವ್ರು. ನಮ್ಮ ರೈತರಿಗೆ ಸಮಯಕ್ಕೆ ಸರಿಯಾಗಿ ನೀರು, ಕರೆಂಟು, ಬೀಜ, ಗೊಬ್ಬರ ಕೊಟ್ಬಿಟ್ರೆ ನಮ್ಮ ರೈತರೇ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಸಾಕಂಥ ಶಕ್ತಿ ರೈತರಿಗೆ ಬರ್ತದೆ. ಒಂದು 500 ರಕ್ತಚಂದನ, ಒಂದು 500 ಮಹಾಗಣಿ, ಒಂದು 500 ನುಗ್ಗಿ, ಒಂದು 500 ನಿಂಬೆ, ಒಂದು 250 ಹಲಸು, ಒಂದು 500 ಸೀತಾಫಲ, ಒಂದು 500 ರಾಮಫಲ, ಒಂದು 500 ಲಕ್ಷ್ಮಣ ಫಲ ಈ ಪ್ಲಾಟ್ನೊಳಗೆ ಅದಾವೆ. ಇದು 4 ಎಕರೆ. ಅಜ್ಜರು ಅಲ್ಲಿ ಆಯುರ್ವೇದಿಕ್ ಗಿಡಗಳು ಮಾಡಿದ್ರೆ ಅದೆಷ್ಟು ಎಕರೆ? ಅದು 3 ಎಕರೆ ಇದೆ. 3 ಎಕರೆ. ಅವರೇ ಸ್ವತಃ ಅಜ್ಜರು ನರ್ಸರಿ ಮಾಡಿ ಸಸಿ ನಾಟಿ ಅದಕ್ಕೆಲ್ಲ ನೀರು ಗೊಬ್ಬರ ಹಾಕಿ ಅವರೇ ಬೆಳೆಸ್ಯಾರ, ಅಜ್ಜರೇ ಬೆಳೆಸ್ಯಾರ. ಹಾಂ, ಅಂದ್ರೆ ಅವಾಗ್ಲಿಂದ ಅವರು ಅದ್ರ ಬಗ್ಗೆ ಭಾಳ ಅಜ್ಜರು ಕೃಷಿ ಮಾಡ್ತಿದ್ರು, ಸಾವಯವ ಕೃಷಿನೇ ಮಾಡ್ತಿದ್ರು. ಆದರೆ ಪ್ರಚಾರ ಬಯಸ್ತಿದ್ದಿಲ್ಲ ಅಜ್ಜರು. ಹಂಗಾಗಿ ಅದು ಅಜ್ಜರು ಮಾಡಿದ್ದೇನು ಗೊತ್ತಾಗಲಿಲ್ಲ. ಅವಾಗ ಅಜ್ಜವರು ಎಕರೆಗೆ 50 ಕ್ವಿಂಟಲ್ ಶೇಂಗಾ ಬೆಳೆದಾರೆ. ಯಾರೂ ಬೆಳೆಯೋಕ್ಕೆ ಸಾಧ್ಯನೇ ಇಲ್ಲ. 50 ಕ್ವಿಂಟಲ್? ಹಾಂ 45-50 ಕ್ವಿಂಟಲ್ ಮೆಕ್ಕೆಜೋಳ ಬೆಳೆದಾರೆ. ಯಾರೂ ಬೆಳೆಗೆ ಏನು ಗೊಬ್ಬರ, ಸರ್ಕಾರಿ ಗೊಬ್ಬರ ಒಂದಿಷ್ಟು ಬಳಸಲಿಲ್ಲ, ರಾಸಾಯನಿಕ ಔಷಧಿ ಬಳಸಲಿಲ್ಲ. ಬರೀ ಕೊಟ್ಟಿಗೆ ಗೊಬ್ಬರ ಹಾಕಿ ಈ ಕಾಂಪೋಸ್ಟ್ ಗೊಬ್ಬರ ಅಂತ ಮಾಡೋರು. ಆ ಕಾಂಪೋಸ್ಟ್ ಗೊಬ್ಬರ ಅಂತಂದರೆ ಈ ಗ್ಲೆರಿಸೀಡಿ ಅಂತ ಒಂದು ಗಿಡ ಬರ್ತದೆ, ಗೊಬ್ಬರದ ಗಿಡ. ಅವನ್ನೆಲ್ಲ ಈ ತೋಟದ ಸುತ್ತಲೂ ಹಚ್ಚೋದು. ಅದು ಬೇಲೆ ಆಯ್ತು, ವರ್ಷಕ್ಕೊಂದು ಸಲ ಅದನ್ನು ಕಟ್ ಮಾಡಿ ಒಂದು 20 ಅಡಿ ಅಗಲ, 20 ಅಡಿ ಆಳ, ಒಂದು 100 ಅಡಿ ತೆಗೆಯೋದು. ಅವನ್ನೆಲ್ಲ ಕಡ್ದು ಹಾಕೋದು. ಕಡ್ದು ಹಾಕಿ ಒಂದು ಲೇಯರ್ 4 ಇಂಚ್ ಲೇಯರ್ ಕಡ್ದು ಹಾಕೋದು. ಅದಕ್ಕೆ ಮೇಲೆ ಸಗಣಿ ರಾಡಿ ಹೊಡೆಯೋದು. ಮತ್ತೊಂದು 4 ಇಂಚ್ ಅದನ್ನು ಗ್ಲೆರಿಸೀಡಿ ಕಡ್ದು ಹಾಕೋದು, ಅದಕ್ಕೆ ಮಣ್ಣಿಂದ ರಾಡಿ ಹೊಡೆಯೋದು. ಮತ್ತೊಂದು 4 ಇಂಚ್ ಕಡ್ದು ಹಾಕೋದು, ಅದಕ್ಕೆ ಉಪ್ಪಿನ ನೀರು ಹಾಕೋದು. ಮತ್ತೊಂದು 4 ಇಂಚ್ ಹಾಕಿ ಅದು ಬೆಲ್ಲದ ನೀರು ಹಿಂಗೆ ಮಾಡಿ ಪ್ಯಾಕ್ ಮಾಡಿ ಮೇಲೆ ಪೂರ್ತಿ ಸಗಣಿ ರಾಡಿ ಬೆಳೆದು ಏರ್ ಟೈಟ್ ಮಾಡಿ ಮುಚ್ಚಿ ಇಡೋರು. ಅದು ಅವ್ರು ಮಾಡ್ತಿದ್ರು. ಹೌದೌದು, ಅದು ಮಾಡ್ತಾರೆ. ಅವ್ರ ಜೊತೆಗೆ ಇರ್ತಿದ್ದೆ, ಎಲ್ಲ ನೋಡ್ಕೊಂಡು ಇಲ್ಲಿ ಅದನ್ನು ಮಾಡಿವಿ. ಅಂದರೆ ಅವ್ರು ಅಜ್ಜವ್ರು ಮಾಡೋದನ್ನು ನೀವು ಮತ್ತೆ ಮುಂದುವರಿಸಿ? ಹೌದೌದು. ಅಜ್ಜವ್ರದ್ದು ಮತ್ತು ಕಾಡಸಿದ್ದೇಶ್ವರ ಸ್ವಾಮೀಜಿಯವ್ರದ್ದು, ಜೊತೆಗೆ ನಮ್ಮ ಇವರು ಸುಭಾಷ್ ಪಾಳ್ಯಕರದ್ದು ಅವೆಲ್ಲ ಇಲ್ಲಿ ಇಂಪ್ಲಿಮೆಂಟ್ ಮಾಡಿವಿ. ಹಂಗಾಗಿ ಇದು ಎಷ್ಟು ಮಾಡಿದ್ರೆ ಕಡಿಮೆನೇ. ಇದು ನಾನು ಈಗ 18 ವರ್ಷ, 19ನೇ ವರ್ಷ ಇದು ಪಟ್ಟಾಧಿಕಾರ ಆಗಿ. ನಾವೀಗೊಂದು 8-10 ವರ್ಷ ಇದನ್ನು ಕೃಷಿಗೆ ಈ ಕಡೆ ಹೆಚ್ಚು ಒತ್ತು ಕೊಟ್ವಿ. ಅದೊಂದು 8-10 ವರ್ಷ ಹೆಚ್ಚು ಕೊಟ್ಟಿದ್ರೆ ಇನ್ನೊಂದಿಷ್ಟು ಹೆಚ್ಚು ಸಾಧನೆ ಮಾಡ್ಬೋದೈತಲ್ಲ. ಸುಮ್ಮನೆ ನಾವು ಒಂದು 8-10 ವರ್ಷ ಕಳೆದಿಲ್ಲ ಅಂತ ನೋವು ಆಗ್ತದೆ. ಇದು ಗೋಡಂಬಿ ಹಾಕಿವಿ. ಇದು ಗೋಡಂಬಿ ಹಾಕಿವಿ. ಮಧ್ಯೆ ಈ ನುಗ್ಗಿ ಸೊಪ್ಪಿಂದ ಗಿಡ ಹಾಕಿವಿ. ಈ ಗೋಡಂಬಿಗೂ ನುಗ್ಗಿ ಸೊಪ್ಪಿಗೂ ನೀರು ಕಡಿಮೆ.
ವಾರಕ್ಕೆ ಒಂದು ಸಲ ಬಿಟ್ಟರೆ ಸಾಕು. ಅದಕ್ಕೆ ಇವೆರಡು ಕಾಂಬಿನೇಷನ್ ಮಾಡಿವಿ. ನುಗ್ಗೆ ಸೊಪ್ಪು ಇದು ಔಷಧಿಗೆ ಬಳಸ್ತೀವಿ ನಾವು. ಅದು ಐರನ್ನು ಕ್ಯಾಲ್ಸಿಯಮ್ಮು ಕಡಿಮೆ ಇರೋರಿಗೆ ಕ್ಯಾಪ್ಸಲ್ಸ್ ಮಾಡಿ ಕೊಡ್ತೀವಿ, ಪೌಡ್ರ್ ಮಾಡಿ ಕೊಡ್ತೀವಿ. ಇದು ಮಲ್ಚಿಂಗ್ ಶೀಟ್. ಇದು ಕಳೆ ಬರಲಾರ್ದಂಗೆ ಈ ತೇವಾಂಶ ರಕ್ಷಣೆ ಮಾಡ್ತೈತಿ ಮತ್ತು ಕಳೆ ಬರಲ್ಲ. ಕಳೆ ತೆಗೆದು ನಮಗೆ ಅದ್ರದ್ದು ಹೊರೆ ಕಡಿಮೆ ಮಾಡ್ತೀವಿ. ಇಲ್ಲರಿ, ಏನಾಗಲ್ಲ. ನಾವು ಕಳೆಗೆ ಅಷ್ಟು ಖರ್ಚು ಮಾಡೇ ಮಾಡ್ತೀವಿ. ಇದ್ರ 4ರಷ್ಟು ಕಳೆ ಖರ್ಚು ಮಾಡ್ತೀವಿ. ಕಳೆ ತೆಗಿಯೋಕೆ ಇದು ಏನು ಮಲ್ಚಿಂಗ್ ಶೀಟ್ ಹಾಕಿವಿ, ಇದು 4 ಪಟ್ಟು ಕಳೆ ತೆಗಿಯೋಕೆ ಖರ್ಚು ಮಾಡ್ತೀವಿ. ಹಂಗಾಗಿ ಇದನ್ನ ಹಾಕಿದ್ರೆ ಕಳೆನೂ ಬರಲ್ಲ, ಜೊತೆಗೆ ನಮ್ಮ ತೇವಾಂಶ ರಕ್ಷಣೆ ಮಾಡ್ತತೆ. ಹಾಂ, ಅಂದರೆ ಗಿಡ 6 ತಿಂಗಳು ಬರೋ ಬದಲು 3 ತಿಂಗಳಿಗೆ ಬರ್ಬೋದು. ಹಾಂ, ಬರ್ತದೆ, ಜಲ್ದಿ ಬರ್ತದೆ. ಹಾಂ, ಕ್ಯಾಪ್ಸಲ್ ಮಾಡ್ತಂದ್ರೆ ಇದು ಮುರಿಂಗಾ ಪೌಡ್ರ್ ಅಂತೇಳಿ ನುಗ್ಗೆ ಸೊಪ್ಪಿಂದು ಪೌಡ್ರ್ ಮಾಡಿ ನಾವು ಔಷಧಿ ಕೊಡ್ತೀವಿ. ಅದಕ್ಕೆಲ್ಲ ಅಶ್ವಗಂಧ, ಶತಾವರಿ ಇಂಥವೆಲ್ಲ ಒಂದಿಷ್ಟು ಗಿಡಮೂಲಿಕೆ ಮಿಕ್ಸ್ ಮಾಡಿ ಕೊಡ್ತೀವಿ. ಈ ಜಾಯಿಂಟ್ ಪೇನ್, ಮೊಣಕಾಲು ನೋವು, ಸಂಧಿವಾತ, ಆ್ಯಸಿಡಿಟಿ, ಗ್ಯಾಸ್ಟ್ರಿಕ್ ಇದ್ದದ್ದೆಲ್ಲ ಕಡಿಮೆ ಆಗ್ತದೆ. ಅದು ಪೌಡ್ರು ಕೊಡೋಕೆ ಇದನ್ನ ಹಾಕಿವೆಲ್ಲ ಆರ್ಗ್ಯಾನಿಕ್, ರಾಸಾಯನಿಕ ಹಾಕ್ಲಾರ್ದಂಗೆ ಬೆಳೆಸ್ತೀವಿ. ಇದು 50 ಮೀಟ್ರ್ ಅಗಲ, 100 ಮೀಟ್ರ್ ಉದ್ದ, 11 ಮೀಟ್ರ್ ಆಳ ಐತೆ. ಇದು ಸುಮಾರು 2.5 ಕೋಟಿ ಲೀಟ್ರ್ ನೀರು ಸಂಗ್ರಹ ಆಗ್ತದೆ. ಈಗ ಒಂದು 4 ಕಡೆ ನೀರು ಕಡಿಮೆ ಆಗೈತೆ. 4 ಕಡೆ ನೀರು ಅಂದರೆ ನಾವು ಒಂದಿಷ್ಟು ಬಳಸ್ಕೊಂಡಿವಿ, ಒಂದಿಷ್ಟು ಎವಾಪ್ರೇಷನ್ ಆಗಿ ಹೋಗ್ತವೆ, ಒಂದು 5-6% ಹೋಗ್ತದೆ. ಇದಕ್ಕೆಲ್ಲ ಕೆಳಗೆಲ್ಲ ಪ್ಲಾಸ್ಟಿಕ್ ಇದು ಹಾಕಿವಿ. ಹೌದೌದು, 500 ಮೈಕ್ರಾನ್ ಪ್ಲಾಸ್ಟಿಕ್. ಇದು 10 ವರ್ಷ ಏನಾಗಲ್ಲ ಅಂತ ಹೇಳ್ಯಾರ. ಇದು ಹಾಕಿವಿ. ಇದು ಒಂದು 2.5 ಕೋಟಿ ಲೀಟ್ರ್ ನೀರು ಸಂಗ್ರಹ ಆಗ್ತದೆ. ಖರ್ಚು ಎಷ್ಟಾಗಿದೆ ಇದನ್ನು ಮಾಡೋ ಕಾಲಕ್ಕೆ ನಾವು ಈಗ ಗೌರ್ಮೆಂಟ್ದೊಳಗೆ ಒಂದು ಈ ಸ್ಕೀಮ್ ಐತಿ, ಕೃಷಿ ಇಲಾಖೆ ಒಳಗೆ ಕೃಷಿ ಹೊಂಡ ಮಾಡಿದರೆ ಕೊಡ್ತಾರೆ. ಆದರೆ ಇಷ್ಟು ದೊಡ್ಡದಕ್ಕೆ ಅವರು ಪ್ರಯೋಜನ ಇಲ್ಲ. ಹಾಗಾಗಿ ಇದನ್ನು ಮಾಡೋ ಕಾಲಕ್ಕೆ ಒಂದಿಷ್ಟು ಮಣ್ಣು ರೋಡಿಗೆ ಕೊಟ್ಟಿವೆ, ಗ್ರಾವಲ್ ಅಂತೇಳಿ. ಅವರು JCB ಇಟಾಚಿ ಕೊಟ್ಟಾರ. ಹಂಗಾಗಿ ಸುಮಾರು ಒಂದು 4-5 ಲಕ್ಷ ನಮಗೆ ದುಡ್ಡು ಉಳಿದತ್ತೆ. ಎಷ್ಟು ಖರ್ಚಾಗಿದೆ? ಇದು ಸುಮಾರು ಒಂದು 7ರಿಂದ 8 ಲಕ್ಷ ಎಲ್ಲ ಸೇರಿ ಎಲ್ಲ ತೆಗೆದು ಪ್ಲಾಸ್ಟಿಕ್ ಎಲ್ಲ ಹಾಕಕ್ಕೆ. ಅಂದರೆ ಅರ್ಧ ಸೇವದಂಗೆ ಆಗಿದೆ. ಹಾಂ, 15 ಲಕ್ಷ ರೂಪಾಯಿ ಖರ್ಚಾಗಿದೆ. ಆರಾಮ ಆಗ್ಬೋದು, 15-20 ಲಕ್ಷ ಆಗ್ಬೋದು. ಒಂದು 7ರಿಂದ 8 ಲಕ್ಷ ಖರ್ಚು ಮಾಡಿ 2.5 ಕೋಟಿ ಲೀಟ್ರ್ ನೀರು ಸಂಗ್ರಹ ಆಗ್ತದೆ. ಯಾವಾಗ ಮಾಡಿದ್ರೆ ಎಷ್ಟು ತಿಂಗಳಾಗಿದೆ? ಒಂದು ವರ್ಷ ಆಯಿತು. 1 ವರ್ಷ ಆಯಿತು. 1 ವರ್ಷ ಆಯ್ತು. ಎಲ್ಲಿಂದ ಬರುತ್ತೆ ಇದು ನೀರು? ಈಗ ನಾವು ಮಳೆಗಾಲದಾಗ ಏನು ನೀರು ಮೋಟ್ರ್ ಬಳಸಲ್ಲ, ಆ ನೀರು ಇದ್ರಾಗ ಸ್ಟಾಕ್ ಮಾಡಿರ್ತೀವಿ. ಅವೇ ನೀರು ಇದ್ರಾಗ ಒಂದಿಷ್ಟು ಮೀನು ಬಿಟ್ಟಿವಿ. ಆ ಮೀನು ಇದ್ರೆ ನೀರು ಸ್ವಚ್ಛ ಇರ್ತೈತೆ ಅಂತೇಳಿ 1-2-3 ಆಮೆ ಅದಾವೆ. ಆಮೆ ಬಟ್ ಯಾರು ಒಳಗೆ ಹೋಗ್ಬಾರ್ದು. 30 ಅಡಿ ತಳದಾಗಿದೆ. 33 ಅಡಿ ಇದು. 33 ತಳದಾಗಿದೆ. ಹೌದು. ಅದಕ್ಕೆ ಸುತ್ತಲೂ ಫೆನ್ಸಿಂಗ್ ಹಾಕಿ ಅದು ಗೇಟ್ ಇಟ್ಟಿರ್ತೇವೆ. ಅಂದ್ರೆ ಈ ಭಾಗದಲ್ಲಿ ಇಂಥ ದೊಡ್ಡ ಕೆರೆ ಟೈಪ್ ಮಾಡಿದ್ರು? ಎಲ್ಲಿಲ್ಲ. ಅಂಜಿನ ರೆಡ್ಡಿಯವ್ರು ಮಾಡ್ಯಾರ, ಇದ್ರ ಅರ್ಧ ಮಾಡ್ಯಾರ. ಇದು ಒಂದು ಎಕರೆ ಐತಿ ಒಳಗಡೆನೆ. ಈಗ ನಿಮ್ದಕ್ಕೆಲ್ಲ ದಿನ ಯೂಸ್ ಆಗುತ್ತೆ ಇದು? ನಮ್ದಕ್ಕೆಲ್ಲ ಇದನ್ನು ಬಳಸ್ತೀವಿ, ಈ ನೀರೇ ಬಳಸ್ತೀವಿ. ಅಂದ್ರೆ ಈ ಬಿಸಿಲುಗಾಲ ಅಜ್ಜರ ಈಗ ಹಾಂ, ಸ್ವಲ್ಪ ಎವಾಪ್ರೇಷನ್ ಹಾಕಿ ಒಂದು 5-10% ಎವಾಪ್ರೇಷನ್ ಆಗ್ತದೆ. ಮತ್ತು 10% ನೋಡ್ಕೊಳಕ್ಕೆ ನಾವು 90% ಸಿಗ್ತದಲ್ಲ ಇಲ್ಲಿ. ನೀರೆಲ್ಲ ಸಿಗುತ್ತೆ? ಹಾಂ, 1 ವರ್ಷ ನಮಗೆ 30 ಎಕರೆಗೆ ಈ ನೀರು ಸಾಕಾಗ್ತದೆ. ಹೌದ್ರಾ? ಹಾಂ, ಡ್ರಿಪ್ ಇರಿಗೇಷನ್ನಿಗೆ. ಅಪ್ಲಿಕೇಶನ್ ಸಾಕಾಗ? ಹಾಂ. ನಿಮಗೆ ಹೆಂಗೆ ಐಡಿಯಾ ಬಂತು ರೀ ಇದು ಏನು? ಇದು ದೇವರಾಜ ರೆಡ್ಡಿ ಅಂತೇಳಿ ಜಲತಜ್ಞರು ಇದಾರೆ. ಅವ್ರು ನಮಗೆ ಇದನ್ನು ಮಾರ್ಗದರ್ಶನ ಮಾಡಿದ್ರು. ಅಲ್ಲೆಲ್ಲ ಬೋರ್ಗೆಲ್ಲ ಹಿಂಗುಗುಂಡಿ ಎಲ್ಲ ಮಾಡಿ ಇದು ಈ ಕೆರೆ ಮಾಡೋಣ ಅಂತ. ನಮಗೂ ನೀರಿಂದು ಮಾರ್ಚ್ ಅಷ್ಟೊತ್ತಿಗೆ ನಮ್ಮೆಲ್ಲ ಬೋರ್ ಹೋಗ್ಬಿಡ್ತದೆ. ಹಾಗಾಗಿ ನಮಗೂ ಇದು ಅವಶ್ಯಕತೆ. ಇಷ್ಟೆಲ್ಲ ನಾವು ಆಡಂಬರ ಮಾಡ್ಕೊಂಡು ನೀರಿಲ್ಲ ಅಂತಂದ್ರೆ ಮತ್ತೆ ಅವು ಒಣಗಿ ಮತ್ತು ಸುಮ್ಮನೆ ಹಚ್ಚಿ ಉಪಯೋಗ ಇಲ್ದಂಗೆ ಆಕತ್ತೆ ಅಂತೇಳಿ ಇದನ್ನು ಮಾಡಬೇಕಂತ ಮಾಡಿದ್ವಿ. ಇದನ್ನಲ್ಲಿ ನಾವು ಕೆಳಗಡೆ ಮಾಡಬೇಕಾಯ್ತು. ಅಲ್ಲಿ ಒಂದು 30-40 ಮರಗಳು ಕಡಿಬೇಕಾಗತ್ತೆ ಅಂತೇಳಿ ಅದಕ್ಕೆ ಇಲ್ಲಿ ಜಾಗ ಫ್ರೀ ಇತ್ತು, ಇಲ್ಲಿ ಮಾಡಿದ್ವಿ. ಈಗ ನಾವು ಅಲ್ಲಿಂದ ಬೋರಿಂದ ಇದಕ್ಕೆ ನೀರು ಲಿಫ್ಟ್ ಮಾಡ್ತೀವಿ. ಇಲ್ಲೇ ಒಂದು ಪಕ್ಕಕ್ಕೆ ಒಂದು ಹಳ್ಳ ಹರಿದತ್ತೆ. ಆ ಹಳ್ಳದ ನೀರೆಲ್ಲ ಒಂದು 2 ಎಕರೆ ನೀರು ನಿಂದಿರ್ತದೆ ಅಲ್ಲಿ. ಅಲ್ಲೆಲ್ಲ ಗಿಡಮೂಲಿಕೆ ವನ ಮಾಡಿವಿ, ಪವಿತ್ರ ವನ ಅಂಥೇಳಿ. ಅಲ್ಲೊಂದು 4 ಕಡೆ ನೀರು ನಿಂದಿರ್ತತೆ. ಅದು ಹೆಚ್ಚಾದ ನೀರು ಈ ಇಂಗುಗುಂಡಿಗೆ ಬರ್ತಾವೆ ಬೋರಿಗೆ. ಅಲ್ಲಿ ಹೆಚ್ಚಾದ ನೀರು ಆ ಕಡೆ ಇನ್ನೊಂದು ಹೊಲ ಕೊಟ್ಟಾರೆ ನಮಗೆ, ಪಾಲಕ್ಷೋಡ್ರು ಅಂತೇಳಿ. ಅಲ್ಲೊಂದು ಕೃಷಿ ಹೊಂಡ ಮಾಡೀವಿ. 21 ಮೀಟ್ರ್ ಅಗಲ, 21 ಮೀಟ್ರ್ ಉದ್ದ, 21 ಮೀಟ್ರ್ ಆಳ. ಇದು ಆ್ಯಕ್ಚುಲಿ ನೀರಿನ ಹೊಂಡಗಳು ಮಾಡ್ತಾರಲ್ರಿ, ಇದು ಕಲ್ಲಿಂದ ಇದನ್ನು ಮಾಡ್ತಾರೆ ಅದನ್ನೆಲ್ಲ ಕಲ್ಲು. ಹಾಂ, ಮತ್ತು ನೀವು ಇದನ್ನು ಪ್ಲಾಸ್ಟಿಕ್ ಅಂದರೆ ಅದು ನೀರು ಕುಡಿತೈತೆ. ಆ ನೀರು ಕಲ್ಲಿಂದ ಮಾಡಿದರೆ ನೀರು ಕುಡಿದ್ಬಿಡ್ತದೆ ಭೂಮಿ. ಅದಕ್ಕೆಲ್ಲ ಈ ಹೊಂಡ ಕರ್ಲ ಹಾಕಿ ಇದನ್ನು ಮಾಡ್ತಾರೆ. ಆದರೂ ಒಂದಿಷ್ಟು ನೀರು ಹೋಗ್ತೈತೆ. ಇದು ನೀರು ವೇಸ್ಟ್ ಆಗಬಾರ್ದು ಅನ್ನೋದು, ಸೇವ್ ಆಗಲಿ ಅನ್ನೋದಕ್ಕೆ. ಇದು ಕ್ವಾಲಿಟಿ ಇರ್ತಕ್ಕಂಥ
ಹಾಂ 500 ಮೈಕ್ರೋನ್ ಇದು. ಇದು ಗೌರ್ಮೆಂಟಿಂದನೇ ಶಾಂಕ್ಷನ್ ಆಗೈತಿವಲ್ಲ. ಇಲ್ಲ ನಾವು ತಂದೆ ಅಷ್ಟೇ. ಅಪ್ರೂವ್ಡ್. ಹಾಂ. ಎಲ್ಲಿಂದ ತೊಗೊಂಬಂದಿರೋದು ಇದು ಪೂನಾದಿಂದ. ಪೂನಾದಿಂದ? ಹಾಂ. ಅಂದ್ರೆ ಇದಕ್ಕೋಸ್ಕರ ತಯಾರು ಮಾಡ್ತಾರೆ. ಹೌದು. ನೀರು ಏನು ವೇಸ್ಟ್ ಆಗಲ್ಲ. ಹೌದು ಒಂದನೇ ಎಷ್ಟು ವರ್ಷ ಬಾಳಿಕೆ ಬರ್ತದೆ? ಇದು ಒಂದು 10 ವರ್ಷ ಬರ್ಬೋದು. 10 years ತನಕ ಏನು ಗ್ಯಾರಂಟಿ ಹೌದು. ಬಳಸ್ಬೋದು. ಲೀಕ್ ಏನಾಗಲ್ಲ. ಆಗಲ್ಲ. ಮಳೆ ಬಂದರೆ ಫುಲ್ ಆಗತ್ತೆ. ಹಾಂ. ನಾನು ಯಾಕೆ ಹೇಳ್ದಂದ್ರೆ ಬಹಳಷ್ಟು ಕಡೆ ಬರಗಾಲದ ಪರಿಸ್ಥಿತಿ ಐತೆ. ಬಹಳಷ್ಟು ಜನಕ್ಕೆ ಹೊಲದಾಗ ನೀರಿಲ್ದಲೆ ಬೆಳೆಗಳು ಬೆಳೀತಾ ಇಲ್ಲ. ಗೌರ್ಮೆಂಟ್ ಇದನ್ನು ಅಳವಡಿಸ್ಕೋಬೋದು. ಮಾಡ್ಬೋದು, ಒಳ್ಳೆಯ ಯೋಜನೆ. ಆದರೆ ದುರುಪಯೋಗ ಆಗೋದು ಜಾಸ್ತಿ ಅಲ್ಲ, ಹಂಗಾಗಿ ಅವರು ಮಾಡೋಕ್ಕೆ ಆಲೋಚನೆ ಮಾಡ್ತಾರೆ, ಮಾಡ್ಬೇಕು ಬೇಡ ಅಂತೇಳಿ. ಅದಕ್ಕೆ ಬಿಟ್ಟರೆ ಅದು 24 ಗಂಟೆ ಒಳಗೆ ಅದನ್ನು ಫರ್ಮೆಂಟೇಷನ್ ಆಗಿ ಸ್ಲರಿ ಬರ್ತತೆ. ನಮಗೆ ಇದು ಗ್ಯಾಸ್ ಸಿಗ್ತದೆ, ಒಂದು ಫ್ಯಾಮಿಲಿಗೆ ಆಗುವಷ್ಟು ಗ್ಯಾಸ್ ಸಿಗ್ತತೆ. ಆಮೇಲೆ ಇದು ಸ್ಲರಿ ನಮಗೆ ಗೊಬ್ಬರಕ್ಕೆ ಉಪಯೋಗ. ಇಲ್ಲಿ ಎರೆಹುಳು ಸಾಕಿವಿ, ಅದು ಗೊಬ್ಬರ ಆಗ್ತದೆ. ಈ ಗ್ಯಾಸನ್ನು ನಾವು ಗೋಮೂತ್ರ ಅರ್ಕ ಮಾಡೋಕ್ಕೆ ಬಳಸ್ತೀವಿ. ಗೋಮೂತ್ರ ಫ್ರೀಯಾಗಿ ಸಿಕ್ತು, ಸಗಣಿನೂ ಫ್ರೀ ಸಿಕ್ತು. ಅದು ಗೋಮೂತ್ರ ಅರ್ಕ ಮಾಡೋಕ್ಕೆ ಅದು ಇದು ಒಲೆನೂ ಫ್ರೀಯಾಗಿ, ಗ್ಯಾಸನ್ನು ಫ್ರೀಯಾಗಿ ಸಿಕ್ತು. ಈಗೆಲ್ಲ ಫ್ರೀಯಾಗಿ ಗೋಮೂತ್ರ ಅರ್ಕ ನಮ್ಮಲ್ಲಿ ತಯಾರಾಗ್ತದೆ. ಅಂದರೆ ಯಾವ ಕಸವನ್ನು ಕೂಡ ಫ್ರೀಯಾಗಿ ಬಿಟ್ಟಿಲ್ಲ ನೀವು? ಹಾಂ, ಇಲ್ಲ ಎಲ್ಲವನ್ನು ಬಳಸ್ಬೋದು. ಕಸದಿಂದ ರಸ ಮಾಡೋದು ರೈತನ ಕೆಲಸ. ಹಾಗಾಗಿ ನಾವು ಎಲ್ಲದರೊಳಗೂ ಬಳಸ್ಕೊಂಡು ಒಂದೊಂದಕ್ಕೆ ಉಪಯೋಗ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ 4-5 ರಾಜ್ಯದೊಳಗೆ ಎಲ್ಲಿಲ್ಲ. ಅಲ್ಲಿ ಗುಜರಾತ್ನೊಳಗೆ ಮಹೇಶ್ ಬಾಯಿ ಅಂತೇಳಿ ಅವ್ರು ಮಾಡ್ಯಾರ. ಇದು 4 ಅಡಿ ಅಗಲ 20 ಅಡಿ ಉದ್ದ ಟ್ಯೂಬ್ ಐತೆ. ಅಲ್ಲೊಂದು ಸಿಮೆಂಟ್ ಪೈಪ್ ಕೂಡಿಸಿವಿ. ಅದಕ್ಕೊಂದು 75 kg ಸಗಣಿ, 75 ಲೀಟ್ರ್ ಗೋಮೂತ್ರ, ಒಂದು 75 ಲೀಟ್ರ್ ಮುಸುರಿ, ಗಂಜಿ, ತರಕಾರಿದು ವೇಸ್ಟ್, ಹಸಿ ಕಸ ಅದೆಲ್ಲ ಹಾಕ್ತೀವಿ. ಅದು ಹಾಕಿ ವಾಲ್ ಓಪನ್ ಮಾಡಿದರೆ ಈ ಟ್ಯೂಬ್ನೊಳಗೆ ಬರ್ತತೆ. 50 ದಿನ ಅದು ಫರ್ಮೆಂಟೇಷನ್ ಆಗ್ತದೆ, ಅದೆಲ್ಲ ಕಳಿತೈತೆ. ಇಲ್ಲೊಂದು ಮೇಲೊಂದು ವಾಲ್ ಹಾಕಿ ನೋಡ್ರಿ, ಅಲ್ಲೊಂದು ಪೈಪ್ ಇಟ್ಟು ಅದು ಪೈಪ್ ಕಟ್ ಮಾಡಿ ವಾಲ್ ಬಂದ್ ಮಾಡಿವಿ. ಇದ್ರೊಳಗೆ ಮೀಥೇನ್ ಗ್ಯಾಸ್ ಉತ್ಪತ್ತಿ ಆಗ್ತೈತಿ. ದಿನ ಒಂದು ಫ್ಯಾಮಿಲಿ ಅಡುಗೆಗೆ ಆಗೋಷ್ಟು ಗ್ಯಾಸ್ ಇದ್ರೊಳಗೆ ಬರ್ತದೆ. ಈ ಗ್ಯಾಸನ್ನು ನಾವು 50 ದಿನ ಅಡುಗೆಗೆ ಬಳಸ್ಕೊಳ್ತೀವಿ. 50 ದಿನ ಆದಮೇಲೆ ಅಲ್ಲಿ ಕೆಳಗೊಂದು ವಾಲ್ ಐತಿ. ಆ ವಾಲ್ ಓಪನ್ ಮಾಡಿದ್ರೆ ಅಲ್ಲಿ ಹೆಂಗೆ ಗೊಬ್ಬರ ಗ್ಯಾಸ್ ಸ್ಲರಿ ಬಂದಿತ್ತಲ್ಲ, ಇಲ್ಲಿ ಸ್ಲರಿ ಬರಲ್ಲ, ಅದೆಲ್ಲ ನೀರಾಗಿ ಬರ್ತದೆ. ನಾವು ಆ ಗೊಬ್ಬರ ಗ್ಯಾಸ್ ಸ್ಲರಿ ಅದನ್ನೆಲ್ಲ ಹಚ್ಚಿ ಪುಟ್ಟಿಲೆ 1 kg 2 kg ಒಂದೊಂದು ಗಿಡಕ್ಕೆ ಹಾಕ್ತೀವಿ. ಅದಕ್ಕೆ ಲೇಬರ್ ಚಾರ್ಜ್ ಆಗ್ತದೆ. ಇದು ನೀರು ಬರೋದ್ರಿಂದ ನಾವು ಡ್ರಿಪ್ಪಿಗೆ ಕನೆಕ್ಟ್ ಮಾಡಿಬಿಟ್ರೆ ಲೇಬರ್ ಚಾರ್ಜ್ ಉಳಿದೈತೆ. ಒಂದು ಸಲ ಜೀವಾಮೃತ ಏನು ಸುಭಾಷ್ ಪಾಳೇಕರ್ದು ಐತೆ, ಅದು ಒಂದು ಸಲ ಬಳಸೋದು, ಅದು 10 ಸಲ ಬಳಸೋದೊಂದ, ಇದು 1 ಸಲ ಬಳಸೋದೊಂದ. ಅದು 10 ಪಟ್ಟು ಸುಭಾಷ್ ಪಾಳೇಕರ್ ಜೀವಾಮೃತ ಅಷ್ಟು ಕೆಲಸ ಮಾಡ್ತೈತಿ. 1 ಸಲ ಬಳಸಿದ್ರೆ ಇದು ಎನೋರಬಿಕ್ ಜೀವಾಮೃತ ಅಂತ. ಹಾಂ, ಗೊಬ್ಬರ, ಔಷಧಿ ಎಲ್ಲ ಸಿಕ್ತು. ಎನೋರಬಿಕ್ ಜೀವಾಮೃತ ಅಂತೇಳಿ. ಅದಕ್ಕೆ ಇಲ್ಲ, ನೀರಾಗಿ ಬರ್ತದೆ, ಅದು ನೀರಾಗಿ ಬರ್ತದೆ. ಹಾಗಾಗಿ ನಮಗೆ ಲೇಬರ್ ಚಾರ್ಜ್ ಉಳಿತೈತೆ. ನಾನು ನಿಮಗೆ ಆಗಲೇ ಹೇಳಿದೆ, ಇದು ಹೈಡ್ರೋಪೋನಿಕ್ ಅಂತೇಳಿ ಈ ಆಕಳಿಗೆ ಮೊಳಕೆ ಕಾಳು ಮಾಡ್ತೀವಿ ಅಂತೇಳಿ. ಇದು ಒಂದು kg ಬೀಜ 10 kg ಫುಡ್ ಆಗ್ತದೆ. ಇದು 24 ಗಂಟೆ ಮೊಳಕೆ ನೆನೆ ಇಡ್ತೀವಿ. 24 ಗಂಟೆ ಮೊಳಕೆ ಕಟ್ಟೋದು. ಆಮೇಲೆ ಈ ಟ್ರೇಗೆ ಹಾಕ್ತೀವಿ. ಇದು ಗಂಟೆಗೆ ಒಂದು 10 ಸೆಕೆಂಡ್ ನೀರು ಸ್ಪ್ರೇ ಆಗ್ತದೆ. ಇಲ್ಲಿ ಆ ಸ್ಪ್ರೇ ಆಗ್ತದೆ, ಅದರೊಳಗೆ ಬೆಳೆದಿತ್ತು 1 kg ಬೀಜ. ಇವೆಲ್ಲ ಉಂಗುಲ್ ತಳಿ, ಇವು ಆಂಧ್ರದ ಉಂಗುಲ್ ತಳಿ. ಇದೇನು ಮೊನ್ನೆ ಸ್ವಲ್ಪ ದಿನದ ಕೆಳಗೆ ಈ ಜಲ್ಲಿಕಟ್ಟುದೇನೋ ಜಗಳ ಆತಲ್ಲ, ಪ್ರಾಣಿ ಹಿಂಸೆ ಮಾಡಬಾರ್ದು ಅಂತೇಳಿ. ಅದಕ್ಕೆ ಬಳಸ್ತಾರೆ ಇವನ್ನ, ಈ ಉಂಗುಲ್ ತಳಿ. ಉಂಗುಲ್ ತಳಿ. ಹಾಂ. ಈ ಬಂಡಿ ಎಳ್ಸಕ್ಕೆ ಕೆಸರಾಗಿ ಓಡಿಸ್ತಾರಲ್ಲ, ಅಂಥದಕ್ಕೆ ಬೆಳೆಸ್ತಾರೆ. ನಮ್ಮಲ್ಲಿ 4 ಎತ್ತು, ಇದು 1 ಎತ್ತಿಗೆ ಸಮ, ಅಷ್ಟು ಶಕ್ತಿಶಾಲಿ ಆಕಳು ಇವು. ಉಂಗುಲ್ ತಳಿ ಅದು ನಮ್ಮ ಜವಾರಿ. ಅದು ಆ ಕಡೆಗೆ ಅಷ್ಟದು. ಅದು ವಯಸ್ಸಾಗೈತೆ, ವಯಸ್ಸಾಗಿದ್ದಕ್ಕೆ ಹಂಗೆ ಆಗ್ತಾವೆ. ಹಾಂ. ಈಗ ಇವು ಈ ರೈತರು ಮತ್ತು ಬಿಡಾಡಿ ದನಗಳೆಲ್ಲ ತಂದು ಬಿಡ್ತಾರೆ. ಅವ್ರು ಕೊಡೋವು ಯಾವ ಚಲೋ ಕೊಡೋಲ್ಲ. ವಯಸ್ಸಾಗಿದ್ವು, ಮೇವು ತಿನ್ನಲಾರ್ದು. ಇಲ್ಲ, ಕೆಲವು ಮಾತ್ರ ಪೊಲೀಸರು ಕೇಸ್ ಮಾಡಿ ತಂದು ಬಿಡ್ತಾರೆ. ಈಗ ಇಲ್ಲೊಂದು ಆಕಳು ಐತೆ ನೋಡಿ, ಇದು ವಯಸ್ಸಾಯ್ತು. ಇದು ಹಂಸಾಗರದವ್ರು ಕೊಟ್ಟಿದ್ದು. ಇದು ಈಗೆಲ್ಲ ಒಂದು 2-3 ವರ್ಷ ಆಯ್ತು. ಇದು ಈಗ ವಯಸ್ಸಾಗೈತೆ. ಇದು ಇಲ್ಲೇ ಆರೈಕೆ ಮಾಡ್ತಾಯಿದ್ವಿ. ಇಂಥವನ್ನೆಲ್ಲ ಇಲ್ಲಿ ಆರೈಕೆ ಮಾಡ್ತೀವಿ. ಇದು ಪುಂಗನೂರು ಆಕಳು ಅಂತೇಳಿ, ಆಂಧ್ರ. ತಿರುಪತಿ ತಿಮ್ಮಪ್ಪಗೆ ಇದೇ ಆಕಳದಲ್ಲಿ ಅಭಿಷೇಕ ಮಾಡೋದು. ನಮ್ಮ ಆಕಳದ ಹಾಲು 3-4 ಇರ್ತದೆ ಫ್ಯಾಟು. ಇದು 8 ಬರುತ್ತೆ ಫ್ಯಾಟು. ಇದು ಒಂದು ಆಕಳ 4 ಲಕ್ಷ ರೂಪಾಯಿ. ಇದು 2 ಆಕಳು, ಅದು ಹೋರಿ.
ನಾವು ಹೋಗಿ ತೊಗೊಂಬಂದ್ವಿ. ಇದು ತಳಿ ಭಾಳ ಕಡಿಮೆ ಐತಿ ನಮ್ಮ ರಾಜ್ಯದೊಳಗೆ. ಭಾಳ ಅಂದ್ರೆ ಒಂದು 160ರಿಂದ ಒಂದು 200 ಆಕಳು ಇರ್ಬೋದು ಅಷ್ಟೇ. ಟೆಂಪ್ರೇಚರ್ ಇದಕ್ಕೆಲ್ಲ ಹೆಂಗೆ? ಇದಕ್ಕೆ ನಮ್ಮ ವಾತಾವರಣಕ್ಕೆ ಹೊಂದ್ಕೊಳ್ತೈತಿ. ಹಾಂ, ಅದು 3 ಅದಾವೆ. ಅದು ಗಂಡು 2 ಹೆಣ್ಣು. ಹಾಂ, ಅದು ಸಾಯಿವಾಲ್. ಅದು ಇದು ಇಲ್ಲೇ ಜರ್ಸಿ ಆಗಲೇ ಹೇಳಿದ್ನಲ್ಲ, ರೈತರು ತಂದು ಕೊಟ್ಟಾರ ಅಂತೇಳಿ. ಅದು ಅಮೃತ್ ಮಾಲ್. ಅದು ಅಲ್ಲಿ ಇರೋದು ಅವೆರಡು ಗಿರವು, ಕೆಂಪು ಗಿರವೆಲ್ಲ ಗಿರ ಆಕಳ. ಅವು ಹಳ್ಳಿ ಕಾರು. ಇಲ್ಲೊಂದು ಇದೈತೆ ನೋಡ್ರಿ, ಮಜಾ ಐತೆ. ಇದು ನೀರು ಯಾವಾಗಲೂ 24 ಗಂಟೆ ಇರ್ತೈತೆ. ಹಾಂ, ಟ್ಯೂಬ್ ಲೆವೆಲ್ ಮೇಂಟೈನ್ ಮಾಡಿ ಇದಕ್ಕೆ ಫಿಕ್ಸ್ ಮಾಡೇವಿ. ಈಗ ನಮ್ಮ ಹುಡುಗರು ಕೆಲಸ ಮಾಡೋರು ನೀರು ಕುಡಿಸಿವಿ ಅಂತ ಹೇಳ್ತಾರೆ, ನೀರು ಕುಡಿಸಿರಲ್ಲ. ಈ ಊಟ ಇಲ್ಲದ್ರೆ ಇರ್ಬೋದು, ನೀರು ಇಲ್ಲದ್ರೆ ಇರೋಕ್ಕಾಗಲ್ಲ. ಹಂಗಾಗಿ ಇದು 24 ಗಂಟೆ ನೀರು ಇರೋಂಗೆ ಒಂದು ಟ್ಯೂಬ್ ಲೆವೆಲ್ ಸ್ಟಡಿ ಮಾಡಿ ನೀರು ಮೇಂಟೈನ್ ಮಾಡಿ 24 ಗಂಟೆ ನೀರು ಇರ್ತದೆ. ಮತ್ತು ಅಷ್ಟು ನೀರು ಬರ್ತದೆ, ಯಾವಾಗಲೂ ಅಷ್ಟು ನೀರು. ಇಲ್ಲ, 110 ಅದಾವೆ. ಇಲ್ಲೊಂದು 60 ಅದಾವೆ. ಅಲ್ಲಿ ಮಠದಾಗ ಬರೀ ಹುಲ್ಲು ಅಷ್ಟೇ ಮಾಡಲ್ಲ, ತೆಂಗಿನ ಗರಿ ಎಲ್ಲ ಕಟ್ ಮಾಡ್ತತೆ. ಹಾಂ, ತೆಂಗಿನ ಗರಿ. ಹಾಂ, ತೆಂಗಿನ ಸುಮ್ಮನೆ ಹೇಳ್ಕೊಂಡು ಪೀಸ್ ಮಾಡಿ ಒಗಿತೈತೆ. ಅದನ್ನು ನಾವು ಎರೆಹುಳು ಗೊಬ್ಬರಕ್ಕೆ ಉಪಯೋಗಿಸ್ತೀವಿ. ತೆಂಗಿನ ಗರಿ ವೇಸ್ಟ್ ಎಲ್ಲ ಬರ್ತದೆ. ಬರ್ರಿ. ಇದು ನಾನು ಆಗಲೇ ಹೇಳಿದ್ನಲ್ಲ, ಗೋ ಕೃಪಾಮೃತ ಅಂತೇಳಿ. ಇದು ಗೋ ಕೃಪಾಮೃತ. ಇದೀಗಲೇ ಒಂದು 15-20 ದಿನ ಮೇಲೆ, ತಿಂಗಳ ಮೇಲೆ ಆಗೈತೆ. ಅದೆಲ್ಲ ಬೂಸ್ಟ್ ಬಂದೈತೆ, ಕೆಡ್ತೈತಿ. ಕೆಡೋದ್ರೊಳಗೆ ನಾನು ಬಳಸ್ಬೇಕು. ಇದು 2 ಲೀಟ್ರನ್ನ ಒಂದು 200 ಲೀಟ್ರ್ ಬ್ಯಾರ್ಲಿಗೆ 2 ಲೀಟ್ರ್ ಗೋ ಕೃಪಾಮೃತ, 2 ಲೀಟ್ರ್ ನಮ್ಮ ದೇಶಿ ಆಕಳದ ಮಜ್ಜಿಗೆ, 2 kg ಬೆಲ್ಲ, ಸಾವಯವ ಕೃಷಿ ಬೆಲ್ಲ ಹಾಕಿ ದಿನ 1 ನಿಮಿಷ ಕ್ಲಾಕ್ ವೈಸ್ ಕೈ ಆಡೋದು. 6 ದಿನಕ್ಕೆ 200 ಲೀಟ್ರ್ ಗೋ ಕೃಪಾಮೃತ ಹಾಕುತ್ತೆ, ಔಷಧಿ ಹಾಕುತ್ತೆ. ಕಡ್ಡಿ ಹಾಕಿ ಇದು ಮಾಡ್ಬೇಕು. ಅದನ್ನು ಕೊಡ್ರಿ, ಅದನ್ನು ಕೊಡ್ರಿ. ಇದು ಕ್ಲಾಕ್ ವೈಸ್ ಕೈ ಆಡ್ಬೇಕು ಹಿಂಗೆ. ಇಷ್ಟ. ಇದನ್ನು ನಾವು ಡ್ರಿಪ್ನಾಗ ಕೊಡ್ತೇವೆ, ಸ್ಪ್ರೇನೂ ಮಾಡ್ಬೋದು. ನೀರು ಹಾಯ್ತಲ್ಲ ಅದ್ರ ಗುಂಟನೂ ಬಿಡ್ಬೋದು. ಈಗ ಸ್ಮೆಲ್ ಬರ್ತದೆ ನೋಡ್ರಿ, ಮಜ್ಜಿಗೆ ಸ್ಮೆಲ್ ಬರ್ತಾಯಿತ್ತು. ಹ್ಞೂ, 66 ನಮೂನಿ ಬ್ಯಾಕ್ಟೀರಿಯಾ ಇದ್ರೊಳಗೆ ಡೆವಲಪ್ ಆಗ್ತಾವೆ. ದಿನ 1 ಲಕ್ಷ ಕೋಟಿ ಬ್ಯಾಕ್ಟೀರಿಯಾ ಇದ್ರಾಗ ಡೆವಲಪ್ ಆಗ್ತಾವೆ. 6 ದಿನಕ್ಕೆ ಇದು 200 ಲೀಟ್ರ್ನೂ ಔಷಧಿ ಆಗ್ತದೆ. ಇದನ್ನ ಈಗ ನೆರಳಾಗ ಒಂದು ತೆಳ್ಳಂದು ಬಟ್ಟೆ ಹಾಕಿ ಮುಚ್ಚಿಡ್ಬೇಕು. ಬ್ಯಾಕ್ಟೀರಿಯಾ ಸಾಯ್ತವೆ ಇದ್ರಾಗ. ನಾವೀಗ ಬೇರೆಯವರಿಗೆಲ್ಲ, ರೈತರಿಗೆಲ್ಲ ಕೊಡ್ತೀವಿ. ಸುಮಾರು ಒಂದು 8,000 ಜನಕ್ಕೆ ಕೊಟ್ಟೇವೆ. ಹಾಂ, ಅದು 2 ಲೀಟ್ರ್ ಬ್ಯಾಟ್ಲಿಗೆ ಒಂದು ಹೋಲ್ ಹಾಕಿ ಇದನ್ನು ತುಂಬಿ ಕೊಡ್ತೇವೆ. ಈಗ ಮೊನ್ನೆ ಕೃಷಿ ಮೇಳಕ್ಕೆ ಇಟ್ಟಿದ್ವಿ. ಸುಮಾರು ಒಂದು 400-500 ಜನಕ್ಕೆ ಕೊಟ್ಟೆವು. ಅದು ಉಚಿತವಾಗಿ ಕೊಡ್ಬೇಕಂತಲೇ ಕಾಡಸಿದ್ದೇಶ್ವರ ಸ್ವಾಮೀಜಿಯವರು ಸಂಕಲ್ಪ ಮಾಡ್ಯಾರ. ಇದಕ್ಕೆ ಯಾರು ದುಡ್ಡು ತೊಗೊಂಡು ಎಲ್ಲ ಉಚಿತ. ಅಲ್ಲ, ಮನೆಗೆಲ್ಲ ಯೂಸ್ ಮಾಡಕ್ಕೆ ಬರಂಗಿಲ್ಲ ಗಿಡಗಳಿಗೆ. ಮನೆಯಲ್ಲಿರೋ ಗಿಡಗಳಿಗೆ ಬಳಸೋ ಎಲ್ಲ ಬೆಳೆಗೂ ಬರ್ತದೆ, ಎಲ್ಲ ಗಿಡಕ್ಕೂ ಬರ್ತದೆ. ಹಾಕ್ಬೋದು, ಏನಾಗಲ್ಲ. ಹೆಚ್ಚು ಹಾಕಿದ್ರೆ ಏನಾಗಲ್ಲ, ಹಾಕ್ಬೋದು. ಅಂದರೆ ಅದನ್ನು 10 ಗಿಡಕ್ಕೆ ಹಾಕೋದು, 1 ಗಿಡಕ್ಕೆ ಹಾಕಿ ನಾವು ವೇಸ್ಟ್ ಮಾಡೋದಕ್ಕಿಂತ 10 ಗಿಡಕ್ಕೆ ಹಾಕ್ಬೋದು ಸ್ವಲ್ಪ. ಹಾಂ, ಒಂದು ಕ್ಯಾನು ಅಂದರೆ 16-18 ಲೀಟ್ರ್ ಕ್ಯಾನ್ ಇರ್ತದೆ ಔಷಧಿ ಹೊಡೆಯೋದು. ಅದಕ್ಕೆ 2 ಲೀಟ್ರ್ ಹಾಕಿದ್ರೆ ಸಾಕು. ಇದು ಒಂದು 20 ನಮೂನಿ ಔಷಧಿ ತಯಾರು ಮಾಡಿವಿ. ಇದು ರಂಜಕ. ಈ ಸತ್ತ ಆಕಳದ ಮೂಳೆ ಇರ್ತಾವಲ್ಲ, ಮೂಳೆ, ಗೋಮೂತ್ರ ಮತ್ತು ನೀರು ಅವನ್ನ ಹಾಕಿ ಇದು ಮಾಡಿದರೆ ಇದರೊಳಗೆ ರಂಜಕ ಸಿಗ್ತತೆ. ಆಮೇಲೆ ಇದು ಪಂಚಗವ್ಯ, ಹಾಲು, ಮೊಸರು, ತುಪ್ಪ, ಸಗಣಿ, ಗೋಮೂತ್ರ ಹಾಕಿದ್ರೆ ಪಂಚಗವ್ಯ ಸಿಗ್ತತೆ. ಇದು ಗ್ರೋತ್ ಪ್ರೊಮೋಟರ್ ಅಂತೇಳಿ ನಿಂಬೆ ಮತ್ತು ಮೊಟ್ಟೆ ಮತ್ತು ಅದರ ನೀರು ಹಾಕಿದರೆ, ಕೋಳಿ ಮೊಟ್ಟೆ. ಹಾಂ, ಗ್ರೋತ್ ಪ್ರೊಮೋಟರ್. ಇದು ಡೆವಲಪ್ಮೆಂಟ್ ಬೆಳವಣಿಗೆ. ಅದು ಇದು ಸಾರಜನಕ. ಮೀನಿನ ಕಸ, ಸತ್ತ ಮೀನು ಇರ್ತೈತಲ್ಲ, ಮುಚ್ಚಿಡು, ಮೀನಿನ ಕಸ ಹಾಕಿ ಗೋಮೂತ್ರ ಹಾಕಿಡೋದು. ಇದು ಸಾರಜನಕ ಸಿಗ್ತದೆ. ಇದು ಸೂಪರ್ ಫುಡ್ ಅಂಥೇಳಿ ಬೆಲ್ಲ ಮತ್ತು ಮೊಟ್ಟೆ, ಹಾಲು ಎಲ್ಲ ಕಲಸಿಟ್ರೆ ಅದು ಗ್ರೋತ್ ಪ್ರೊಮೋಟರಾಗಿ ಕೆಲಸ ಮಾಡ್ತದೆ. ಇದು ಸಿದ್ಧ ಸಮಾಧಿ ರಸಗೊಬ್ಬರ ಅಂಥೇಳಿ
ಸತ್ತ ಆಕಳದ್ದೇನು ಗೋನಂದ ಜಲ ಮಾಡಿವಲ್ಲ ಆ ರೀತಿ ಅದು ಈ ಮಾಂಸ ಮತ್ತು ಗೋಮೂತ್ರ ಮತ್ತು ಮೊಸರು ತುಪ್ಪ ಹಾಕಿದ್ರೆ ಇದನ್ನು ಗೋನಂದ ಜಲ ಆಕತ್ತೆ. ಇದು ಸಾರಜನಕ. ಇದಕ್ಕೆ ಮೊಸರು ಮತ್ತು ಈ ತಾಮ್ರದ್ದು ಏನಾದರೂ ತುಂಡಿದ್ರೆ ಅದು ಹಾಕಿದರೆ ಇದು ಸಾರಜನಕ ನೈಟ್ರೋಜನ್ ಸಿಗ್ತದೆ. ಇದು ಬ್ರಹ್ಮರಸ, ನುಗ್ಗಿ ಸೊಪ್ಪು ಮತ್ತು ಮಜ್ಜಿಗೆ ಮತ್ತು ಗೋಮೂತ್ರ ಸಗಣಿ ಅದನ್ನೆಲ್ಲ ಹಾಕಿದ್ರೆ ಇದು ಗೋಕೃಪಾಮೃತ. ಈಗ ನಾನು ಅಲ್ಲಿ ತೋರಿಸಿದ್ನಲ್ಲ ಇದು ಪೊಟ್ಯಾಷಿಯಮ್, ಪತ್ರಿ ಹಣ್ಣಿಂದು ತೊಳೆ ಮತ್ತು ಗೋಮೂತ್ರ ಮತ್ತು ಮಜ್ಜಿಗೆ ಅದು ಹಾಕಿದರೆ ನಮ್ಗೆ ಪೊಟ್ಯಾಷಿಯಮ್ ಸಿಗ್ತದೆ. ಇದನ್ನೆಲ್ಲ ದಿನ ಶೇಖರಣೆ ಮಾಡ್ತೀವಿ. ಇದು ತಿಂಗಳಿಗೆ ಒಂದು ಸಲ ಚೇಂಜ್ ಮಾಡ್ತೀವಿ. ಇದನ್ನೆಲ್ಲ ಮಾಡ್ತೀವಿ, ಮಾಡಿದ್ದು ಬಳಸ್ತೀವಿ, ಮತ್ತು ಹೊಸದು ಮಾಡ್ತೇವೆ. ಏನು ಇಲ್ಲೇ ಮನೆಗೆ ಮಜ್ಜಿಗೆ, ಹಾಲು, ಮೊಟ್ಟೆ ಇಲ್ಲೇ ಇರೋ ಬಳಸೋದು. ಈ ಆಕಳ ಮರಿ ಹಾಕಿದಾಗ ಅದು ಏನು ಮಾಸ ಅಂತ ಬೀಳ್ತೈತಲ್ಲ ಅದನ್ನು ಹಾಕಿ ಆ ಗೋನಂದ ಜಲ ಮಾಡಿದ್ರೆ ಆ ಥರ ಮಾಡೋದು. ಇವು 10 ನಮೂನೆ ಔಷಧಿ. ಖರ್ಚು ಕಡಿಮೆ, ನಮಗೆ ಔಷಧಿ ಸಿಗ್ತದೆ ಫ್ರೀಯಾಗಿ. ಇದು ಎರೆಹುಳು ಗೊಬ್ಬರ. ಇದು ನಾವು ಆಗಲೇ ಹೇಳಿದ್ರೆ ತೆಂಗಿಂದು ಗರಿದೆಲ್ಲ ಪೌಡ್ರೆಲ್ಲ ಹಾಕಿ ಇದಕ್ಕೆ ಸ್ಲರಿ ಗೊಬ್ಬರ ಗ್ಯಾಸ್ ಸ್ಲರಿ ಹಾಕಿ ನೀರು ಸ್ಪ್ರೇ ಮಾಡ್ತೀವಿ. ಅದರೊಳಗೆ ಎರೆಹುಳು ಗೊಬ್ಬರ ತಯಾರಾಗ್ತದೆ. ಇದು ನಮ್ಮಲ್ಲಿ ಬೆಳೆದ ಸೋರೆಕಾಯಿ. ಸೋರೆಕಾಯಿ ಹೌದೌದು. ಇದ್ರದ್ದು ಈಗ ಬೀಜ ತೆಗಿಯಕ್ಕೆ ಮಾಡಿವಿ. ಇದು ಇನ್ನೂ ದೊಡ್ಡದು, ಒಂದು 10 kg ವರೆಗೆ ಬರುತ್ತೆ ನಮ್ಮಲ್ಲಿ. ಹೀರೆಕಾಯಿ 4 ಕಡೆ ಉದ್ದ ಹೀರೆಕಾಯಿ, ಆಮೇಲೆ ಹಾಗಲಕಾಯಿ ಇಷ್ಟು ಉದ್ದ ಹಾಗಲಕಾಯಿ. ಸಾವಯವದಿಂದನೇ ಇಷ್ಟು ದೊಡ್ಡದಾಗಿರೋದು. ಇದು ಈಗ 4-5 ವರ್ಷದ ಕೆಳಗೆ ಇದು ನಮ್ಮಲ್ಲಿ ದೊಡ್ಡ ಸೈಜ್ ಕಾಯಿ. ಇದು ಭಾಳ ದೊಡ್ಡದು ಜವಾರಿಕಾಯಿ. ಇದಕ್ಕೆ ನುಸಿ ರೋಗ ಮತ್ತು ಅಂಟು ರೋಗ ಐತೆ. ಇದು ನುಸಿ ರೋಗ ಬರೋದ್ರಿಂದ ಕಾಯಿ ಬೆಳವಣಿಗೆ ಕಡಿಮೆ ಆಗ್ತದೆ. ಈಗ ಇದೇ ಗಿಡಕ್ಕೆ ನಾವು ಗೋಕೃಪಾಮೃತ ಹಾಕಿದ್ಮೇಲೆ ಈ ಸೈಜ್ ಆಗೈತೆ. ಇದು ನುಸಿ ರೋಗ ಇಲ್ಲ, ಅಂಟು ರೋಗ ಇಲ್ಲ, ಗಾತ್ರನೂ ದೊಡ್ಡದು. ಇದನ್ನು ಈಗ 1 ಇಂಚ್ ಸಿಂಕ್ ಆಗೈತೆ, ಡ್ರೈ ಆಗಿ ಸಿಂಕ್ ಆಗೈತೆ. 1 ಇಂಚ್ ಇನ್ನೂ ದೊಡ್ಡದಿತ್ತು. 1 ಲೀಟ್ರ್ ನೀರು ಇರ್ತದೆ ಇದ್ರಾಗ. ಒಂದು 100 ml 200 ml ನೀರು ಇರ್ತದೆ. ಕೊಬ್ಬರಿ 1 kg ಮೇಲೆ ಬರ್ತದೆ ಒಂದು ಕಾಯಿ. ಏನಿಲ್ಲ, ಗೋಕೃಪಾಮೃತ ಒಂದೇ ಬೆಳೆಸೋದು. 250 ಗಿಡ ಅದ. ಹಾಂ 250 ಗಿಡ ಅಂದರೆ ಎಷ್ಟಾಗ್ಬೋದು ರೀ? ಒಂದು 5,000 ಕಾಯಿ ಬಿಡ್ತದೆ. ಒಂದು 5,000. ನಾವು ಮಾರಲ್ಲ, ಇಲ್ಲಿ ಮಠಕ್ಕೆ ಪೂಜೆಗೆ ಬಳಸ್ತೀವಿ. ಉಳಿದದ್ದೆಲ್ಲ ಈ ಕೊಬ್ಬರಿ ಎಣ್ಣೆ ಗಾಣ ಐತೆ, ಎಣ್ಣೆ ಗಾಣಕ್ಕೆ ಬಳಸ್ತೀವಿ. ಕೊಬ್ಬರಿ ಎಣ್ಣೆ ಮಾಡಿ ಕೊಡ್ತೀವಿ, ನಾವು ತಯಾರು ಮಾಡಿ ಕೊಡ್ತೇವೆ. ಇಲ್ಲಿ ಬೇರೆಯವರು ಮತ್ತು ಶೇಂಗಾ ಬೀಜ ತಂದು ಕೊಟ್ಟರೆ ಅವರಿಗೆ ಗಾಣ ಕ್ರಷಿಂಗ್ ಮಾಡಿ ಕೊಡ್ತೀವಿ. ಹಿಂಡಿ ನಾವು ತೊಗೊತೀವಿ. ನಮಗೆ ಆಕಳಿಗೆ ಫುಡ್ ಇದು ಕಟ್ಟಿಗೆದ ಅವ್ರಿಗೆ ಕಟ್ಟಿಗೆದ ಗಾಣ ಐತೆ. ಅದು ನೋಡಿದ್ವಲ್ಲ ಅದೇ ಕಡೆ ಸೇಮ್ ಅಲ್ಲ, ಒಳಗಡೆ. ಇಲ್ಲಿ ವಾರದಾಗ ಒಂದು 3 ದಿನ ರೈತರಿಗೆ ಅವಕಾಶ ಕೊಡ್ತೀವಿ. ಒಂದು 50-100 ಜನ ಬರ್ತಾರೆ ಒಂದೊಂದು ಹಳ್ಳಿಯಿಂದ. ಅವರೆಲ್ಲ ಪೂರ್ತಿ ಎಲ್ಲ ತೋಟ ಎಲ್ಲ ತೋರಿಸಿ 1 ತಾಸು ಅವರಿಗೆ ಗೋಕೃಪಾಮೃತ, ಗೋನಂದ ಜಲ ಅದೆಲ್ಲ ಉಪನ್ಯಾಸ ಮಾಡಿ, ಮತ್ತು ಅವ್ರಿಗೇನು ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಉತ್ತರ ಹೇಳಿ ಪೂರ್ತಿ ಮಾಹಿತಿ ಕೊಡೋದು ಎಲ್ಲ ನೋಡ್ತಾರೆ. ವಾರ 3 ದಿನ ಇರ್ತತೆ. ಅಂದರೆ ಅವ್ರು ಮುಂಚೆನೇ ಫೋನ್ ಮಾಡಿ ಬರ್ಬೇಕು, ನಾನು ಸಿಗಬೇಕು, ಇಲ್ಲ ನಮ್ಮ ಹುಡುಗ ಚಿರಾಗ್ ಅಂತಿರ್ತಾನೆ. ಅವ್ರಿಗೇನು ಅನ್ನಿಸ್ತಾ ಇತ್ತು ನಾವೆಲ್ಲ ಕೆಮಿಕಲ್ ಯೂಸ್ ಮಾಡಿ ಬಳಸ್ತಾ ಇದೀವಿ, ಬಿಟ್ಟಬೇಕು. ಎಲ್ಲ ಸಾಕಷ್ಟು ಜನ ಬದಲಾವಣೆ ಆಗ್ಯಾರ. ಅದು ಭಾಳ ಮುಖ್ಯ. ಅವರಿಗೆ ಮನಸ್ಸಿಗೆ ಬರಬೇಕು, ಅವರಾಗಿ ಬದಲಾಗಬೇಕು. ಹೌದೌದು. ಬರ್ರಿ ಪ್ರಸಾದ ಮಾಡಿ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ. ಮನೋಹರ ಸುಂದರಾಭರಣ ಮನಸೆಳೆಯುವ ನವರತ್ನ ಜ್ಯುವೆಲರ್ಸ್, ತೇಲ್ಕರ್ ಬೆಳ್ಳಿ ಬಂಗಾರದ ಅಂಗಡಿ. ಸಾಂಪ್ರದಾಯಿಕ ವಿನ್ಯಾಸದ BIS ಹಾಲ್ಮಾರ್ಕ್ ಆಭರಣಗಳು. ಮುಖ್ಯ ರಸ್ತೆ, ಹರಿಹರ.
ಕಳೆದ 40 ವರ್ಷಗಳಿಂದ ಹರಿಹರದಲ್ಲಿ ಜನಪ್ರಿಯತೆಯನ್ನು ಹೊಂದಿ ಉತ್ತಮ ಸೇವೆ ನೀಡುತ್ತಿರುವ ಬೊಂಗಾಳಿ ಸ್ಟೀಲ್ ಟ್ರೇಡರ್ಸ್ ಈಗ ನಾವು ಹರಿಹರದ ಪ್ರಮುಖ ಇಂಡಸ್ಟ್ರಿಯಲ್ ಸಪ್ಲೈಯರ್ ಆಗಿದ್ದೇವೆ. ಇಂದೇ ಭೇಟಿ ಕೊಡಿ. ನಿಮ್ಮ ನಿರಂತರ ವಿಶ್ವಾಸವೇ ನಮ್ಮ ಗುರಿ. ಬೊಂಗಾಳಿ ಸ್ಟೀಲ್ ಟ್ರೇಡರ್ಸ್, ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ, ಬೊಂಗಾಳೆ ಬಿಲ್ಡಿಂಗ್, ಹರಿಹರ.